ಈ ಸಭೆಗೆ ಆಗಮಿಸಿರ್ತಕ್ಕಂತಹ MLC ಆದಂತಹ ಸುಧಾಮಾ ದಾಸ್ ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿ ಈ ಅಕಾಡೆಮಿಕ್ ಕೌನ್ಸಿಲ್ ಸಭೆಗೆ ಅಧ್ಯಕ್ಷತೆ ವಹಿಸುತ್ತಿರತಕ್ಕಂತಹ ಉಷಾದೇವಿಯವರು ನೂತನವಾಗಿ ನಮ್ಮ ಗವರ್ನರ್ ಇಂದ ಬಂದಂತಹ ಆದೇಶವನ್ನು 9ನೇ ತಾರೀಕಿನ ಅಧಿಕಾರ ಸ್ವೀಕರಿಸಿರುತ್ತಾರೆ. ಅವರು ಉಷಾದೇವಿ ಪ್ರೊಫೆಸರ್ ಡೈರೆಕ್ಟರ್ ಆಫ್ ಸ್ಕೂಲ್ ಆಫ್ ಹೋಮ್ ಸೈನ್ಸ್ ಟು ಆ್ಯಕ್ಟ್ ಆ್ಯಸ್ ವೈಸ್ ಚಾನ್ಸಲರ್ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಅಂತ ಅವರ ಪ್ರಥಮ ಈ ಸಭೆಗೆ ಅವರನ್ನು ಸಹ ನಾನು ಹೃದಯಪೂರ್ವಕವಾಗಿ ಇದನ್ನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಮೆಂಬರ್ಗಳಿಗೂ, ಸೀನಿಯರ್ ಫ್ಯಾಕಲ್ಟಿ ಮೆಂಬರ್ಗಳಿಗೂ ಮತ್ತು ಡೈರೆಕ್ಟರ್ಸ್ ಆ್ಯಂಡ್ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರಿಗೆ ಸ್ವಾಗತವನ್ನು ಕೋರುತ್ತಾ, ಈ ವಿಶೇಷ ತುರ್ತು ಸಭೆ ಏನಕ್ಕೆ ಕರೆದಿದ್ದೀವಿ ಅಂದರೆ, ಇಂಪಾರ್ಟೆಂಟಾಗಿ ನಾವು ಇದನ್ನು ಇದು ನಮ್ಮ ಸರ್ಕಾರದಿಂದ ಒಂದು ಆದೇಶ ಬಂತು ಸ್ಟ್ಯಾಚ್ಯೂಟ್ ಬಗ್ಗೆ. ಆ ಸ್ಟ್ಯಾಚ್ಯೂಟನ್ನು ಡಿಸ್ಕಸ್ ಮಾಡಬೇಕು ಅಂತೇಳಿ ತುರ್ತಾಗಿ ಈ ಸಭೆ ಕರೆದಿದೆ. ಈ ಸ್ಟ್ಯಾಚ್ಯೂಟು ಎಷ್ಟು ಇಂಪಾರ್ಟೆಂಟು ಅಂತೇಳಿ ಮೇಡಮ್ ಅವ್ರು ಹೇಳ್ತಾರೆ. ಮೇಡಮ್, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲು ನಾನು ನಮ್ಮ ಕುಲಪತಿಯವ್ರನ್ನ ಕೇಳ್ಕೊತೇನೆ. ಈ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಈ ಕಾರ್ಯಸೂಚಿಗಳನ್ನು ನಡೆಸಿಕೊಡ್ಬೇಕು ಅಂತ ಕೋರಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಎಮರ್ಜೆನ್ಸಿ ವಿದ್ಯಾವಿಷಯಕ ಪರಿಷತ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಮೊದಲನೇದಾಗಿ ನಮ್ಮಲ್ಲಿ ಇರತಕ್ಕಂತಹ ಅಜೆಂಡಾ ಏನು ಅಂತಾರೆ, ಸ್ಟ್ಯಾಚ್ಯೂಸ್. ಈಗಾಗಲೇ ನಿಮಗೆಲ್ಲರೂ ತಿಳಿದಿರೋ ಹಾಗೆ ಇದು ಅನೇಕ ಬಾರಿ ನಾವು ಸ್ಟ್ಯಾಚ್ಯೂಸ್ನಲ್ಲಿ ನಾವು ವಿದ್ಯಾವಿಷಯಕ ಪರಿಷತ್ತು ಮತ್ತು ಸಿಂಡಿಕೇಟ್ ಮೀಟಿಂಗ್ನಲ್ಲೆಲ್ಲ ಇಟ್ಟು ಮಾಡಿದ್ದೆವು. ಸೊ ಇದರಲ್ಲಿ ಮೈನರ್ ಕರೆಕ್ಷನ್ಸಿಂದ FDಯಿಂದ ಬರಬೇಕು ಅಂತ ಹೈಯರ್ ಎಜುಕೇಷನಿಂದ ಬಂದಿತ್ತು. ಸೊ ಅದು ಜಸ್ಟ್ ಒಂದು 3-4 ಡೇಸಲ್ಲೇ ಹಿಂದೆ ನಮಗೆ ಅದು ತಲುಪಿದೆ. ಅವರು ಅದನ್ನು ನಿಮ್ಮ ಪ್ರಾಧಿಕಾರದ ಮುಂದೆ ಇಟ್ಟುಬಿಟ್ಟು ಸಕ್ಷಮ ಇಟ್ಬಿಟ್ಟು ನೀವು ಅಪ್ರೂವಲ್ ತೊಗೊಂಡು ಇಮಿಡಿಯೇಟ್ ಕಳಿಸ್ಕೊಡಿ ಅಂತ ಹೇಳ್ಯಾರೆ. ಸೊ ಅದರಿಂದಾಗಿ ನಾವೀಗ ಎಮರ್ಜೆನ್ಸಿ ಮೀಟಿಂಗ್ ಕರಿಬೇಕಾದಂಥ ಸಂದರ್ಭ ಬಂದಿದೆ. ಸೊ ಈ ಸ್ಟ್ಯಾಚ್ಯೂಸ್ ಪ್ರಕಾರ ಏನಿದೆ ಅಂತ ನಿಮಗೆಲ್ಲ ಗೊತ್ತಿರಬಹುದು. ಸೊ ಅದರಲ್ಲಿ ಮೈನರ್ ಕರೆಕ್ಷನ್ಸ್ ಅಂತ FDಯಿಂದ ಬಹುಶಃ 5ನೇ ಅಡತದಲ್ಲಿ ನೀವು ನೋಡಿರ್ಬೋದು, ಅದರಲ್ಲಿ ಏನಿದೆ ಮೈನರ್ ಕರೆಕ್ಷನ್ಸ್ ಅಂತ. ಸೊ ಅದ್ರ ಪ್ರಕಾರ ಇದು ಸ್ಟ್ಯಾಚ್ಯೂಸ್ ಮಾಡಿ ಕಳಿಸಿದೆ. ಸೊ ನಿಮ್ಮೆಲ್ಲರ ಒಪ್ಪಿಗೆ ನಾವು ಇದನ್ನು ಮುಂದಿನ ಕ್ರಮಕ್ಕೆ ಮುಂದಿನ ಮೀಟಿಂಗ್ಗೆ ನಾವು ಇಡಬಹುದು. ಮೇಡಮ್, ತಮ್ಮಲ್ಲಿ ಏನು ಮನವಿ ಅಂತಂದರೆ, ನಾವು ಹಿಂದೆ ಅಪ್ರೂವ್ ಮಾಡಿ ಕಳಿಸಿದ್ದರಲ್ಲಿ ಅವರು ಏನು ಮೈನರ್ ಕರೆಕ್ಷನ್ಸ್ ಹೇಳ್ತಿದ್ದಾರೆ ಅದನ್ನು ಸಭೆಯ ಗಮನಕ್ಕೆ ತಂದರೆ ನಾವು ಬಹುಶಃ ಅದು ಸಹಾಯ ಆಗ್ತದೆ ಅಂತ ಕಾಣುತ್ತೆ. ಅಲ್ಲ, ಇದು ಕಳಿಸಿದಿರಿ, ಅದನ್ನು ರಿಜಿಸ್ಟ್ರಾರ್ ಅವರು ಸಭೆಯ ಗಮನಕ್ಕೆ ತಂದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸರ್, ಇದು ನಮ್ಮೆಲ್ಲರಿಗೆ ತಿಳಿದಂತೆ ಇದು ಈ ಸ್ಟ್ಯಾಚ್ಯೂಟ್ ಎಷ್ಟು ಇಂಪಾರ್ಟೆಂಟು, ಆಪ್ಟ್ ಇನ್ ಆಪ್ಟ್ ಔಟ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದು 2-3 ವರ್ಷದಿಂದ ಈ ಸ್ಪೆಷಲ್ ಆಫೀಸರ್ ಆಗಿದ್ದ ಕಾಲದಿಂದ ನಡೆದು ಬರ್ತಾ ಇದೆ, ಆಪ್ಟ್ ಇನ್ ಆಪ್ಟ್ ಔಟ್ ಅಂತ. ಇದಕ್ಕೆ ಒಂದು ರೂಪ ಬಂದಿದ್ದು ಜೂನ್ 30, 2022ರಲ್ಲಿ ಒಂದು ಗೌರ್ನಮೆಂಟ್ ಆದೇಶ ಆಗುತ್ತೆ. 64 ಜನ ಆಪ್ಟ್ ಇನ್ ಅಂತ ಬಂದ್ಬಿಡುತ್ತೆ. ಆಪ್ಟ್ ಇನ್ ಅಂತ ಬಂದ ತಕ್ಷಣ ಅವ್ರನ್ನ ವಿಶ್ವವಿದ್ಯಾಲಯದ ಒಳಗೆ ತಗೊಬೇಕು ಅಂತ ಒಂದು ಇಕ್ಕಟ್ಟಿಗೆ ವಿಶ್ವವಿದ್ಯಾಲಯ ಸಿಗಾಕೊಳ್ಳುತ್ತೆ. ಆ ಸಮಯದಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಅದರದೇ ಆದಂತಹ ಒಂದು ಅಪ್ರೂವ್ಡ್ ಪೋಸ್ಟ್ ಇರೋದಿಲ್ಲ. ಆ ಅಪ್ರೂವ್ಡ್ ಪೋಸ್ಟು ಬೆಳಗಾಂ ಸೆಷನಲ್ಲೇ ಆಗಿದೆ, ನಮ್ಮ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಪೋಸ್ಟು. ಆಗ 64 ಜನನ ಏನು ಮಾಡಬೇಕು ಅಂತ ಗೊತ್ತಾಗಿದೆ. ಅದನ್ನೆಲ್ಲ ಸರ್ಕಾರಕ್ಕೆ ಬರೆದಾಗ ಆ ಸರ್ಕಾರದವರು ಆಮೇಲೆ ನಮ್ಮ KIT ಅವ್ರಿಗೂ ಅಲ್ಲಿಗೆ ಕೆಲವು ಜನ ಹೋಗ್ತಾರೆ. ಆಗ ಅದಕ್ಕೆ ಒಂದು ತಡೆ ಕೊಡ್ತಾರೆ, ಸ್ಟ್ಯಾಚ್ಯೂಟ್ ಹಾಕದೆ ಹೊರತು ಇದನ್ನು ನೀವು ಏನು ಆ್ಯಕ್ಟ್ ಮಾಡಬೇಡಿ ಅಂತ. ಅವಾಗಿಂದ ಇದು ಬಿರುಸುಗತಿಯಲ್ಲಿ ಸ್ಟ್ಯಾಚ್ಯೂಟ್ನ ಮಾಡಲಿಕ್ಕೆ ಹೋಯಿತು. ಈ ಸ್ಟ್ಯಾಚ್ಯೂಟ್ನಲ್ಲಿ ಯಾಕೆ ಇಷ್ಟು ಡಿಲೇ ಆಯಿತು ಅಂದರೆ, ನಮ್ಮ ಫ್ಯಾಕಲ್ಟಿ, ನಮ್ಮ ಸಿಬ್ಬಂದಿ ವರ್ಗದವರು, ನಮ್ಮ ಅಧ್ಯಾಪಕರ ಒಂದು ಅಭಿಲಾಷೆ, ನಮ್ಮದು ಎಲ್ಲರಿಗೂ ಪೇ ಪ್ರೊಟೆಕ್ಷನ್ ಕೊಡಬೇಕು ಅಂತ. ಪೇ ಪ್ರೊಟೆಕ್ಷನ್ನು ಸರ್ಕಾರದ ಮಟ್ಟದಲ್ಲಿ ಇದೊಂದು ಕೊಟ್ಟರೆ ನಮಗೆ ಅದದು ಅಗ್ರಿಕಲ್ಚರ್ ವಾರ್ಸಿಟಿ ಇರ್ಬೋದು, ನಮ್ಮ ಮೆಡಿಕಲ್ ವಾರ್ಸಿಟಿ ಇರ್ಬೋದು, ಇದಕ್ಕೋಸ್ಕರ ಸುಮಾರು ಜನ ಕಾಯ್ತಾ ಇದ್ದಾರೆ. ನಿಮಗೆ ಪೇ ಪ್ರೊಟೆಕ್ಷನ್ ಕೊಡೋದಿಲ್ಲ. ಯಾವಾಗ ನೀವು ಆಪ್ಟಿನ್ ಆಗ್ತೀರಿ ಅಲ್ಲಿಂದ ಹೊಸ ಸ್ಕೇಲಿಗೆ ಬರ್ತೀರಿ, ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ. ಆ ಥರ ಮಾಡಿಬಿಟ್ರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ತುಂಬ ನಷ್ಟ ಆಗ್ತದೆ, ಇಲ್ಲಿರೋಂಥ ಸಿಬ್ಬಂದಿಗೆ ತೊಂದರೆ ಆಗ್ತದೆ ಅಂತ ನಾವು ಅನೇಕ ಬಾರಿ EDಗೆ FDಗೆ ಮನವರಿಕೆ ಮಾಡಿಕೊಟ್ವಿ. ಈ FD ಸುಮಾರು ಒಂದು 6-7 ಮೀಟಿಂಗ್ ಆಯಿತು. 3 ಮೀಟಿಂಗು
ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗಾಯಿತು. ಎಜುಕೇಷನ್ ಅವ್ರು ಹೇಳಿದರು ನೀವು FT ಕನ್ಕರೆನ್ಸಲ್ಲಿ ಕ್ಲಿಯರೆನ್ಸ್ ತಗೊಂಡ್ರೆ ಮಾತ್ರ ಅಂತ. ಅಲ್ಲಿ ನಾವು ಸೆಕ್ರೆಟ್ರಿ ಆಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಜೊತೆ ಎಲ್ಲ ಮೀಟಿಂಗ್ ಮಾಡಿ, ಇಲ್ಲ ಸರ್ ಅದಾಗಲಿಲ್ಲ ಅಂದರೆ ಇವ್ರು ಯಾರೂ ಬರೋಕ್ಕೆ ಒಪ್ಪೋದಿಲ್ಲ, ವಿಶ್ವವಿದ್ಯಾಲಯದ ಪ್ರಗತಿ ಕುಂಠಿತ ಆಗ್ತದೆ ಅಂತೇಳಿ ಅದಕ್ಕೋಸ್ಕರ ಅದು ಸುಮಾರು ಎಳೀತು. ಅದು ಎಳೆದಾಗ ಏನಾಯಿತು ಅಂದರೆ ನಮ್ಮ FD ಅವ್ರಿಗೆ ನಮ್ಮ ಗವರ್ನರ್ಗೆ ಹೋಗಿದಂಥ ಸ್ಟ್ಯಾಚ್ಯೂಟು ಹೈಯರ್ ಎಜುಕೇಷನ್ಗೆ ಬರುತ್ತೆ. ಹೈಯರ್ ಎಜುಕೇಷನ್ FD ಅವ್ರಿಗೆ ಹಾಕ್ತಾರೆ. FD ಅವರು ನಮ್ಮನ್ನು ಕರೆಸಿ ಇದನ್ನೆಲ್ಲ ಹಿಂಗೆ ಕೇಳಿದರೆ ಇದಕ್ಕೆಲ್ಲ ಆನ್ಸರ್ ಮಾಡಬೇಕು ಅಂದರು. ಅದರದ್ದು ನಾವು ಇಲ್ಲ ಸರ್ ನಮಗೆ ಬೇಕೇ ಬೇಕು, ನೀವು ಪೇ ಪ್ರೊಟೆಕ್ಷನ್ ಕೊಡಲಿಲ್ಲ ಅಂದರೆ ಯಾರು ಆಪ್ಟಿನ್ ಆಗಲಿಕ್ಕಿಲ್ಲ, ನಮಗೆ ಬೇಕೇ ಬೇಕು ಅಂತ ಕೇಳಿದಾಗ ಅವರು ಅದಕ್ಕೆ ಸಮ್ಮತಿಸಿ ನಿಮ್ದು ಏನಿದೆ ಅದನ್ನು ಬರ್ಕೊಡಿ ಅಂತ ಹೇಳಿದರು. ಅದ್ರ ಪ್ರಕಾರ ನಾವು ಒಂದು ಬರೆದು ಕಳಿಸಿದ್ವಿ, ಸ್ಟ್ಯಾಚ್ಯೂಟನ್ನು ಕರೆಕ್ಷನ್ ಮಾಡಿ ಕಳಿಸಿದ್ವಿ. ಆ ಸ್ಟ್ಯಾಚ್ಯೂಟಲ್ಲಿ ಈಗಿನ ಬಂದಿರುವಂತಹ ಒಂದು ಇದರಲ್ಲಿ ಅದೇ ಪೆನ್ಷನರಿ ಬೆನಿಫಿಟ್ ಅಂತ 5th ಬರುತ್ತೆ. ಅದರಲ್ಲಿ ಎ ಅಡಕದಲ್ಲಿ ಎಲ್ಲಿ 235A ಪ್ರೋರೇಟಾ ಪೆನ್ಷನ್ ಅಂದರೆ ಇಲ್ಲಿ ತನಕ ಅವರು ಸೇವೆಯನ್ನು ಕಾಲೇಜೆಟ್ ಎಜುಕೇಷನಲ್ಲಿ ಮಾಡಿರ್ತಾರೆ. ಅವ್ರದ್ದು ಏನು ಪೇ ಇತ್ತು ಅದೇ ಪೇಯಲ್ಲಿ ಅವರು ಆಪ್ಟಿನ್ ಆದಾಗ ಬರ್ತಾರೆ. ಬಟ್ ಪೇ ಪ್ರೊಟೆಕ್ಷನ್ ಮಾಡ್ತೀವಿ ಅಂತ ಒಪ್ಪಿದ್ರು. ಬಟ್ ಆ ಒಪ್ಪಿದ ಮೇಲೆ ಅಲ್ಲಿ ತನಕ ಏನೇನು ಪೆನ್ಷನರಿ ಬೆನಿಫಿಟ್ ಬರಬೇಕಿತ್ತು ಅದನ್ನು ಸರ್ಕಾರ 235A ಆ್ಯಕ್ಟ್ KCSR ರೂಲ್ಸ್ ಪ್ರಕಾರ ಕೊಡುತ್ತೆ. ಆಮೇಲೆ ಯೂನಿವರ್ಸಿಟಿಗೆ ಇನ್ನಾದಮೇಲೆ ಅವರು ಅವತ್ತಿನಿಂದ ನ್ಯೂ ಪೆನ್ಷನ್ ಸ್ಕೀಮ್ NPSಗೆ ಬರ್ತಾರೆ. ಅದನ್ನು ಆಮೇಲೆ ಅದರದ್ದು ಏನೇನು ಬೆನಿಫಿಟ್ಸ್ ಕೊಡಬೇಕು ಅದು ಯೂನಿವರ್ಸಿಟಿ ಅವರೇ ಬರೆಸ್ಬೇಕು ಅಂತ ಹೇಳಿದರು. ಅದೊಂದು ಕರೆಕ್ಷನ್ ಮಾಡಿದ್ದೀವಿ. ಅದರಲ್ಲಿ ನಾವೇನು ಮಾಡಿದ್ವಿ, ಹಳೆದರಲ್ಲಿ ಅದನ್ನು ಡಿಲೀಟ್ ಮಾಡೋಕ್ಕೆ ಹೇಳಿದರು. ಪೆನ್ಷನರಿ ಬೆನಿಫಿಟಲ್ಲಿ ಲಾಸ್ಟ್ ಇದರಲ್ಲಿ 235A ಆ್ಯಂಡ್ ಆಫ್ KCSR ಆ್ಯಂಡ್ ಅದರ್ ರಿಟೈರ್ಮೆಂಟ್ ಬೆನಿಫಿಟ್ಸ್ ಅಂತ ನಾವು ಹಾಕಿದ್ವಿ. ಅದನ್ನು ಅವ್ರು ಏನು ಮಾಡಿದರು, ಆಲ್ ಅದರ್ ರಿಟರ್ನ್ ಬೆನಿಫಿಟ್ಸ್ನ ನೀವು ತೆಗೆದಾಕಬೇಕು, ಯಾಕೆಂದರೆ ಅದನ್ನು ಕರೆಕ್ಷನ್ ಮಾಡಿ ಕಳಿಸಿ ಅಂದಿದ್ರು. ಅದೇ ಪ್ರಕಾರವಾಗಿ ಪೆನ್ಷನರಿ ಬೆನಿಫಿಟಲ್ಲಿ 235A KCSR ಏನಿರುತ್ತೆ ಅದರ ಬೆನಿಫಿಟ್ನ ನಾವು ಒಪ್ಪಿದ್ದೀವಿ ಸರ್. ಅದು ಇದರಲ್ಲಿದೆ ಮೇಡಮ್, ಅದು ಒಂದು ಕರೆಕ್ಷನ್ನು. ಇನ್ನೂ ಒಂದು ಕರೆಕ್ಷನ್ ಏನು ಹೇಳಿದರು ಅಂದರೆ ಕೌಂಟಿಂಗ್ ಆಫ್ ಪಾಸ್ ಸರ್ವಿಸ್ ಫಾರ್ ಪ್ರಮೋಷನ್ ಅಂಡರ್ CAS ಅದನ್ನು ಯಾವುದ್ರಲ್ಲಿ ಬರುತ್ತೆ ಅಂದರೆ 7th H ಬರುತ್ತೆ. ಅದನ್ನು ಆ ಹೆಡ್ಡಿಂಗನ್ನು ನೀವು ತೆಗಿಬೇಕು ಅಂತ ಹೇಳಿದರು. ಅದನ್ನು ತೆಗೆದು ಆ್ಯಸ್ ಏನು ನನ್ನ Hನ್ನು ತೆಗೆದು ಇಲ್ಲಿ ಆ್ಯಡ್ ಮಾಡಿದ್ದೀವಿ ಮೇಡಮ್. ಪುನಃ ಅದನ್ನು ಏನು ಬರುತ್ತೆ 7th H ಬರುತ್ತೆ. ಪ್ರಮೋಷನ್ CAS ಆಫ್ ಸ್ಟಾಫ್ ಆಪ್ಟಿಂಗ್ ಇನ್ ಟು ಸರ್ವಿಸ್ ಆಫ್ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಶೆಲ್ ಬಿ ಆ್ಯಸ್ ಪರ್ ದ ಸೆಕ್ಷನ್ 6.4C ಆಫ್ UGC ರೆಗ್ಯುಲೇಷನ್ 2018. ಇದರಲ್ಲಿ ಒಂದು ನಾವೇನು ಕೇಳಿದ್ವಿ, ನಮ್ಮದು ಇಲ್ಲಿ ತನಕ ಕಾಲೇಜಿದೆ, ಕಾಲೇಜಿಂದ ಅವರು ಯೂನಿವರ್ಸಿಟಿಗೆ ಬಂದ ತಕ್ಷಣ ಅವ್ರದ್ದು ಪ್ರಮೋಷನ್ಸ್ಗೆಲ್ಲ ತೊಂದರೆ ಆಗ್ತದೆ. ಅವ್ರಿಗೆ ನಮಗೆ 3 ವರ್ಷ ಅವಕಾಶ ಕೊಟ್ಟರೆ ಅವ್ರಿಗೆ ಹಳೆ ನಮ್ಮ ಕಾಲೇಜೆಟ್ ಎಜುಕೇಷನ್ ಇದರ ರೆಗ್ಯುಲೇಷನಲ್ಲೇ ನಮಗೆ ಇವ್ರು ಪ್ರಮೋಷನ್ ಕೊಟ್ಟರೆ ಅಲ್ಲಿ ತನಕ ಇವ್ರು ಕೋಪಪ್ ಹಾಕಿ ಯೂನಿವರ್ಸಿಟಿ ಸಿಸ್ಟಮಿಗೆ ಬರ್ತಾರೆ ಅಂದ್ವಿ. ಅದನ್ನು ನಾವು ರಿಕ್ವೆಸ್ಟ್ ಮಾಡಿದ್ವಿ ಹಳೆ ಇದರಲ್ಲಿ. ಬಟ್ ಅದನ್ನು ಹೊಸ ಇದರಲ್ಲಿ ಅವರು ಇಲ್ಲ ನಿಮ್ಗೆ ಹಂಗೆ ಕೊಡೋಕ್ಕೆ ಬರೋದಿಲ್ಲ, ನೀವು ಅವ್ರು ಆಪ್ಟಿನ್ ಆದ ತಕ್ಷಣ ಅವರು UGC ರೆಗ್ಯುಲೇಷನ್ ಬರ್ತಾರೆ. UGC ಯೂನಿವರ್ಸಿಟಿ ರೆಗ್ಯುಲೇಷನ್ ಇದೆ, ಅದ್ರ ಪ್ರಕಾರನೇ CAS ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಇಲ್ಲಿ ಅಳವಡಿಸಿ ನಾವು H ಆ್ಯಂಡ್ I ಅಲ್ಲಿ ಹೇಳಿದ್ದೀವಿ ಸರ್. ಅದನ್ನು ಒಂದು ಆ್ಯಡ್ ಆಗಿದೆ. ಸರ್ ಇಲ್ಲಿ ಕಾಲೇಜಲ್ಲೇ ಇದ್ದರೆ ಸರ್ ಅವ್ರಿಗೆ ಪ್ರಮೋಷನ್ಗೆ API ಸ್ಕೋರ್ ಇದೆ ಸರ್, ಅದು ಕಡಿಮೆ ಇದೆ. ಈಗ ಇವರೆಲ್ಲ ನಾವೆಲ್ಲ ಸ್ಯಾಲ್ರಿ, ಈಗ ನಮ್ಮ ಸ್ಟಾಫ್ಸ್ ಎಲ್ಲ ಸ್ಯಾಲ್ರಿ ತಗೊಂತ ಇರೋದು ಕಾಲೇಜೆಟ್ ಎಜುಕೇಷನಿಂದ ಸರ್. ಅಲ್ಲಿ ಕಾಲೇಜೆಟ್ ಎಜುಕೇಷನಿಂದ ಸ್ಯಾಲ್ರಿ ತಗೊಂತ ಇರೋದ್ರಿಂದ ಅವ್ರಿಗೆ API ಸ್ಕೋರು ಆಪ್ಷನ್ ಕಮ್ಮಿ ಇದೆ ಸರ್. ಈ ಯೂನಿವರ್ಸಿಟಿ ಸಿಸ್ಟಮ್ ಅಂದರೆ API ಸ್ಕೋರಿಂಗ್ ಜಾಸ್ತಿ ಆಗಬೇಕು. ಒಂದು ಉದಾಹರಣೆ ಅಂದರೆ ಸರ್, ಈಗ ಪ್ರೊಫೆಸರ್ ಆಗಬೇಕು ಅಂದರೆ ಕಂಪಲ್ಸರಿ ಒಬ್ಬ ಸ್ಟಾಫು ಪ್ರೊಫೆಸರ್ ಆಗಬೇಕು ಯೂನಿವರ್ಸಿಟಿಯಲ್ಲಿ ಅಂದರೆ ಅವರು ಒಂದು ಮಗುಗೆ PhD ಮಾಡಿಸಿರ್ಬೇಕು. ಅದ್ರದ್ದು ಬೆನಿಫಿಟ್ ಮೇಲೆ ಆಮೇಲೆ API ಸ್ಕೋರು ಇದೆ ಸರ್, 240 API ಸ್ಕೋರ್ ರೀಚ್ ಆಗಿರಬೇಕು. ಹಂಗಿದ್ರೆ ಮಾತ್ರ ಅವರು ಪ್ರೊಫೆಸರ್ ಸ್ಕೇಲಿಗೆ ಬರ್ತಾರೆ ಸರ್. ಅಲ್ಲಿ ಬೋರ್ಡ್ ಆಫ್ ಅಪಾಯಿಂಟ್ಮೆಂಟ್ ಇಸ್ ಡಿಫ್ರೆಂಟ್ ಇನ್ ದ ಯೂನಿವರ್ಸಿಟಿ ಸಿಸ್ಟಮ್. ಹಂಗಾಗಿ ಅಲ್ಲಿ ಸ್ಕೋರಿಂಗ್ ಜಾಸ್ತಿ ಇರುತ್ತೆ ಸರ್. ಅದೇ ನಮ್ಮ ಕಾಲೇಜೆಟ್ ಎಜುಕೇಷನಲ್ಲಿ ಡಿಗ್ರಿ ಅಂತ ಕನ್ಸಿಡರ್ ಮಾಡಿದಾಗ ಅವ್ರಿಗೆ 180 120 ಇರಬೇಕಲ್ವ ನಮ್ಮ ಪ್ರೊಫೆಸರ್ಗೆ. API ಸ್ಕೋರಿಂಗ್ ಕಮ್ಮಿ ಇದೆ ಸರ್, ಅಲ್ಲಿ 180 ಇದೆ, 120 ಇದೆ ಸರ್, 120 ಇದೆ. ಹಂಗಾಗಿ ನಮ್ಮ ಅದೇ ಪ್ರೊಫೆಸರ್ ಆಗಲಿಕ್ಕೆ 120, ಅಲ್ಲಿ PhD ಕಂಪಲ್ಸರಿ ಇರಲಿಲ್ಲ ಸರ್. ಹಂಗಾಗಿ ಕಾಲೇಜ್ ಟೀಚರ್ಸ್ಗೆ ಪ್ರೊಫೆಸರ್ ಆಗಲಿಕ್ಕೆ ಅದೇ ಗೈಡ್ ಕಂಪಲ್ಸರಿ ಸರ್. ಈಗ UGCರಿಗೆ ಸರ್ ಅದನ್ನೇ ಹೇಳ್ತಾ ಇದ್ದೀನಿ ಸರ್, ಪ್ಲೀಸ್. ನಾನು ಅದನ್ನೇ ಹಂಗಾಗಿ ಸರ್ ಅಲ್ಲಿ PhD ಮಾಡಿದ್ರು API ಸ್ಕೋರ್ ರೀಚ್ ಆದರೆ ಅವ್ರು ಪ್ರೊಫೆಸರ್ ಆಗ್ಬೋದು ಸರ್, ಅವ್ರಿಗೆ PhD ಇದ್ದು. ಬಟ್ UGC ರೆಗ್ಯುಲೇಷನ್ನಲ್ಲಿ ಯೂನಿವರ್ಸಿಟಿ ಸಿಸ್ಟಮ್ ಬಂದಾಗ ಅವರು ಒಂದು ಮಗುಗೆ PhD ಗೈಡೆನ್ಸ್ದು ಎವಿಡೆನ್ಸ್ ಕೊಟ್ಟು API ಸ್ಕೋರ್ 240 ರೀಚ್ ಆಗಿದ್ರೆ ಮಾತ್ರ ಅವರು ದೇ ಆರ್ ಎಲಿಜಿಬಲ್ ಟು ಬಿಕಮ್ ಎ ಪ್ರೊಫೆಸರ್. ಸ್ಟಿಂಜೆಂಟ್ ರೂಲ್ಸ್ ಇದೆ ಸರ್ ಯೂನಿವರ್ಸಿಟಿ ಸಿಸ್ಟಮಲ್ಲಿ. ಆ್ಯಂಡ್ ಬೋರ್ಡ್ ಆಫ್ ಅಪಾಯಿಂಟ್ಮೆಂಟು ಅದ್ರದ್ದು ಸ್ಟ್ಯಾಚ್ಯೂಟ್ ಇದೆ ಸರ್, ಅದ್ರ ಪ್ರಕಾರ ನಾವು ಮಾಡಬೇಕಾಗ್ತದೆ. ಹಂಗಾಗಿ 10 ನಡೆಯುತ್ತೆ ಸರ್. ಈ ಕಾಲೇಜೇಟಲ್ಲಿ
ಅದ್ರದ್ದು ಟೀಚಿಂಗ್ ಜಾಸ್ತಿ ಇರುತ್ತೆ ಸರ್. ಯೂನಿವರ್ಸಿಟಿ ಸಿಸ್ಟಮಿಗೆ ಬಂದಾಗ ಅಲಾಂಗ್ ವಿತ್ ದ ಟೀಚಿಂಗ್ ಅವ್ರದ್ದು ರಿಸರ್ಚ್ ಆ್ಯಕ್ಟಿವಿಟಿ ಜಾಸ್ತಿ ಆಗಬೇಕಾಗತ್ತೆ ಸರ್. ಹಂಗಾಗಿ ಅದ್ರದ್ದು ಒಂದು ಸೇರಿಸಿ ಅಂತ ಹೇಳಿದರು, ಅದ್ರ ಪ್ರಕಾರ ನಾವು ಸೇರಿಸಿದ್ದೀವಿ ಸರ್. ಆಮೇಲೆ ಸೂಪರ್ ಆ್ಯನ್ಯುವೇಷನಲ್ಲಿ ನಮ್ಮ UGC ಸ್ಕೇಲು ಓನ್ಲಿ ಫಾರ್ ದ ಟೀಚಿಂಗ್ ಫ್ಯಾಕಲ್ಟಿ, ಅಲ್ಲಿ 9th ಇದೆ ಮೇಡಮ್ ಅದೇ ಸೆಕ್ಷನಲ್ಲಿ. ಅದರಲ್ಲಿ ನಾನ್ ಟೀಚಿಂಗಿಗೆ 60ನೇ, ರಿಟೈರ್ಮೆಂಟ್ ಏಜ್ 60. ಎಲ್ಲಿ ಅಂದರೆ ಸರ್ ಅದು 7th 8th ಸರ್, 9th ಸರ್. FD ಆರ್ಡ್ರಲ್ಲಿ 5th ಪಾಯಿಂಟ್ ಇದೆ ನೋಡಿ ಸರ್. 9th ಇದೆ ಸರ್ ಸೂಪರ್ ಆ್ಯನ್ಯುವೇಷನ್, 9th ಸೂಪರ್ ಆ್ಯನ್ಯುವೇಷನ್. ಅದರಲ್ಲಿ ಸರ್ ನಮ್ಮ ಟೀಚಿಂಗ್ ಫ್ಯಾಕಲ್ಟಿಗೆ ನಮ್ಮ ಕರ್ನಾಟಕ ಸರ್ಕಾರ ಇಲ್ಲಿವರೆಗೆ ಯೂನಿವರ್ಸಿಟಿ ಕಾಲೇಜ್ ಟೀಚರ್ಸ್ಗೆ 60 ವರ್ಷ ಇದೆ ಸರ್. ಯೂನಿವರ್ಸಿಟಿ ಟೀಚರ್ಸ್ಗೆ 62 ಇದೆ ಸರ್. ಯೂನಿವರ್ಸಿಟಿ ಯಾರ್ಯಾರು ಆಪ್ಟ್ ಮಾಡ್ತಾರೆ ಸರ್, ಆಪ್ಟಿನ್ ಆಗ್ತಾರೆ, ಅವ್ರಿಗೆ 62 ವರ್ಷದ ತನಕ ಅವರು ಸರ್ವಿಸ್ ಮಾಡ್ಬೋದು ಸರ್. ಯಾವುದರಲ್ಲಿ NPS ನ್ಯೂ ಪೆನ್ಷನ್ ಸ್ಕೀಮಲ್ಲಿ ಆಪ್ಟಿನ್ ಆದಮೇಲೆ ಅಲ್ಲಿ ತನಕ ಬೆನಿಫಿಟ್ ಕೊಡ್ತಾರೆ ಸರ್. ಆ ಸೂಪರ್ ಆ್ಯನ್ಯುವೇಷನ್ ಆದಮೇಲೆ ಅವ್ರು ಎಷ್ಟು ಶೇರ್ನ ಸೇವ್ ಮಾಡಿರ್ತಾರೆ ಅದು ಅಷ್ಟನ್ನು ಯೂನಿವರ್ಸಿಟಿ ಕಡೆಯಿಂದ ಸೇವ್ ಮಾಡಿ, ಇಂಟರ್ನಲ್ ಸೋರ್ಸಿಂದ ಸೇವ್ ಮಾಡಿ ಅದನ್ನು ಆ ಫ್ಯಾಕಲ್ಟಿ ಕೊಡಬೇಕಾಗತ್ತೆ ಸರ್. ಅದು ಕಂಡೀಷನು ಸರ್. ಆಮೇಲೆ ಅದೇ ಥರ ನಾನ್ ಟೀಚಿಂಗ್ ಅವ್ರಿಗೆ 60 ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ ಸರ್. ಅವ್ರಿಗೆ ಬೇರೆ ಬೆನಿಫಿಟ್ ಇಲ್ಲ ಸರ್. ಅವ್ರು 62 ಕ್ಲೈಮ್ ಮಾಡೋಂಗಿಲ್ಲ ಯೂನಿವರ್ಸಿಟಿಲಿ. ಬಟ್ ಸೆಂಟ್ರಲ್ ಯೂನಿವರ್ಸಿಟಿ ಇದೆ, ಬಟ್ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಅದನ್ನು ಅಡಾಪ್ಟ್ ಮಾಡಿದ್ದರಿಂದ ಅದೊಂದು ಸೇರ್ಸೋಕೆ ಹೇಳಿದರು. ಅದನ್ನು ನಾನ್ ಟೀಚಿಂಗ್ ಸ್ಟಾಫ್ ಅಬ್ಸರ್ವ್ ಟು ದ ಯೂನಿವರ್ಸಿಟಿ ಸರ್ವಿಸ್ ಶೆಲ್ ಬಿ 60 years ಆ್ಯಸ್ ಪರ್ ಸ್ಟೇಟ್ ಗೌರ್ಮೆಂಟ್ ಆರ್ಡರ್ ಅಂತ ಹಾಕಿ ಅದನ್ನು ಹಾಕಿದ್ವಿ ಸರ್. ಅದನ್ನೊಂದು ಆ್ಯಡ್ ಮಾಡೋಕ್ಕೆ ಹೇಳಿದರು, ಅದನ್ನು ಆ್ಯಡ್ ಮಾಡಿದ್ದೀವಿ ಸರ್. ಇದಿಷ್ಟು ಆಗಿದೆ ಸರ್. ಇದ್ರ ಜೊತೆಗೆ ನಾವು ಅಡಕಗಳನ್ನ ಕೂಡ ಕೇಳಿದ್ದಾರೆ ಸರ್. ನಮ್ಮ ಅನೆಕ್ಷರ್ಸ್ 1, 2, 3 ಅಂತ ಕೇಳಿದ್ದಾರೆ. ಅದರಲ್ಲಿ ಒಂದು ಅವರು ಒಪ್ಪಿಗೆ ಏನು ಅಂದರೆ, ನಾವು ಆಪ್ಟಿನ್ ಆದ ಕ್ಷಣದಿಂದ ಅನೆಕ್ಷರ್ 1ನಲ್ಲಿ ಸರ್ ಅವರು ಪುನಃ ಹಿಂದೆ ಹೋಗ್ತೀವಿ ಅಂದರೆ ನಾವು ಪುನಃ ನಾವು ಪೇರೆಂಟ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೀವಿ ಅಂತ ಅವಕಾಶ ಇಲ್ಲ ಸರ್. ಈಗ ಆಪ್ಟಿನ್ ಆದ ತಕ್ಷಣ ಅವರು ಒಂದು ನಮಗೆ ಮುಚ್ಚಳಿಕೆ ಪತ್ರ ಕೊಡ್ತಾರೆ ಸರ್. ಆ ಮುಚ್ಚಳಿಕೆ ಪತ್ರದಲ್ಲಿ ನಾನು ಇದಕ್ಕೆಲ್ಲ ಒಪ್ಪಿದ್ದೇನೆ, ಆಮೇಲೆ ನಾನು ಪ್ರೋರೇಟಾ ಪೆನ್ಷನ್ಗೆ ಒಪ್ಪಿದ್ದೇನೆ ಅಂತೇಳಿ ಅವರು ಮುಚ್ಚಳಿಕೆ ಪತ್ರ ಕೊಡ್ತಾರೆ ಸರ್. ಆಮೇಲೆ ಅದೇ ಥರ ಅವರು ಇನ್ನೊಂದೇನು ಕೊಡ್ತಾರೆ ಅಂದರೆ ಯೂನಿವರ್ಸಿಟಿ ರೆಗ್ಯುಲೇಷನ್ ಪ್ರಮೋಷನ್ಸ್ಗೆ ಏನಿದೆ ಅದಕ್ಕೆ ನಾನು ಒಪ್ಪಿದ್ದೀನಿ. ಒಂದು ಸರ್ ಅವರು ಇಲ್ಲಿಗೆ ಆಪ್ಟಿನ್ ಆದ ತಕ್ಷಣ ನಾನು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೋಗೋದಲ್ಲ ನಾನು ಕಾಲೇಜ್ ಸಿಸ್ಟಮ್ಗೆ, ಕಾಲೇಜಿಯೇಟ್ಗೆ ಅಂತ ಒಂದು. ಇನ್ನೊಂದು ನಾವು ಪ್ರೋರೇಟಾ 235A ಪ್ರಕಾರ ನನಗೇನು ಬೆನಿಫಿಟ್ ಬರಬೇಕು ಅಲ್ಲಿಗೆ ಸೀಸ್ ಆಗಿ ನಂದು NPSಗೆ ನಾನು ಬರಲಿಕ್ಕೆ ರೆಡಿ ಇದ್ದೀನಿ ಅಂತ ಅದಕ್ಕೂ ಒಂದು ಸೈನ್ ಆಗ್ತಾರೆ ಸರ್. ಇನ್ನೊಂದು ನಾನು ಪ್ರಮೋಷನ್ ಏನು ಮಾಡ್ತೀನಿ ಆ ಪ್ರಮೋಷನ್ನು ಆ್ಯಸ್ ಪರ್ ದ UGC ಗೈಡ್ಲೈನ್ಸ್ ಏನಿದೆ ಅದ್ರ ಪ್ರಕಾರ ನಾನು ಮಾಡ್ತೀನಿ ಅಂತ ಆ 3 ಅನೆಕ್ಷರ್ಗೂ ಅವರು ಅಪ್ರೂವ್ ಆಗಿ ಸೈನ್ ಹಾಕ್ಕೊಟ್ರೆ ಅವರು ಆಪ್ಟಿನ್ ಆಗ್ತಾರೆ ಸರ್. ಇದಿಷ್ಟನ್ನು ಕರೆಕ್ಷನ್ ಹೇಳಿದರು. ಇದನ್ನಿಷ್ಟನ್ನು ನಾವು ಆ್ಯಡ್ ಮಾಡಿ ಇದನ್ನು ನಾವೀಗ ಸ್ಟ್ಯಾಚ್ಯೂಟನ್ನು ಈ ಸಭೆಯಲ್ಲಿ ಮಂಡಿಸ್ತಿದ್ದೀವಿ ಸರ್. ಇದಕ್ಕೆ ಎಲ್ಲರ ಒಪ್ಪಿಗೆ ಇದ್ದರೆ ಸರ್ ನಾವು, ಯಾಕೆಂದರೆ ನಮಗೆ ಸರ್ಕಾರ ಏನು ಹೇಳಿದೆ ಅಂದರೆ ನೀವು ಅಕಾಡೆಮಿಕ್ ಕೌನ್ಸಿಲ್ ಮತ್ತು ಸಿಂಡಿಕೇಟ್ ಎರಡರಲ್ಲೂ ನೀವು ಅಪ್ರೂವ್ ಮಾಡಿ ಆಮೇಲೆ ನಮಗೆ ಕಳಿಸಿದ್ರೆ ನಾವು ಅದನ್ನು ಮಿನಿಸ್ಟ್ರಿಗೆ ಕಳಿಸಿ ಅದನ್ನು ಗವರ್ನರ್ಗೆ ಕಳಿಸಿ ಗವರ್ನರಿಂದ ಬಂದ ಮೇಲೆ ಆಮೇಲೆ ನಾವು ಒನ್ ಟೈಮ್ ಆಪ್ಷನ್ ಸರ್. ಇದರಲ್ಲಿ ಏನಾಗಿದೆ ಅಂದರೆ ಆಪ್ಟಿನ್ ಪ್ರೋಸೆಸ್ಸಲ್ಲಿ ಇಲ್ಲಿ 64 ಜನ ಬಂದಿದ್ದರು, ಆಮೇಲೆ ನಾವು ಯೂನಿವರ್ಸಿಟಿಯವರು ಅದೆಲ್ಲ ಇದೆ ಸರ್. ಈ ಸ್ಟ್ಯಾಚ್ಯೂಟು ಆ್ಯಕ್ಟಿಗೆ ಬಂದ ತಕ್ಷಣ ಸರ್, ಇದು ಸ್ಟ್ಯಾಚ್ಯೂಟು ಎಫೆಕ್ಟಿಗೆ ಬಂದಾಗ ಒನ್ ಟೈಮ್ ಆಪ್ಷನ್ ಕೊಡ್ತಾರೆ ಸರ್. ಆ ಒನ್ ಟೈಮ್ ಆಪ್ಷನಲ್ಲಿ ಯಾರ್ಯಾರು ಆಪ್ಟಿನ್ ಆಗ್ತಾರೆ ಇದಕ್ಕೆ ಬದ್ಧ ಆಗಿರೋರು ಯೂನಿವರ್ಸಿಟಿಗೆ ಬರ್ತಾರೆ ಸರ್. ಉಳಿದವರು ನಮ್ಮ ಡೈರೆಕ್ಟರೇಟ್ ಆಫ್ ಕಾಲೇಜಿಯೇಟ್ಗೆ ಹೋಗ್ತಾರೆ ಸರ್. ಇದಕ್ಕೆ ಒಪ್ಪಿ ನಾವು ಇಲ್ಲಿ ಒಪ್ಪಿಗೆ ಪಡೆದು ಇಲ್ಲೆಲ್ಲರ ಒಪ್ಪಿಗೆ ಇದ್ದರೆ ನಾವು ಮುಂದೆ ಸಿಂಡಿಕೇಟಿಗೆ ಹೋಗಿ ಸಿಂಡಿಕೇಟ್ನೂ ಅಪ್ರೂವ್ ಮಾಡಿ ಅದನ್ನು ನಮ್ಗೆ ಕಳಿಸ್ಕೊಡಿ ಅಂತ ಸರ್ಕಾರ ಹೇಳಿದೆ ಸರ್. ಅದ್ರ ಪ್ರಕಾರ ನಾವು ಮಾಡಲಿಕ್ಕೆ ಇದು ಅರ್ಜೆಂಟ್ ಮೀಟಿಂಗ್ ಕರೆದ ಉದ್ದೇಶ ಇದು ಸರ್. ಏನಾದ್ರು ಕ್ವಶನ್ಸ್ ಇದ್ದರೆ ವೆಲ್ಕಮ್ ಆಲ್ ದ ಮೆಂಬರ್ಸ್. ಅನೆಕ್ಷರ್ಸ್ ಕೊಟ್ಟಿದ್ದೀವಿ ಸರ್. ಅಂಶಗಳನ್ನು ತೆಗಿಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಸರ್. ನಾವು ಮಾಡಿ ರೀಡು ಇದೆ ಸರ್. ಸರ್ ಹಿಂದೆ ಒಪ್ಪಿಗೆ ಪತ್ರ ಅನೆಕ್ಷರ್ 1. ಆಮೇಲೆ ಅವರು 235A ಆ್ಯಕ್ಟ್ ಒಪ್ಪಿರೋಂಥದ್ದು 2ನೇದು ಸ್ಟ್ಯಾಚ್ಯೂಟು, 3ನೇದು UGC ರೆಗ್ಯುಲೇಷನ್ಗೆ ಒಪ್ತೀನಿ ಅಂತ ಅನೆಕ್ಷರ್ 3. ಬೋತ್ ಸರ್ ED ಆ್ಯಂಡ್ ಸರ್ ಇದು ಬೋತ್ ED ಆ್ಯಂಡ್ FD ಅವರ ಕನ್ಕರೆನ್ಸ್ ಮೇಲೇ ಇದು ಮಾಡಿ ಕೊನೆಯ ಹಂತದಲ್ಲಿ ಇದು ಇಷ್ಟು ಕರೆಕ್ಷನ್ ಮಾಡಬೇಕು ಅಂತ ಕಳಿಸಿದ್ದಾರೆ ಸರ್. 2 years ಆಯ್ತಾ ಇದು? ಹೌದು ಸರ್, 2 ವರ್ಷದಿಂದ ಇದು ಹೋರಾಟ ಕೊನೆಯ ಸತತವಾಗಿ 2 ವರ್ಷಗಳಿಂದ ಇದೇ ನಡೀತಾ ಇದೆ ನಮ್ಮ ಸರ್. ವಿಶ್ವವಿದ್ಯಾನಿಲಯದಲ್ಲಿ ಅನೇಕ ರೀತಿಯಾದಂಥ ನಾವು ಅಕಾಡೆಮಿಕ್ ಆ್ಯಕ್ಟಿವಿಟಿಗಳನ್ನು ಸ್ವಾಯತ್ತವಾಗಿ ಮಾಡದಿರೋದಕ್ಕೆ ಕಾರಣ ಏನು ಅಂತಂದರೆ ಈ ಸ್ಟ್ಯಾಚ್ಯೂಟ್ಸು ಅನುಷ್ಠಾನಕ್ಕೆ ಬಂದು ಈ ನಾವು ಆಪ್ಟಿನ್ ಪ್ರೋಸೆಸ್ ಪ್ರಕ್ರಿಯೆನ ಮುಗಿಸಿದರೆ ಆವಾಗ ಅದಕ್ಕೆ ಬೇರೆ ಒಂದು ಹಕ್ಕು ಇವು ಬರ್ತವೆ ಸರ್. ರಿಸರ್ಚ್ ಈ ಉದಾಹರಣೆಗೆ PhD ರಿಸರ್ಚ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಕ್ಕೆ ಆಗಿಲ್ಲ. ಆಮೇಲೆ ಇದು ಅಕಾಡೆಮಿಕ್ ಕೌಂಟ್ ಇದರಲ್ಲಿ ಮೆಂಬರ್ಸ್ ಆಫ್ ದಿ ಹೌಸ್ ಇದ್ದೇ ಇರ್ತಾರಲ್ವ,
ಅವ್ರ ಮುಖಾಂತರ ನೀವು ಯು ಶುಡ್ ಎಕ್ಸರ್ಟ್ ಪ್ರೆಷರ್ ಆನ್ ದಿ ಗವರ್ಮೆಂಟ್. ಅಲ್ಲಿ ಮಾಡಿದ್ದೀವಿ ಸರ್, ಅಲ್ಲಿ ಸರ್ ಹೇಳಿದ ಸ್ಟ್ಯಾಚ್ಯೂಟ್ ಗವರ್ನರ್ ಹತ್ರ ಇದೆ ಸರ್. ಸರ್ ಇದು ಅದನ್ನ ನಾವು ಮೇಲೆ ಕಳಿಸಿದ್ದೀವಿ. ಸರ್ ಹೇಳಿದ್ದು PhD ಅವ್ರದ್ದು ಅಸೆಂಟ್ ಹಾಕ್ಲೇಬೇಕು. ವಾಪಸ್ ಬಂದಿರೋದಲ್ಲ. ಗವರ್ನರ್ ಹೋಗಿ ಹೋಗಿ ಬಂದಿದೆ ಸರ್, ಕರೆಕ್ಷನ್ಸ್ ಹೇಳಿ ಆಗ್ತಾ ಇರೋದು ಸರ್ ಇದು. ಗವರ್ನರ್ ಬಂದಿರೋದ್ರಿಂದ ಅದಕ್ಕೆ ಈಗ ಪ್ರೆಷರಿಂದಲೇ ಸ್ಪೀಡಾಗಿ ಆಗ್ತಾ ಇದೆ ಸರ್. ಈಗ ತಾವು ಬಂದಿರೋದ್ರಿಂದ ಒಂಚೂರು ತಾವು ಇದರಲ್ಲಿ ಆಸಕ್ತಿ ವಹಿಸಿ ಆಲ್ರೆಡಿ ಇಟ್ ಇಸ್ ರೀಚ್ ದಿ ಕ್ರೂಷಿಯಲ್ ಸ್ಟೇಜ್ ಆಫ್ ಹೌದು ಸರ್, ಫಾರ್ವರ್ಡೆಡ್ ಟು ಗವರ್ನರ್. ಹೌದು ಸರ್. ಇನ್ನೇನು ಅಲ್ಲಿ ಮಂತ್ರಿಗಳು ಈಗಲೂ ನಾವು ಇಡಿ ಕಳಿಸಿ, ಇಡಿ ಅವರು ಮಿನಿಸ್ಟ್ರಿ ಕಳಿಸಿ ಅಲ್ಲಿಂದ ಅಲ್ಲಿಗೆ ಹೋದ್ರೆ ಗವರ್ನರ್ ಅಸೆಂಟ್ ಆದರೆ ಇದು ಆ್ಯಕ್ಟ್ ಈ ಸ್ಟ್ಯಾಚ್ಯೂಟ್ ಬರುತ್ತೆ ಸರ್. ಆಗಲಿ ಸರ್, ಅದೊಂದು ಸ್ವಲ್ಪ ಏನಂದ್ರೆ ಲೈಕ್ ಯು ಪೀಪಲ್ ಆರ್ ನಾಟ್ ಪ್ರೊವೈಡಿಂಗ್ ಅಸ್ ಅನ್ ಆಪರ್ಚುನಿಟಿ ಟು ಗೋ ಇನ್ ಟು ಇಟ್ಸ್ ಡೀಟೇಲ್ಸ್ ಅಬೌಟ್ ಇಟ್ಸ್ ವ್ಯಾಲಿಡಿಟಿ, ಇಟ್ಸ್ ಹೌ ಅಡ್ವಾಂಟೇಜಸ್. ಸರ್ ಅದು ಎರಡು ವರ್ಷದಿಂದ ಇದ್ರ ಬಗ್ಗೆ ಇದು ಸಾಧಕ ಬಾಧಕಗಳನ್ನೆಲ್ಲ ಚರ್ಚೆ ಆಗಿದೆ ಸರ್. ಈಗ ಅಂದರೆ ಅವರು FD ಅವರು ಒಪ್ಪಬಹುದಾದಂಥ ಮತ್ತು ನಮಗೂ ಅನುಕೂಲವಾಗಿರುವಂಥ ಸಂಗತಿಗಳಿಗೆ ಬಂದು ಈಗ ಆಲ್ ದೀಸ್ ಥಿಂಗ್ಸ್ ಸಿ ವಿ ಆರ್ ಹಾರ್ಡ್ಲಿ ಕಾಂಟ್ರಿಬ್ಯೂಟಿಂಗ್ ಎನಿಥಿಂಗ್ ಟು ಎನಿ ಆಫ್ ದೀಸ್ ಇಶ್ಯೂಸ್. ಓಕೆ, ಯು ಆರ್ ನಾಟ್ ಗಿವಿಂಗ್ ಅಸ್ ದಿ ಆಪರ್ಚುನಿಟಿ. ನಿನ್ನೆ ಮಧ್ಯಾಹ್ನ ಬಂದು ಹೇಳ್ತಾರೆ ನಾಳೆ 11 ಗಂಟೆಗೆ ಮೀಟಿಂಗ್ ಅಂತ. ಸಿ ದಿಸ್ ಆರ್ ಆಲ್ ನಾಟ್ ಸಮಥಿಂಗ್ ದಟ್ ಕ್ಯಾನ್ ಬಿ ಡೆಲ್ಟ್ ಓವರ್ ನೈಟ್ ಆ್ಯಂಡ್ ಗ್ರಾಸ್ಪೆಡ್. ಓಕೆ, ಅದು ನಮ್ಗೆ ಗೊತ್ತಾಗಬೇಕು. ಸಂಬಡಿ ಶುಡ್ ಕಮ್ ಅಂಡ್ ಅಪ್ರೈಸ್ ಅಸ್ ಆರ್ ಅಟ್ ಲೀಸ್ಟ್ ಕಾಲ್ ಅಸ್ ಟು ನೋ ವಾಟ್ ಈಸ್ ಹ್ಯಾಪನಿಂಗ್ ಅಂಡ್ ಆಲ್ಸೋ ದಟ್ ವಿ ಕ್ಯಾನ್ ಆಲ್ಸೋ ಜಸ್ಟಿಫೈ ಅಂಡ್ ವ್ಯಾಲಿಡೇಟ್ ಅವರ್ ಕಾಂಟ್ರಿಬ್ಯೂಷನ್ ಎಕ್ಸ್ಪೆಕ್ಟೆಡ್ ಆಫ್ ಫ್ರಮ್ ಅಸ್ ಅಲ್ವಾ. ಆಯಿತು ಸರ್. ಇದು ಯಾಕೆ ಇಷ್ಟು ಆಯಿತು ಅಂದರೆ ಸರ್, ಅವ್ರು ಹೇಳಿದ್ರಲ್ಲ ಸರ್, ನಮ್ಮ ಆ್ಯಕ್ಟಲ್ಲಿ ಏನಿತ್ತು ಅಂದರೆ ನಮ್ಮ ಸ್ಟ್ಯಾಚ್ಯೂಟಲ್ಲಿ ಪೇ ಪ್ರೊಟೆಕ್ಷನ್ ಕೊಡೋದಲ್ಲ. ಯೂನಿವರ್ಸಿಟಿಗೆ ಬಂದ ತಕ್ಷಣ ಏನಾಗ್ಬಿಟ್ಟಿದ್ರು ಅವರು ಎಷ್ಟು ಈಗ ಸರ್ ಆ್ಯಕ್ಚುಲಿ ಇವರು ಬೇಸಿಕ್ ಈಗ 2 ಲಕ್ಷ ಇದ್ರೂ ಅಲ್ಲಿ ಹೊಸ ಪೊಸಿಷನ್ಗೆ ಅವ್ರು ಆಪ್ಟಿನ್ ಆದ ತಕ್ಷಣ ಅವ್ರದ್ದು ಬೇಸಿಕ್ 1.44 ಹೋಗ್ಬಿಡ್ತಿತ್ತು ಸರ್. ಅದಕ್ಕೆ ಯಾರೂ ಟೀಚರ್ಸ್ ರೆಡಿ ಇರಲಿಲ್ಲ ಸರ್. ಆ ಹೋರಾಟದಲ್ಲಿ ನಮ್ಮ ಈಗ ಡಾಕ್ಟರ್ಸ್ ಆಗಿದ್ದವರು ಈಗ ಟೀಚಿಂಗ್ ಕಾಲೇಜಸ್ಗಳಿಗೆ ಹೋದ್ರಲ್ಲ ಸರ್, ಅವ್ರಿಗೆ ಇದು ತುಂಬ ಇದೆ ಸರ್. ಇದು ಅಲ್ಲಿ 12,000 ಜನ ಇದ್ದಾರೆ. ಅದೇ ಥರ ಈ ಥರ ನಾವು ಮಾಡಿಬಿಟ್ರೆ ಇದೇ ಥರ ಒಂದು 7 ವಿಶ್ವವಿದ್ಯಾಲಯ ಹೊಸದಾಗಿ ಮಾಡಿದಾರಲ್ಲ ಸರ್, ಸರ್ಕಾರ ಒಂದು 7 ವಿಶ್ವವಿದ್ಯಾಲಯ, ಆಮೇಲೆ ನಮ್ಮ ಜೊತೆಗೆ ಆದಂತಹ ದೃಪತುಂಗ ಇರ್ಬೋದು, ಮಂಡ್ಯ ಇರ್ಬೋದು, ಅದಕ್ಕೆಲ್ಲ ಇದು ಬೇಸ್ ಆಗುತ್ತೆ ಸರ್. ಈಗ ನಮಗೆ ಪೇ ಪ್ರೊಟೆಕ್ಷನ್ ಕೊಟ್ಟಿರೋದ್ರಿಂದ ಈಗ ಎಲ್ಲ ಯೂನಿವರ್ಸಿಟಿಯವರು ಇದ್ರ ಮೇಲೆ ಸರ್ ಅವರೆಲ್ಲ ಸ್ಟ್ಯಾಚ್ಯೂಟ್ ಮಾಡ್ತಾರೆ ಸರ್. ಯಾಕೆಂದರೆ ಇದುವರೆಗೂ ಅಲ್ಲೆಲ್ಲ ಸ್ಟ್ಯಾಚ್ಯೂಟೇ ಆಗಿಲ್ಲ ಸರ್. ಎಸ್ ಸರ್, ದಿಸ್ ಟೈಪ್ ಆಫ್ ಸ್ಟ್ಯಾಚ್ಯೂಟ್. ಎಸ್ ಸರ್, ಎಸ್ ಸರ್. ಪೇ ಪ್ರೊಟೆಕ್ಷನ್ ಕೊಡ್ತಾ ಆಗ್ತಾ ಇರೋದು ಇದೇ ಫಸ್ಟ್ ಸ್ಟ್ಯಾಚ್ಯೂಟು ಸರ್. ಎಸ್ ಸರ್, ಎಸ್ ಸರ್, ಎಕ್ಸಾಕ್ಟ್ಲಿ ಸರ್. ಅದಕ್ಕೆ ನಮ್ಮ ಎಲ್ಲ ಫ್ಯಾಕಲ್ಟಿಗಳೆಲ್ಲ ಸತತವಾಗಿ ಓಡಾಡಿ ಮಾಡ್ತಾ ಇದ್ದಾರೆ ಸರ್. ಸೊ ಅದರಿಂದ ಈ ಮಟ್ಟಕ್ಕೆ ಬಂದು ಇದು ಫೈನಲ್ ಅಪ್ರೂವಲ್ಗೆ ಇದು ಬಂದಿರೋದು ಸರ್ ಆ್ಯಕ್ಚುಲಿ. ಇದು ಸೊ ಎಲ್ಲ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ಸ್ಗಳೆಲ್ಲ ನೀವೆಲ್ಲ ಏನು ಹೇಳ್ತೀರಾ ಅದ್ರ ಮೇಲೆ ನಾವು ಮುಂದೆ ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆಗಳಿದೆ. ನಿಮ್ಮೆಲ್ಲರ ಒಪ್ಪಿಗೆ ಬಗ್ಗೆ ಹೇಳಬೇಕು. ಅಲ್ಲ, 235A ಇದ್ರ ಕುರಿತಾಗಿ ಮತ್ತೆ ನಾವು ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಇದರ ಸಾಧಕ ಬಾಧಕಗಳೆಲ್ಲ ಗೊತ್ತಾಗಿದೆ. ಈಗ ಅವರೇನು ಅಡಿಷನಲ್ ಕಳಿಸಿದ್ದಾರೆ ಅದನ್ನು ಈಗ ಸೂಪರ್ ಆ್ಯನಿಮೇಷನ್ ಅಂತ ಬರೆದಿದ್ದನ್ನು ಇವಾಗ 62, 60 ಅಂತ ಮೆನ್ಷನ್ ಮಾಡಿದ್ದಾರೆ. 235A ಅಂತ ಅನ್ನೋದನ್ನು ಅವರು ಅದರಲ್ಲಿ ನಿಮಗೆ ಅದರಲ್ಲಿ ಗ್ರ್ಯಾಚ್ಯುಯಿಟಿ ಇವೆಲ್ಲವನ್ನು ಕೂಡ ಕೊಡೋ ಡೇಟಿಂದ ಎಲ್ಲಿ ಸರ್ವಿಸ್ ಮಾಡಿದ್ದಾರೆ ಇವತ್ತು ಆ ಡೇಟಿಗೆ ಸ್ಟೇಟ್ ಟ್ರೆಜರಿಯಿಂದಲೇ ಅದನ್ನು ಕೊಡ್ತೀವಿ ಅಂತ ಅನ್ನೋದನ್ನು ಕೂಡ ಅವರು ಕಮಿಟ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಂದ ಆಚೆ ಯಾರಿಗೆ ಸರ್ವಿಸ್ ಇದೆ ಅವ್ರಿಗೆ ಕೊಡಬೇಕಾದ ಬೆನಿಫಿಟ್ಸ್ನಲ್ಲಿ ಬಜೆಟಲ್ಲಿ ನಿಮಗೆ ಹಣ ಸಾಕಾಗಲಿಲ್ಲ ಅಂದರೆ ನಿಮ್ಮ ಇಂಟರ್ನಲ್ ರಿಸೋರ್ಸ್ ನಮ್ಮ ಯೂನಿವರ್ಸಿಟಿಯಿಂದ ನಾವು ಬೇರೆ ಮಾಡಬೇಕು ಅಂತ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಅದು ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ನಮ್ಮ ಯೂನಿವರ್ಸಿಟಿಯಿಂದಲ್ಲ ಮೇಡಮ್, ಅದು ಹೇಳಿದ್ದಾರೆ ಬಜೆಟ್ರಿ ಡಿಫಿಸಿಟ್ ಇದ್ರೆ ಅದೇ. ಸೊ ಅಂದರೆ ನಾವು ಪೂರ್ತಿ ಕೊಡಲ್ಲ ಅಂತ ಹೇಳ್ತಿಲ್ಲ ಅವರು. ಡಿಫಿಸಿಟ್ ಬಿಸಿಟ್ಟಾಗ ನೀವು ಅದನ್ನ ಮ್ಯಾಚ್ ಮಾಡಬೇಕು ಅಂತ ಹೇಳಿದ್ದಾರೆ. ಏನಿದ್ರು ಸ್ವಲ್ಪ ಪ್ಲಸ್ ಆರ್ ಮೈನಸ್ ಏನಾದ್ರು ಒಂದು ಹೆಚ್ಚು ಕಡಿಮೆ ಇದ್ದರೆ ಆ ಥರ ಮಾಡ್ಕೊಳ್ಳಿ ಅಂತ. ಇವು ಹೊಸ ವಿಷಯಗಳೇನಲ್ಲ, ಇವು ಸಣ್ಣಾಗಿರೋದ್ರಿಂದ ನಾವು ಮತ್ತೆ ಇವೆರಡು ನಾವು ಹಿಂದೆ ಕಳಿಸಿದ ಸ್ಟ್ಯಾಚ್ಯೂಟ್ಗೆ ಇದೇ ಸಭೆ ಅನುಮತಿ ಕೊಟ್ಟಿದ್ದರಿಂದಾಗಿ ಈ ಕರೆಕ್ಷನ್ಸ್ಗೆ ನಾವು ಒಪ್ಪಿಗೆ ಕೊಡೋದು ಸಹಜವಾಗಿ ಇದೆ, ಬೇಗ ಮಾಡಬಹುದು. ಅದರಿಂದ ಇದನ್ನು ಒಪ್ಪುವುದು ಅಂತ ಅನಿಸುತ್ತೆ. ಮುಂಚೆ ಅಪಾಯಿಂಟ್ ಆದವ್ರಿಗೆ 235A ಅಪ್ಲೈ ಆಗಲ್ಲ ಅಲ್ವಾ? ಇಲ್ಲ, ಅವ್ರಿಗೆ ಅಪ್ಲೈ ಆಗೋದು ಇದು 2006 ಬಿಫೋರ್ ಯಾರಾದರೂ ಅವ್ರಿಗೆ ಮಾತ್ರ ಪೆನ್ಷನರಿ ಬೆನಿಫಿಟ್ಟು ಮೇಡಮ್. ಆಫ್ಟರ್ ಪ್ರೋರೇಟಾನೇ ಮೇಡಮ್. ಪ್ರೋರೇಟಾ ನಿಮ್ಗೆ ಎಫೆಕ್ಟ್ ಆಗೋದೇ ಬಿಫೋರ್ 2006
ಸರ್ ಹೇಳಿದ್ರಲ್ಲ, ಅದಕ್ಕಿಂತ ಮುಂಚೆ ಆದವ್ರಿಗೆ ಇದು ಬೆನಿಫಿಟ್. Including 2006 ಆನ್ವರ್ಡ್ಸ್ ಆದವ್ರಿಗೆ ಅವರು NEP ಇದ್ದಾರೆ ಮೇಡಮ್. ಅವು NPS ನ್ಯೂ ಪೆನ್ಷನ್ ಸ್ಕೀಮ್ ಅವ್ರಿಗೆ ಅಂಥ ಡಿಫ್ರೆನ್ಸ್ ಆಗಿಲ್ಲ ಸರ್. ಇನ್ಕ್ಲೂಡಿಂಗ್ ಗ್ರ್ಯಾಜುಯಿಟಿ ಆ್ಯಂಡ್ EL ಎನ್ಕೇಸ್ಮೆಂಟ್ ಅದು ಪ್ರೋ ರೇಟಾಗೆ ಬರುತ್ತೆ ಅಂತ ಇದೆ. ಅಲ್ಲಿ ಒಂದು ಕನ್ಫ್ಯೂಷನ್ ಇದೆ ಸರ್, ವೆದರ್ ಓನ್ಲಿ ಪೆನ್ಷನ್ ಆರ್ ಗ್ರ್ಯಾಜುಯಿಟಿ ಆ್ಯಂಡ್ EL. ಅದು ನೋಡಿ ಸರ್ ಒಂದು ಪಾಯಿಂಟ್. ಸರ್ ಅದು ಅಡಕದಲ್ಲಿ ಇದೆ ನೋಡಿ ಸರ್, 235A ಯಥಾವತ್ತಾಗಿ ಅದು ಅನೆಕ್ಷರ್ 2 ಅಲ್ಲಿ ಇದೆ ಸರ್. ಅದನ್ನು Annexure ನೀವು 2 ನಲ್ಲಿ ನೋಡಿ ನೋಡಿ ಅದರಲ್ಲಿ ಏನು ಸಾಧಕ ಬಾಧಕ ಇದೆ ನೀವು ಮಾತಾಡ್ಬೋದು ಸರ್. ರಾಘವೇಂದ್ರ ಇವ್ರು ಕಳಿಸಿರೋ ಇದರಲ್ಲಿ ನೋಡಿ, ಇದು ಆಲ್ ಅದರ್ ರಿಟೈರ್ಡ್ ಬೆನಿಫಿಟ್ಸ್ ನೀವು ತೆಗ್ದಿಲ್ವಲ್ಲ? ತೆಗ್ದಿಲ್ಲ ಅದನ್ನ, ಇದ್ರಲ್ಲಿ ಬಂದಿದೆ ನೋಡಿ. ಬಟ್ ಅವ್ರಿಗೆ ಹೋಗಿರೋದ್ರಲ್ಲಿ ಇಲ್ವಲ್ಲ? ಈಗ ನಾವು ತೆಗೆದು ಕಳಿಸಿದ್ರೆ ಅದನ್ನು ಹೇಳ್ಬೇಕು ಸರ್. ಸರ್ ಸಬ್ಮಿಷನ್ ಸರ್. ಪ್ರೊಫೆಸರ್ ರಾಮಕೃಷ್ಣ ಸರ್, ನೀವು ಕರೆಕ್ಟ್ ಹೇಳಿದ್ರಿ. ನಾನು ಹೇಳಿದ್ದೆ ಸರ್, ಅಲ್ಲಿ ನಿಮಗೆ ಹಳೇದನ್ನೇ ಕಳಿಸ್ಬಿಟ್ಟಿದ್ದಾರೆ. KCSR ಅಲ್ಲಿಗೆ ನಿಲ್ಲಿಸಿದೆ ಸರ್. ಆ್ಯಂಡ್ ಆಲ್ ಅದರ್ ರಿಟೈರ್ಡ್ ಬೆನಿಫಿಟ್ಸ್ನ ರಿಮೂವ್ ಮಾಡೋಕ್ಕೆ ಹೇಳಿದ್ದಾರೆ ಸರ್. ಹೌದು ಸರ್, ಹೌದು ಸರ್, ಹೌದು ಸರ್, ಹೌದು ಸರ್. ಇ ಹೌದು ಸರ್, ಅದನ್ನು ರಿಟರ್ನ್ ಮಾಡ್ತೀವಿ ಸರ್. ಬಟ್ ಇಲ್ಲೊಂದು ವರ್ಡ್ ಇದೆಯಲ್ಲ ಸರ್, ಆ್ಯಂಡ್ ಆಲ್ ಅದರ್ ರಿಟೈರ್ಡ್ ಬೆನಿಫಿಟ್ಸ್, ಅದನ್ನು ತೆಗೆದಾಕಿ ಅಲ್ಲಿದೆ ಸರ್, ಅಲ್ಲಿದೆ. ಇಲ್ಲ ಅದಿದೆ ಸರ್, ಅದಕ್ಕೆ ಅದು ಆಮೇಲೆ ಅದಿತ್ತು ವರ್ಡು ಆಮೇಲೆ ತೆಗೆದಿದ್ದೀರಿ. ಇಲ್ಲ 235A ಸರ್, 235A KCSR ಏನು ಹೇಳಿತ್ತೆ ಅದನ್ನು ಯಾವತ್ತು ನಾವು ಬಟ್ 235A ಅಂತ ಇರೋನ ಅಷ್ಟಕ್ಕೆ ನಿಲ್ಲಿಸಿದ್ದಾರೆ. KCSR ಸರ್ ನನಗೊಂದು ಡೌಟ್ ಇದೆ. ಹೇಳಿ ಮೇಡಮ್. ಇದು ನಮ್ಮದು ನಾನ್ ವೆಕೇಷನ್ ಬರುತ್ತೆ ಲೈಬ್ರೇರಿಯನ್ಸು, ನಮಗೆ ಇದು ಕಮ್ಯೂಟೆಡ್ ಲೀವ್ ಅಂತ ಇರುತ್ತೆ ಸರ್. ಕಮ್ಯೂಟೆಡ್ ಲೀವು ಈಗ ಫ್ರೀಸ್ ಆದರೆ DC-ನಲ್ಲಿ ಅದು ಯೂಸ್ ಮಾಡ್ಕೋಬೇಕಷ್ಟೇ, ಅದರಿಂದ ಯಾವ ಎನ್ಕ್ಯಾಶ್ಮೆಂಟು ಸಿಗಲ್ಲ. ನಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಸರ್. ಮೇಡಮ್ ಟ್ರಾನ್ಸ್ಫರ್ ಫ್ರೀಸ್ ಆದರೆ ನಾವು ಅಟ್ಲೀಸ್ಟ್ ಯೂಸ್ ಮಾಡ್ಕೋಬೇಕಲ್ವಾ? ನಮಗೆ ಇಮಿಡಿಯೇಟ್ ಏನೋ ಎಮರ್ಜೆನ್ಸಿ ಬಂತು ಯೂನಿವರ್ಸಿಟಿಗೆ ಇನ್ನಾದಾಗ ಅದ್ರ ಬಗ್ಗೆ ಸ್ವಲ್ಪ ಮೇಡಮ್, ಇದರಲ್ಲಿ ನೀವು ಯೂನಿವರ್ಸಿಟಿ ಸಿಸ್ಟಮ್ ಬಂದಾಗ ಮೇಡಮ್ ನೀವು ಹೇಳಿ ಸತ್ಯ, ಅದು ಫ್ರೀ ಅದರಲ್ಲಿ ಎರಡು ಮಾತಿಲ್ಲ. ಹೌದು ಮೇಡಮ್, ಅಲ್ಲಿ ಏನಿದೆ ನೀವು ಅಲ್ಲಿಗೆ ನೀವು ಆಪ್ಟಿನ್ ಆದ ತಕ್ಷಣ ಮೇಡಮ್ ಅಲ್ಲಿ ಏನೇನಿತ್ತು ಅದು ಆ್ಯಸ್ ಪರ್ ದ 235A ಆ್ಯಕ್ಟ್ ಪ್ರಕಾರ ಪ್ರೋರೇಟ ಪ್ರಕಾರ ಅದು ಏನೇನು ಆಗಬೇಕು ಆಗುತ್ತೆ ಮೇಡಮ್. ಅದೇ ಇಲ್ಲಿರೋದು ಮೇಡಮ್. ಅದನ್ನು ನಾವು ಅಶ್ಯೂರ್ ಮಾಡೋದಿಲ್ಲ. ಒನ್ ಮೋರ್ ಥಿಂಗ್ ಸರ್, ನಾನು ಈಗ ಒಂದು ಕರೆಕ್ಷನ್ ಕೊಟ್ಟಿದ್ರಲ್ಲ ಸರ್, 9th ಸೂಪರ್ ಆನ್ಯುಯೇಷನ್ನು, ಅದರಲ್ಲಿ ಟೀಚಿಂಗ್ ನಾನ್ ಟೀಚಿಂಗ್ ಅಂತ ಕೊಟ್ಟಿದ್ದಾರೆ, ಎರಡು ಬೈಫರ್ಕೇಶನ್ ಮಾಡಿ. ಬಟ್ ಬಿಫೋರ್ ನಮ್ಗೆ ಲಾಸ್ಟ್ ಟೈಮ್ ಸ್ಟ್ಯಾಚ್ಯೂಟ್ಸಲ್ಲಿ ಇದ್ದಾಗ ಲೈಬ್ರೇರಿಯನ್ಸ್ ಫಿಸಿಕಲ್ ಎಜುಕೇಷನ್ ಅಂತ ಡೀಟೇಲ್ಡ್ ಆಗಿತ್ತು. ಇವಾಗ ಟೀಚಿಂಗಲ್ಲೇ ಸೇರಿದ್ರು ಕೂಡ ಅದು ಎಕ್ಸ್ಟ್ರಾ ವರ್ಡಿಂಗ್ ಸೇರಿಸಿದ್ರಿ ಲಾಸ್ಟ್ ಟೈಮು. ಇಲ್ಲ ಮೇಡಮ್, ಇದು ಬರೀ ಟೀಚರ್ಸ್ ಅಂತಾನೆ ಕಾಣಿಸಿರೋದು ಮೇಡಮ್. UGC ಇದರಲ್ಲಿ
UGC ರೆಗ್ಯುಲೇಷನಲ್ಲಿ ನಮ್ಮ UGC 2018 ರೆಗ್ಯುಲೇಷನ್ ಪ್ರಕಾರ ಲೈಬ್ರರಿನೂ ಅದರೊಳಗಿದ್ದಾರೆ ಮೇಡಮ್. ಅದನ್ನು ನೀವು ಫುಲ್ಫಿಲ್ ಮಾಡಿ ಅಸಿಸ್ಟೆಂಟ್ ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರ್ ಆದರೆ ಸರಿ ಮೇಡಮ್. ನೀವು ನಾನ್ ಟೀಚಿಂಗ್ ಸ್ಟಾಫ್ ಆದರೆ ಅಂದರೆ ನಮಗಿಲ್ಲಿ SDC FDC ಆ ಥರದವ್ರಿಗೆ ಗೋಸ್ಕರ ಇದು ಸರ್ಕಾರ ಅದನ್ನು ಸೇರ್ಸಕ್ಕೆ ಹೇಳಿ ಅವ್ರಿಗೆ 60 ವರ್ಷನೇ ರಿಟೈರ್ಮೆಂಟ್ ಅಂತ ಸೇರಿಸಿದ್ದಾರೆ ಮೇಡಮ್. ಸೊ ಇಟ್ ಈಸ್ ಇನ್ಕ್ಲೂಡೆಡ್. ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಅಂಡ್ ಲೈಬ್ರರಿಯನ್ಸ್ ಆಲ್ ಆರ್ ಇನ್ಕ್ಲೂಡ್. ಅದು ಕೆಲವು ಟೈಮ್ ಏನಾಗಿದೆ ಯೂನಿವರ್ಸಿಟಿ ಲೆವೆಲಲ್ಲಿ ಕೋರ್ಟಿಗೆ ಹೋಗಿದ್ದಾರೆ ಸರ್. ಗೊತ್ತು ಮೇಡಮ್, ಇದು ಕೋರ್ಟಲ್ಲಿ ನಡೀತಾ ಇದೆ. ಇದರದ್ದು ಇವತ್ತು ಬೆಂಗಳೂರು ಯೂನಿವರ್ಸಿಟಿ ಇರ್ಬೋದು, KSO ಇರ್ಬೋದು, ನಮ್ಮಲ್ಲಿ ನಡೀತಾ ಇದೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಮೇಡಮ್, ನೀವು ಯಾವ ರೀತಿ ಆಪ್ಟಿನ್ ಆಗ್ತೀರಿ ಅದ್ರ ಮೇಲೆ ಹೋಗುತ್ತೆ ಮೇಡಮ್. ನಿಮ್ಮ ಪೊಸಿಷನ್ಸು ನಿಮಗೆ ಡೈರೆಕ್ಟರ್, ಈಗ ಫಿಸಿಕಲ್ ಡೈರೆಕ್ಟರ್ ಅಂತ ಕೊಟ್ಟರೆ ನಿಮ್ದೇನೂ ಇಲ್ಲ, ಲೈಬ್ರರಿಯನ್ ಅಂತ ಕೊಟ್ಟರೆ ಏನಿಲ್ಲ. ಅದೇನಾಗ್ತದೆ UGCಗೆ ಬರುತ್ತೆ. ನಿಮ್ಮ ಡೆಸಿಗ್ನೇಷನನ್ನು ನೀವು ಆಪ್ಟಿನ್ ಮಾಡಬೇಕಾದ್ರೆ ಯಾವುದು ತಗೊಂತೀರಿ. ಈಗ ಮೇಡಮ್ ಅಪ್ರೂವ್ಡ್ ಪೋಸ್ಟ್ಗಳಿದೆ ಮೇಡಮ್. ಈಗ ಅಪ್ರೂವ್ಡ್ ಪೋಸ್ಟ್ಗಳಲ್ಲಿ ನೀವು ಯಾವ ಪೋಸ್ಟ್ಗೆ ಅಬ್ಸಾರ್ಬ್ ಆಗ್ತೀರಿ ಅನ್ನೋದ್ರ ಮೇಲೆ ಇದು ಡಿಸೈಡ್ ಆಗುತ್ತೆ ಮೇಡಮ್. ಇಸ್ ಇಟ್ ಟೀಚಿಂಗ್ ಆರ್ ನಾಟ್ ಟೀಚಿಂಗ್ ಅಂತ. ಅಲ್ಲಿ ಮೇಡಮ್ ಈಗ ಎಷ್ಟೋ ಜನ ಇದ್ದ ತಕ್ಷಣ ಅಲ್ಲಿಗೆ ಅಬ್ಸರ್ವ್ ಮಾಡಬೇಕು ಅಂತಲೇ ಇಲ್ಲ. ಅದಕ್ಕೆ ಒಂದು ಇದು ಮಾಡ್ಕೊಂಡು ನೆಕ್ಸ್ಟ್ ಸ್ಟ್ಯಾಚ್ಯೂಟ್ ಆದಮೇಲೆ ಎಲ್ಲೆಲ್ಲಿ ನಮ್ಮದು ಪೋಸ್ಟ್ಗಳಿದೆ, ಎಲ್ಲಿಲ್ಲ, ಅವ್ರನ್ನ ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡ್ಕೊಂಡು ಒನ್ ಟೈಮ್ ಅದನ್ನೆಲ್ಲ ನೆಕ್ಸ್ಟ್ ವೈಸ್ ಚಾನ್ಸಲರ್ಸು ಅವರೆಲ್ಲ ಮಾಡ್ತಾರೆ ಮೇಡಮ್. ಅದರದ್ದು ನಾನು ಮುಂದೆ ಏನಾಗ್ತದೆ ಹೇಳೋದಿಲ್ಲ. ಈಗಿನ ಸ್ಥಿತಿಯಲ್ಲಿ ಇದು ನೀವು ನೆಕ್ಸ್ಟ್ ಆಪ್ಟಿನ್ ಆಗಬೇಕಾದ್ರೆ ಆ ಪೊಸಿಷನ್ ಏನಿದೆ, ಆಮೇಲೆ ನಿಮಗೆ ಅಪ್ರೂವ್ಡ್ ಪೋಸ್ಟ್ ಏನಿದೆ ಮೇಡಮ್, ಆ ಅಪ್ರೂವ್ಡ್ ಪೋಸ್ಟಲ್ಲಿ ನೀವು ಎಲ್ಲಿ ಹೋಗಿ ಫಿಟ್ ಇನ್ ಆಗ್ತೀನಿ ಅದರ ಮೇಲೆ ನಿಮಗೆ ಹೇಳ್ಬೋದು ಮೇಡಮ್. ಈಗ ಅಸಿಸ್ಟೆಂಟು, ಅಸೋಸಿಯೇಟು, ಪ್ರೊಫೆಸರ್ ಮೇಡಮ್ ಅದು ನಂಗೆ ಗೊತ್ತಿಲ್ಲ, ನನ್ನ ಹತ್ರ ಅದು ಇಲ್ಲ ಯಾವ್ಯಾವ ಪೋಸ್ಟ್ಗಳು ಅಪ್ರೂವ್ ಆಗಿದೆ ಅಂತ ಲಿಸ್ಟು ತಗೊಬೇಕಾಗ್ತದೆ. ಇದರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರ್ಸ್ಗೆ ಏನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಅವ್ರಿಗೆ ಒಂದಷ್ಟು ಜಾಸ್ತಿ ಇರುತ್ತೆ. ಒಂದು ನಮ್ಮಲ್ಲಿ ಫಿಸಿಕ್ಸು 13 ಜನ ಇದ್ದಾರೆ, 13ಕ್ಕೂ ಇಲ್ಲಿ ಅಪ್ರೂವ್ ಆಗಲಿಕ್ಕಿಲ್ಲ. ಒಂದು 8 ಪೋಸ್ಟ್ ಇರುತ್ತೆ, 6 ಪೋಸ್ಟ್ ಇರುತ್ತೆ. ಉಳಿದವ್ರನ್ನ ಏನು ಮಾಡಬೇಕು, ಅದನ್ನು ಡೆಪ್ಯೂಟ್ ಅಂತ ಏನೋ ಮಾಡ್ಕೊಂಡು ಮಾಡ್ತಾರೆ ಮೇಡಮ್. ಅದೇ ಥರ ನಿಮಗೂ ಅವಕಾಶ ಇದೆ. ನೆಕ್ಸ್ಟು ಬಂದಾಗ ನೀವು ಆಪ್ಟಿನ್ ಆದರೆ ಅದರಲ್ಲಿ ನೀವು ಎಲ್ಲಿ ಫಿಟ್ ಇನ್ ಆಗಬೇಕು ಅಂತ ಆಗ್ತೀರಿ, ಅದು ಬಹಳ ಮುಖ್ಯ ಮೇಡಮ್. ಆಮೇಲೆ ನಾವು ಅವತ್ತು ಹೇಳಿಲ್ಲ, ನೀವು ಇವತ್ತು ಹೇಳಿಲ್ಲ ಅಂತಲ್ಲ ಮೇಡಮ್. ಅಬ್ಸಾರ್ಬ್ ಆಗಬೇಕಾದ್ರೆ ಈ ನಮಗೆ 262 ಪೋಸ್ಟನ್ನು ಕೊಟ್ಟಿದ್ದಾರೆ ಮೇಡಮ್. ಆ ಪೋಸ್ಟಲ್ಲಿ ನಿಮ್ಮದಿದ್ದು ಯಾವ ಪೊಸಿಷನ್ಗೆ ಅಬ್ಸಾರ್ಬ್ ಆಗ್ತೀರಿ ಅದ್ರ ಮೇಲೆ. ಯಾಕೆಂದರೆ ಮೇಡಮ್ ಸ್ಟ್ಯಾಚ್ಯೂಟ್ ಬಂದ ತಕ್ಷಣವೇ ನಿಮ್ಮದೆಲ್ಲ ಚೇಂಜ್ ಆಗುತ್ತೆ ಮೇಡಮ್. ಈಗ ಗ್ರಡೇಷನ್ ಲಿಸ್ಟ್ ಏನಿದೆ, ಆ ಗ್ರಡೇಷನ್ ಲಿಸ್ಟ್ ಹೋಗಿ ಪ್ರೊಫೆಸರ್ಸು, ಅಸೋಸಿಯೇಟ್ ಪ್ರೊಫೆಸರ್ಸು ಅಂತ ಇನ್ನೊಂದು ಯೂನಿವರ್ಸಿಟಿ ಲೆವೆಲಲ್ಲಿ ಸೀನಿಯಾರಿಟಿ ಲಿಸ್ಟ್ ಮಾಡ್ತಾರೆ ಮೇಡಮ್. ಆ ಲಿಸ್ಟ್ಗಳೆಲ್ಲ ಮಾಡಬೇಕಾದ್ರೆ ಈ ಡೈರೆಕ್ಟರ್ ಅಂತ ಏನೇನಾಗಿದೆ, ಈ ಸ್ಟ್ಯಾಚ್ಯೂಟ್ ಬಂದ ತಕ್ಷಣ ಎಲ್ಲರೂ ಹೊಸಬರಾಗ್ತಾರೆ ಮೇಡಮ್. ಡೈರೆಕ್ಟರ್ ಇರ್ಬೋದು, ಯಾಕಂದರೆ ಅದ್ರಲ್ಲಿ ಸೀನಿಯಾರಿಟಿ ವೇರಿ ಆಗ್ತದೆ. ಈಗ ಏನಾಗ್ತಾ ಇದೆ, ಗ್ರಡೇಷನ್ ಲಿಸ್ಟು, ಅವರು ಚಿಕ್ಕವರಿದ್ರು ಅಸೋಸಿಯೇಟ್ ಪ್ರೊಫೆಸರ್ ಇದ್ರು ಮೇಲಿರ್ತಾರೆ, ಪ್ರೊಫೆಸರ್ ಇದ್ದವರು ಕೆಳಗಿರುತ್ತೆ. ಯೂನಿವರ್ಸಿಟಿ ಸಿಸ್ಟಮ್ಗೆ ಬಂದ ತಕ್ಷಣ ಸೀನಿಯಾರಿಟಿ ಲಿಸ್ಟ್ ಬೇರೆ ಆಗುತ್ತೆ, ಎಲ್ಲವೂ ಚೇಂಜ್ ಆಗುತ್ತೆ ಮೇಡಮ್. ಹಂಗಾಗಿ ನಾನು ಮುಂದೆ ಇಲ್ಲಿದ್ದವರೆಲ್ಲ ಇರ್ತಾರೆ ಮಾಡ್ತಾರೆ ಅಂತ ನಾನು ಯಾವುದಕ್ಕೂ ಅಶ್ಯೂರ್ ಮಾಡೋದಿಲ್ಲ ಮೇಡಮ್. ಆಪ್ಟಿನ್ ಆಗಿ ಅದರ ಸಾಧಕ ಬಾಧಕಗಳು ಏನಾಗ್ತದೆ, ಆ ಹೊಸ ಯೂನಿವರ್ಸಿಟಿ ಆಮೇಲೆ ನಮ್ಗೆ ಹೈಯರ್ ಎಜುಕೇಷನ್ ಕೌನ್ಸಿಲ್ ಏನು ನಮಗೆ ಡೇ ಟು ಡೇ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದ್ರ ಪ್ರಕಾರ ನಡೆಯುತ್ತೀವಿ ಮೇಡಮ್. ನಾನು ಇವತ್ತು ನೀವು ಅವತ್ತು ತಂದಿದ್ರಿ ಮೀಟಿಂಗ್ಲಿ, ನೀವು ಅಶ್ಯೂರ್ ಮಾಡಿದ್ರಿ, ನನಗಿಲ್ಲ ಅಂತ ಕೇಳೋದು ಬೇಡ ಮೇಡಮ್. ಇದು ತುಂಬ ಕ್ಲಾರಿಟಿ ಇದೆ ಮೇಡಮ್. ಕ್ಲಾರಿಟಿಯಲ್ಲಿ ನೀವು ಯಾವ ಪೋಸ್ಟ್ಗೆ ಅಬ್ಸಾರ್ಬ್ ಆಗ್ತೀರಿ ಆಪ್ಟಿನ್ ಆದಾಗ ನಿಮ್ಮನ್ನು ಎಲ್ಲಿ ಫಿಟ್ ಇನ್ ಮಾಡ್ಬೋದು, ಅದು ನೆಕ್ಸ್ಟ್ ಅದು ಶುರು ಆಗುತ್ತೆ ಮೇಡಮ್. ಅದರ ನಂತರ ಏನು CAS ಏನಿದೆ ಅದ್ರ ಪ್ರಕಾರ ನಾವು ಪ್ರಮೋಷನ್ಗೆ ನೀವು ಬೇರೆ ಹೇಗೆ ಟೀಚಿಂಗ್ ಫ್ಯಾಕಲ್ಟಿ ಏನು ಮಾಡ್ತಾರೆ ಅದೇ ಥರ ನೀವು ನನ್ನ ಯೂನಿವರ್ಸಿಟಿ ಸಿಸ್ಟಮ್ನಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಅಲ್ಲ, ಅವರು ಕೇಳಿದ ಪ್ರಶ್ನೆ ಏನು ಅಂದರೆ, ಒಂದು ನಿಮಿಷ, ಅವರು ಪ್ರಶ್ನೆ ಕೇಳಿದ್ದೇನು ಅಂದರೆ, ಏಜ್ ಆಫ್ ರಿಟೈರ್ಮೆಂಟು 62 ವರ್ಷ, ಟೀಚಿಂಗ್ ಸ್ಟಾಫ್ ಅಂತ ಇದೆ, ಫಿಸಿಕಲ್ ಎಜುಕೇಷನ್ನು ಮತ್ತು ಲೈಬ್ರರಿಯನ್ಸ್ ಇಲ್ಲ ಅನ್ನೋದು ಮಾತ್ರ ಕೇಳಿದ್ದವರು. ಉಳಿದಿದ್ದು ಏನನ್ನೂ ಅವ್ರು ಕೇಳಲಿಲ್ಲ. ಅದು ಹಿಂದಿನ ಸ್ಟ್ಯಾಚ್ಯೂಟಲ್ಲಿ ಇತ್ತದು. ಅವ್ರಿಗೆ ಡೌಟ್ ಏನು ಅಂದರೆ, ನಾಳೆ ಫಿಸಿಕಲ್ ಎಜುಕೇಷನ್ನು ಮತ್ತು ಯಾರು ಲೈಬ್ರರಿಯನ್ಸು ಟೀಚಿಂಗ್ ಅಲ್ಲ ಅಂತ ಏನಾದರೂ ಹೇಳಿಬಿಟ್ರೆ ನಮ್ಗೆ 62 ಆಗಲ್ಲ ಅನ್ನೋದು ಅವ್ರ ಕನ್ಸನ್ನು. ದಟ್ ಈಸ್ ಅ ಸಿಂಪಲ್ ಕ್ವಶನ್ ಶಿ ಹ್ಯಾಸ್ ಆಸ್ಕ್ಡ್. ಅದಕ್ಕೆ ಕರೆಕ್ಟ್ ಉತ್ತರ ಇದುವರೆಗೂ ನಮಗೂ ಗೊತ್ತಿಲ್ಲ ಸರ್. ಅದಕ್ಕೋಸ್ಕರನೇ ಅದನ್ನು ಆ್ಯಡ್ ಮಾಡೋಕ್ಕೆ ಹೇಳಿದರು. ಮೇಡಮ್ ಹೇಳ್ದಂಗೆ ಈ ವಿಚಾರಗಳು ಲೈಬ್ರರಿಯನ್ನು, ಫಿಸಿಕಲ್ ಎಜುಕೇಷನ್ನು ಅನೇಕ ವಿಶ್ವವಿದ್ಯಾಲಯದಲ್ಲಿ ಅನೇಕ ಜನರು ಕೋರ್ಟ್ ಮೆಟ್ಲೆಯಲ್ಲಿದ್ದಾರೆ ಸರ್. ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಅದನ್ನು ತಮಗೆ ಕ್ಲಾರಿಟಿ ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಸರ್, ಈಗ ಪೇ ಪ್ರೊಟೆಕ್ಷನ್ ಇದೆ ಅಂತ ಹೇಳಿದ್ರಿ, ಡೆಸಿಗ್ನೇಷನ್ ಪ್ರೊಟೆಕ್ಷನ್ ಆಗುತ್ತಾ ಅಥವಾ ಇಲ್ಲ? ಈ ಪ್ರೊಫೆಸರ್ ಅಂತ ಇರುತ್ತೆ ಸರ್, ಅವ್ರು ಹೇಳೋ ಪ್ರಕಾರ ಡೆಸಿಗ್ನೇಷನ್ ಹೇಳೋದು ಹಂಗೆ ಇದೆ ಸರ್. ಅದು ಕ್ಲಾರಿಟಿ ಇಲ್ಲ ಸರ್. ಅವ್ರು ಯಾವ ಪೋಸ್ಟಿಗೆ ಫಿಟ್ ಆಗ್ತಾರೆ. ಈಗ ಫಿಸಿಕಲ್ ಎಜುಕೇಷನ್ ಟೀಚಿಂಗ್ ನಮ್ಮಲ್ಲಿ PPEd ಇದು ಇದೆಲ್ಲ ಇದೆಯಲ್ಲ ಸರ್, MPEd, ಆಗ ಅವರು ಟೀಚಿಂಗಿಗೆ ಬರ್ತಾರೆ. ಎರಡು ಇದೆ, ಟೀಚಿಂಗ್ ನಾನ್ ಟೀಚಿಂಗ್ ಎರಡು ಇದೆ. ಬುಕ್ಕಿಂಗ್ ಅಂತ ಯಾರು ಕೊಡಬೇಕು ಯಾರು ಬಿಡಬೇಕು ಅಂತ ಮತ್ತೆ ಪ್ರಶ್ನೆ ಬರುತ್ತೆ.
ಸರ್ ಈಗ ನಮ್ಮಲ್ಲಿ ಲೈಬ್ರರಿ ಅಂತೇಳಿ MLIS ಅಂತ ಕೋರ್ಸ್ ಮಾಡ್ತಾರೆ ಸರ್, ಅಲ್ಲಿ ಅಸಿಸ್ಟೆಂಟು ಅಸೋಸಿಯೇಟ್ ಪ್ರೊಫೆಸರ್ ಅಂತಿದೆ ಸರ್, ಅವ್ರಿಗೆ 62 ಆಗುತ್ತೆ ಸರ್. ಬರೀ ಲೈಬ್ರರಿ ಏನಂತಿದ್ರೆ 60 ರಿಟೈರ್ಡ್ ಆಗ್ತಾರೆ. ನಾನ್ ಟೀಚಿಂಗ್ ಟೀಚ್ ಯಾರು ಮಾಡ್ತಾರೆ ಸರ್, ಅಂದರೆ ಎಲ್ಲರಿಗೂ ಇಲ್ಲ ಅಂತ. ನಾನ್ ಟೀಚಿಂಗ್ ನಾಟ್ ಫಾರ್ ಆಲ್. 60. ಅದಕ್ಕೆ ಅವ್ರಿಗೆ ಹೌದು ಹೌದು ಎಲ್ಲ ಹೌದು ಕೋರ್ಟ್ ಕೇಸ್ ನಡೀತದೆ. ಹೌದು. ಈಗ ಅದೊಂದು ಪ್ರಶ್ನೆ ಹೆಲ್ಪ್ ಆಗುತ್ತೆ ಸರ್. ನಿಮ್ಮ ಸರ್ ಒಂದು ನಿಮಿಷ ಸರ್ ರೈಸ್ ಮಾಡಿದ್ರು ಸರ್. ಪೇ ಪ್ರೊಟೆಕ್ಷನ್ ಅಂದಮೇಲೆ ಅಲ್ಲಿ ಡೆಸಿಗ್ನೇಷನ್ ಇರುತ್ತೆ ಸರ್, ಅದು ಕ್ಯಾರಿ ಆಗುತ್ತೆ ಸರ್. ಯಾವತ್ತು ನೀವು ಆಪ್ಟಿನ್ ಆಗ್ತೀರಿ ಅವತ್ತಿನ ದಿನದ ಡೆಸಿಗ್ನೇಷನ್ ಆ್ಯಂಡ್ ಪೇ ಪ್ರೊಟೆಕ್ಷನ್ ಅಷ್ಟು ಅಶ್ಯೂರ್ ಮಾಡಿದ್ದಾರೆ ಸರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅದ್ರ ಪ್ರಕಾರನೇ ಮಾಡಿದೆ ಸರ್. ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ರೆ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ನೀವು ಕಂಟಿನ್ಯೂ ಆಗ್ತೀರಾ ವಿತ್ ದ ಸೇಮ್ ಪೇ, ಲೈಕ್ ವೈಸ್ ವಿತ್ ಅಸಿಸ್ಟೆಂಟ್ ಆರ್ ವಿತ್ ದ ಪ್ರೊಫೆಸರ್. ಸರ್ ಒಂದು ನಿಮಿಷ, ನಂಬರ್ 4 ಸೀನಿಯರಿಟಿಯಲ್ಲಿ ಇದು ವೆರಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಇಲ್ಲಿ. ದ ಸೀನಿಯರಿಟಿ ಆಫ್ ದಿ ಎಂಪ್ಲಾಯೀಸ್ ಅಬ್ಸಾರ್ಬ್ಡ್ ಇನ್ ಟು ದ ಯೂನಿವರ್ಸಿಟಿ ಸರ್ವಿಸಸ್ ಶೆಲ್ ಬಿ ಆಸ್ ಪರ್ ದ ಗ್ರೇಡೇಷನ್ ಲಿಸ್ಟ್ ಬೀಯಿಂಗ್ ಯೂಸ್ಡ್ ಬೈ ದಿ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಟ್ ದ ಟೈಮ್ ಆಫ್ ಅಬ್ಸಾರ್ಪ್ಷನ್ ಅಂತ. ಸೊ ಆಮೇಲೆ ಅಬ್ಸಾರ್ಪ್ಷನ್ ಆದಮೇಲೆ ಚೇಂಜ್ ಆಗಬೇಕು ಅಂತ ಏನೂ ಇಲ್ಲ ಇಲ್ಲಿ. ಕ್ಲಾರಿಟಿ ಕೊಡ್ತೀನಿ, ಇದು ಚೇಂಜ್ ಆಗುತ್ತೆ ಸರ್. ಸರ್ ಗ್ರೇಡೇಷನ್ ಲಿಸ್ಟು ಇರೋದಿಲ್ಲ ಸರ್, ನಾನು ಅದನ್ನೇ ಹೇಳಿದ್ದು. ನಿಮ್ಮ ಗ್ರೇಡೇಷನ್ ಲಿಸ್ಟಲ್ಲಿ ಯೂನಿವರ್ಸಿಟಿದು ಏನಿದೆ ಸರ್, ಯೂನಿವರ್ಸಿಟಿಯಲ್ಲಿ ಗ್ರೇಡೇಷನ್ ಲಿಸ್ಟ್ ಫಾಲೋ ಮಾಡೋದಿಲ್ಲ ಸರ್. ನೀವು ಯಾವತ್ತು ಫಸ್ಟ್ ರಿಪೋರ್ಟ್ ಆದ್ರಿ, ಯಾವತ್ತು ಸೆಕೆಂಡ್ ರಿಪೋರ್ಟ್ ಮಾಡಿದ್ರಿ, ಅದಲ್ಲ ಸರ್. ಸೆಕೆಂಡ್ ರಿಪೋರ್ಟ್ ಮಾಡಿರೋನು ಅವನು ಪ್ರಮೋಷನಲ್ಲಿ ಡೈರೆಕ್ಟ್ ಅಪ್ಲೈ ಮಾಡಿ ಪ್ರೊಫೆಸರ್ ಆಗ್ಬಿಟ್ಟಿರ್ತಾನೆ ಸರ್. ಹಂಗಾಗಿ ನಾವು ಪ್ರೊಫೆಸರ್ ಸೀನಿಯಾರಿಟಿ ನೋಡ್ತೀವಿ ಸರ್. ಪ್ರೊಫೆಸರ್ ಆಗಿ ಅವನು ಯಾವತ್ತು ರಿಪೋರ್ಟ್ ಆಗಿದ್ದ ಅದು ಸೀನಿಯಾರಿಟಿ ಬೇರೆ, ಅದಕ್ಕೆ ಒಂದು ಕಮಿಟಿ ಮಾಡ್ತಾರೆ ಸರ್. ಅಸೋಸಿಯೇಟ್ ಪ್ರೊಫೆಸರ್ ಬೇರೆ ಹಾಕ್ಬೇಕಿತ್ತಿಲ್ಲ. ಆಮೇಲೆ ವರ್ಕಿಂಗ್ ಲೋಡ್ ಸರ್, ನಾನು ಪ್ರೊಫೆಸರ್ ಕೇಳಿ, ವರ್ಕಿಂಗ್ ಅವರ್ಸ್ ಇದೆಯಲ್ಲ ಸರ್, ಅದು ವೇರಿ ಆಗುತ್ತೆ ಸರ್. ವರ್ಕಿಂಗ್ ಅವರು ವೇರಿಯೇಷನ್ ಆಗಿರೋದ್ರಿಂದ ಯೂನಿವರ್ಸಿಟಿ ಸಿಸ್ಟಮಿಗೆ ಬಂದಾಗ ನೀವು ಅಲಾಂಗ್ ವಿತ್ ದ ಟೀಚಿಂಗ್ ಯುವರ್ ಆಲ್ಸೋ ರಿಸರ್ಚನ್ನು ಮಾಡಬೇಕಾಗ್ತದೆ. ಹಂಗಾಗಿ ಅಲ್ಲಿ ಚೇಂಜ್ ಆಗುತ್ತೆ ಸರ್. ಅದ್ರ ಪ್ರಕಾರ ಯೂನಿವರ್ಸಿಟಿ ಇದೇನಿದೆ ಅದನ್ನು ನೆಕ್ಸ್ಟ್ ಬಂದವ್ರು ಮಾಡ್ತಾರೆ ಸರ್. ಅದನ್ನು ಅಶ್ಯೂರ್ ನಿಮ್ಮದು ಈಗ ಅಟ್ ದ ಟೈಮ್ ಆಫ್ ಎಂಟ್ರಿಯಲ್ಲಿ ನಿಮ್ಮ ಗ್ರೇಡೇಷನ್ ಲಿಸ್ಟ್ ಪ್ರಕಾರ ನೀವೇನಿದ್ರಿ ಅದನ್ನು ತಗೊತಾರೆ ಸರ್. ಆಮೇಲೆ ನೆಕ್ಸ್ಟ್ ಬಂದವರು ನ್ಯೂ ಪೋಸ್ಟನ್ನೆಲ್ಲ ಕಾಲ್ ಮಾಡಬೇಕು ಅಂದಾಗ ಎಲ್ಲೆಲ್ಲಿ ಖಾಲಿ ಇದೆ ಅಂತ ನೋಡಿದಾಗ ನಿಮ್ಮನ್ನು ಎಲ್ಲಿ ಫಿಟ್ ಇನ್ ಮಾಡಿ ಆಮೇಲೆ ಎಲ್ಲಿ ಖಾಲಿ ಇದೆ ಅಂತ ನೋಡಲಿಕ್ಕೆ ಅದು ಮುಂದಿನ ಆಡಳಿತ ವರ್ಗ ಅದನ್ನು ಡಿಸೈಡ್ ಮಾಡುತ್ತೆ ಸರ್. ಅದನ್ನು ಇಲ್ಲಿ ನಾವು ಗ್ಯಾರಂಟಿ ಹೇಳೋಕ್ಕಾಗೋದಿಲ್ಲ ಸರ್. ಒಪ್ಪಿಗೆ ಇದೆಯಲ್ಲ ಎಲ್ಲರಿಗೂ ಎಲ್ಲ? ಸೊ ಅಪ್ರೂವ್ಡ್. ದಯವಿಟ್ಟು ಎಲ್ಲರೂ ಕೈ ಎತ್ತಬೇಕು ಅಂತ ಕೇಳ್ಕೊತೇನೆ. ಎಸ್ ಸರ್, shall we proceed with the next agenda, sir? ನೆಕ್ಸ್ಟ್ ಅಜೆಂಡಾ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದಲ್ಲಿ ಬೋಧಿಸಲಾಗುತ್ತಿರುವ ವಿವಿಧ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಪ್ರಸ್ತುತ ಪ್ರವೇಶಾತಿಯ ಸಂಖ್ಯೆಯ ಬಗ್ಗೆ. ಸೊ ಅದ್ರ ಸಂಖ್ಯೆಯಲ್ಲಿ ಎಲ್ಲ ಕೋರ್ಸಸ್ ಏನೇ ನಮ್ಮ PG ಕೋರ್ಸಸ್ ಏನಿದೆ ನಮ್ಮ ಯೂನಿವರ್ಸಿಟಿನಲ್ಲಿ ಅದೆಲ್ಲ ನಂಬರ್ ಇದೆ. ನಮ್ಮಲ್ಲಿ ಎಷ್ಟು ಸಂಖ್ಯೆ ಇರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಬಹುಶಃ ಎಲ್ಲರಿಗೂ ಗೊತ್ತಿದೆ ಅನಿಸುತ್ತೆ. ಸೊ ಅದಕ್ಕಿಂತ ಕಡಿಮೆ ಇದೆ. ಸೊ ಇದ್ರ ಬಗ್ಗೆ ನಾವೇನು ನಿರ್ಧಾರ ತಗೋಬೇಕು ಅಂತ ಹೇಳ್ಕೊಂಡು ಈ ಮಂಡಳಿನಲ್ಲಿ ಮಂಡಿಸಿದೆ. ಇಲ್ಲಿ ಸರ್ರು ಬಂದಿದ್ದಾರೆ ಸರ್. ಈಗ ಏನಾಗಿದೆ ಅಂದರೆ ಇಲ್ಲಿ ನಮ್ಮ PGಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್. ನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ 15ಕ್ಕಿಂತ ಕಮ್ಮಿ ಇರುವಂಥ ಕೋರ್ಸ್ಗಳನ್ನ ಕ್ಲೋಸ್ ಮಾಡಬೇಕು ಅಂತ ಆಗಿದೆ ಸರ್. ಅದೇ ಥರ ಇದು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ 10ಕ್ಕಿರೋಂಥ ಕಮ್ಮಿ ಇರೋಂಥ ಕೋರ್ಸ್ಗಳನ್ನ ಮುಚ್ಚಿ ಅವ್ರನ್ನ ಆಡಳಿತಕ್ಕೆ ನೀವು ಬಳಸ್ಕೊಳ್ಬೇಕು ಅಂತೇಳಿ ಸುಧಾಕರ್ ಸರ್ ಅವರೆಲ್ಲ ಮಾತಾಡಿದ್ದಾರೆ. ಹಂಗಾಗಿ ಇದು ಪುನಃ ಇದು ಇಷ್ಟು ಕಮ್ಮಿ ಇದ್ದರು ಇಲ್ಲಿ ಮಾಡಿದರು ಅಂತ ಇನ್ಯಾರಾದರೂ ಕ್ವಶನ್ ಮಾಡಿ ಇದು ಮುಂದೆ ಸದನಕ್ಕೆ ಬರೋಕ್ಕಿಂತ ಮುಂಚೆ ಇಲ್ಲಿ ಏನು ತೀರ್ಮಾನ ತಗೊಂಡಿದ್ರು ಅದನ್ನು ಅಲ್ಲಿ ಸದನಕ್ಕೆ ಕಳಿಸೋಣ ಅಂತೇಳಿ ಈ ವಿಚಾರನ ಇಲ್ಲಿ ಪ್ರಸ್ತಾಪನೆ ಮಾಡಿದ್ದಾರೆ ಸರ್. ಆದ್ದರಿಂದ ಅದಕ್ಕೆ ಏನು ತಗೊಬೇಕು ಅಂತ ಇಲ್ಲಿ ಅಕಾಡೆಮಿಕ್ ಕೌನ್ಸಿಲಲ್ಲಿ ಡಿಸಿಷನ್ ತಗೊಂಡ್ರೆ ಅದನ್ನು ಸಿಂಡಿಕೇಟ್ಗೆ ಇಟ್ಟು ಮುಂದಿನ ಹಂತಕ್ಕೆ ನಾವು ಕಳಿಸ್ಕೊಡ್ತೀವಿ ಸರ್. ಅದಕ್ಕೋಸ್ಕರ ಇದಿಟ್ಟಿರೋದು ಸರ್. ಇದು ಮೊದಲನೇದಾಗಿ ಏನು ಸಂಖ್ಯೆಗಳು ಇಲ್ಲಿ ಕಾಣಿಸಿದೋ ಅವೆಲ್ಲ ಯಾವುದೇ ಒಂದು ಕ್ಲಸ್ಟರ್ ಯೂನಿವರ್ಸಿಟಿಗೆ ಅಡ್ಮಿಟ್ ಆಗ್ತಾ ಇರೋ PGs ನಿಮ್ಮಲ್ಲಿ ಬಹಳ ಇದು ವಾಟ್ ಯು ಕಾಲ್ ಒಳ್ಳೆ ಒಂಥರ ಪ್ಯಾಥಟಿಕ್ ಅಂತ ಹೇಳಬೇಕಿದು.
ಆಮೇಲೆ ಇದನ್ನು ಕಂಪೇರ್ ಮಾಡಲಿಕ್ಕೆ ಅಟ್ಲೀಸ್ಟ್ ಅರ್ಲಿಯರ್ ಅಕಾಡೆಮಿಕ್ ಇಯರ್ನಲ್ಲಿ ಏನು ಅಡ್ಮಿಷನ್ ಆಗಿದೆಯೋ ಅದನ್ನಾರು ನಮಗೆ ಗೊತ್ತಾಗಿದ್ರೆ ವಿ ಕುಡ್ ಹವ್ ಕಂಪೇರ್ಡ್ ಇಟ್ ಲೈಕ್ ಅದು ಡಿಕ್ರೀಸ್ ಆಗ್ತಾ ಇದೆಯೋ ಇನ್ಕ್ರೀಸ್ ಆಗ್ತಾ ಇದೆಯೋ ಅಥವಾ ಅದೇ ಥರ ಟ್ರೆಂಡ್ ಇದೆಯೋ ಅದನ್ನು ನೋಡ್ಬೋದಾಯಿತು. ಆಮೇಲೆ ಮೇಲಾಗಿ ಈಗ ನಾವು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ದಿಸ್ ಯೂನಿವರ್ಸಿಟಿ can be compared to which other university in city, at least in Bangalore? ಸರ್, ನಾವು ನಮ್ಮ ಹತ್ತಿರದಲ್ಲಿರತಕ್ಕಂತಹ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅವ್ರ ಜೊತೆಗೆ ಹೋಗಬೇಕು ಅಂತ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇದೆ ಸರ್. ಸರ್, ಇದು ಅದು ಅಫಿಲಿಯೇಟಿಂಗ್ ಯೂನಿವರ್ಸಿಟಿ. ಅವರಿಗೆ 470 ಕಾಲೇಜುಗಳಿಂದ ಸ್ಟೂಡೆಂಟ್ಸು ಇದಿದೆ, ಇಂಟೇಕ್ ಇದೆ. 470 ಕಾಲೇಜುಗಳು ಬೆಂಗಳೂರು ಸಿಟಿ ಯೂನಿವರ್ಸಿಟಿಗೆ ಅಫಿಲಿಯೇಟಿಂಗ್ ಆಗಿದೆ. ಓಕೆ, ಫೀಡಿಂಗ್ ಕಾಲೇಜಸ್ ಅವು. ಈಗ ಅವರಲ್ಲಿ ಕನ್ನಡ MA ಮಾಡ್ತಾರೆ ಅಂತಂದರೆ 470 ಕಾಲೇಜಲ್ಲಿ ಡಿಗ್ರಿ ಓದು ಮಕ್ಕಳೆಲ್ಲ ಕೂಡ ಅಲ್ಲಿ ಅಪ್ಲೈ ಮಾಡಿಕೊಂಡು ಅವರಲ್ಲಿ ಅಡ್ಮಿಷನ್ ತೆಗೆದುಕೋಬೋದು. ನಮ್ಮಲ್ಲಿ ಸ್ಟೂಡೆಂಟ್ಸು ನಮ್ಮ ಯೂನಿವರ್ಸಿಟಿ ಒಳಗೇ ಸ್ಟಡಿ ಮಾಡ್ತಿರೋಂಥ ವಿದ್ಯಾರ್ಥಿಗಳಲ್ಲಿ ಮ್ಯಾಕ್ಸಿಮಮ್ ಜನ ಬರ್ತಾರೆ. ಮತ್ತು ಉಳಿದ ರಾಜ್ಯಗಳಿಂದ ಅಥವಾ ಉಳಿದ ನಮ್ಮ ಕರ್ನಾಟಕ ಎಲ್ಲಿಂದಲೂ ಕೊಡಬೇಕಾದ್ರೂ ನಮಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ನಮಗೆ ಮುಕ್ತತೆ ಇದೆ. ಆದರೆ ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂದರೆ ಸರ್, ಈ ಟ್ರಾನ್ಸಿಷನ್ ಪೀರಿಯಡಲ್ಲಿ ಕಳೆದ 5 ವರ್ಷಗಳಲ್ಲಿ ಈಗ ನೀವೇ ನೋಡ್ತಿರಲ್ಲ, 5 ವರ್ಷ ಆಯಿತು. 2019 ಮಾರ್ಚಲ್ಲಿ ಆ್ಯಕ್ಟ್ ಬಂದು ಯೂನಿವರ್ಸಿಟಿ ಫಾರ್ಮ್ ಆದರೂ ಕೂಡ ಇವತ್ತಿಗೂ ಇದು ಅಡ್ಮಿನಿಸ್ಟ್ರೇಟಿವ್ ಆಗಿ ಇದು ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗಲೂ 2 ಯಜಮಾನಿಕೆಗಳಲ್ಲಿದೆ. ಒಂದು ಅಧ್ಯಾಪಕರ ಆಡಳಿತ ಕಾಲೇಜ್ ಎಜುಕೇಷನಲ್ಲಿದೆ, ಅಕಾಡೆಮಿಕ್ ಆಡಳಿತ ಯೂನಿವರ್ಸಿಟಿಯಲ್ಲಿದೆ. ಸೊ ಹಾಗಾಗಿ ಇಲ್ಲಿ ಒಂದು ರೀತಿಯಾದಂಥ ಇದನ್ನು ನಾವು ತುಂಬ ಪಾಪ್ಯುಲರ್ ಮಾಡೋದಕ್ಕಾಗಲಿ, ಡಿಸಿಷನ್ಸ್ ತೆಗೆದುಕೊಳ್ಳೋಕ್ಕಾಗಲಿ, ಆಮೇಲೆ ಇವಾಗ ಲ್ಯಾಬ್ಗಳು, ವಿದ್ಯಾರ್ಥಿಗಳು ಅದಕ್ಕೆ ಒಂದು ತುಂಬ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡೋದಕ್ಕಾಗಲಿ ಇದು ಸಾಧ್ಯ ಆಗಲಿಲ್ಲ. ಅದು ಒಂದು ಕಾರಣ ಇದು ಕುಸಿತಕ್ಕೆ. ಎರಡನೇ ಕಾರಣ ಹ್ಯುಮ್ಯಾನಿಟೀಸಲ್ಲಿ ಇಲ್ಲಿ ಮಾತ್ರ ಅಲ್ಲ ಸರ್. ಈಗ ಮಂಗಳೂರು ಯೂನಿವರ್ಸಿಟಿ ಹೇಳಿರೋದು ಅಷ್ಟು 40 ವರ್ಷಗಳ ಹಳೆ ಯೂನಿವರ್ಸಿಟಿ. ಮೈಸೂರು ಯೂನಿವರ್ಸಿಟಿ 100 ವರ್ಷಗಳ ಯೂನಿವರ್ಸಿಟಿ. ಅಲ್ಲೂ ಕೂಡ ಆಲ್ ಹ್ಯುಮ್ಯಾನಿಟೀಸ್, ಆರ್ಟ್ಸು ಮತ್ತು ಹಿಸ್ಟ್ರಿ, ಎಕನಾಮಿಕ್ಸಲ್ಲಿ ಪರವಾಗಿಲ್ಲ, ಬಟ್ ಮತ್ತು ಬೇರೆ ಬೇರೆ ಶಾಸ್ತ್ರಗಳೇನಿದೆ, ರಾಜ್ಯಶಾಸ್ತ್ರ ಇರಬಹುದು, ಇತಿಹಾಸ ಇರಬಹುದು, ಲ್ಯಾಂಗ್ವೇಜಸ್ಸು, ಇವುಗಳಲ್ಲಿ ಒಂದು ಬಹಳ ಡ್ರಾಸ್ಟಿಕ್ ಆದ ಡಿಕ್ರೀಸ್ ಇದೆ ಸರ್. ಕಾಮರ್ಸ್ಗಳಿಗೆ ಹೆಚ್ಚು ಸ್ಟೂಡೆಂಟ್ಸು ಆಪ್ಟ್ ಮಾಡ್ತಿದ್ದಾರೆ, ಎಲ್ಲ ಪ್ರೊಫೆಷ್ನಲ್ ಕೋರ್ಸ್ಗಳ ಕಡೆ ತುಂಬ ಹೋಗ್ತಿದ್ದಾರೆ. ಹಾಗಾಗಿ ಯೂನಿವರ್ಸಿಟಿಗಳಲ್ಲಿ ಈ ಟ್ರೆಂಡು ಇದು ನಮಗೆ ಮಾತ್ರ ವಿಶೇಷವಾದದ್ದಲ್ಲ, ಎಲ್ಲ ಇಡೀ ಕರ್ನಾಟಕದಲ್ಲಿ ಮತ್ತು ಈವನ್ ಇಂಡಿಯಾದ ಮಟ್ಟದಲ್ಲೂ ಕೂಡ ಈ ಕ್ಷೇತ್ರಗಳಿಗೆ, ಈ ಡೊಮೇನ್ಗಳಿಗೆ ಸಂಬಂಧಪಟ್ಟ ಕಡೆ ಡಿಕ್ರೀಸ್ ಇದೆ. ಬಟ್ ಇದನ್ನು ನಾವು ಹೇಗೆ ಈ 1 ವರ್ಷ 2 ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಇದನ್ನು ಕ್ಲೋಸ್ ಮಾಡಬಾರ್ದು ಅನ್ನೋದು ನಮ್ಮ ವಿನಂತಿ. ಯಾಕೆಂತಂದರೆ ನಾವು ಅದನ್ನು ಸರಿಯಾದ ರೀತಿ ಪಾಪ್ಯುಲರ್ ಮಾಡೋದಕ್ಕೆ ನಮಗೆ ಅವಕಾಶಗಳು ಸಿಕ್ಕಿಲ್ಲ ಈ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ಸಿಂದ. ಈಗ ಸ್ಟ್ಯಾಚ್ಯೂಟ್ಸ್ ಬಂದಾದಮೇಲೆ, ಎಲ್ಲ ಟೀಚರ್ಸ್ ಯೂನಿವರ್ಸಿಟಿ ಒಳಗೆ ಬಂದಾದಮೇಲೆ ನಾವಿಲ್ಲಿ ನಮ್ಮ ಅಕಾಡೆಮಿಕ್ ಕಾರ್ಯಕ್ರಮಗಳ ಗುಣಾತ್ಮಕವನ್ನು ಹೆಚ್ಚು ಮಾಡಿದರೆ ಖಂಡಿತವಾಗಿಯೂ ನಮಗೆ ಈಗ 15 ಸರ್ಕಾರವೇ ಹೇಳ್ತದೆ, 15ಕ್ಕಿಂತ ಕಡಿಮೆ ಇರೋ ಕೋರ್ಸ್ಗಳನ್ನು ನೀವು ಕ್ಲೋಸ್ ಮಾಡಿ ಅಂತ ಹೇಳ್ತೀವಿ. ಗೆಟಿಂಗ್ 25-30 ಸ್ಟೂಡೆಂಟ್ಸ್ ಫಾರ್ PG ಇದು ನಾವು ಭಾಳ ದೊಡ್ಡ ಸಮಸ್ಯೆನೇ ಇಲ್ಲ. ನಮ್ಮಲ್ಲೇ 7,000 ಜನ ವಿದ್ಯಾರ್ಥಿನಿಯರಿದ್ದಾರೆ, ನಮ್ಮಲ್ಲಿ ಕೋರ್ಸ್ಗಳು ನಡೀತೇವೆ. ಅಲ್ಲಿಂದ ನಾವು ಬೇರೆ ವಿಶ್ವವಿದ್ಯಾಲಯಗಳಿಗಿಂತ ಹೆಚ್ಚು ಗುಣಾತ್ಮಕವಾದ ಶಿಕ್ಷಣ ಕೊಡ್ತೀವಿ ಅಂತಂದರೆ ನಮಗೆ ಆದರೆ ನಮ್ಮ ಸ್ಟೂಡೆಂಟ್ಸೇ ಉಳ್ಕೋತಾರೆ. ಅದಕ್ಕೆ ಈಗ ನಮ್ಮಲ್ಲಿ ಸಮಸ್ಯೆಗಳಿದೆ. ಆ ಕಾರಣಕ್ಕಾಗಿ ಈ ವರ್ಷ ನೀವು ಇದನ್ನು ಮುಚ್ಚದೆ ನಾವು ಮುಂದಿನ ವರ್ಷಕ್ಕೆ ಈಗ ಸ್ಟ್ಯಾಚ್ಯೂಟ್ಸ್ ಬರ್ತವೆ ಅಂತ ಹೋಪ್ ಮಾಡಿ ನಾವು ಸುಧಾಮ್ ದಾಸ್ ಅವರಲ್ಲಿ ಕೂಡ ವಿನಂತಿ ಮಾಡ್ತೀವಿ. ಯಾಕೆಂದರೆ ಈಗ ಅವರೆಲ್ಲ ಇದು ಆಸಕ್ತಿ ವಹಿಸಿ ಮಿನಿಸ್ಟರ್ ಅವ್ರಿಗೆ ಹೇಳಿದರೆ ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ಇದು ಸಿಕ್ಕರೆ ನಮಗೆ 1 ವರ್ಷದಲ್ಲಿ ನಾವು ಸ್ವಲ್ಪ ಅಪ್ಲಿಫ್ಟ್ ಮಾಡಿದ್ರೆ ಯೂನಿವರ್ಸಿಟಿಯ ಪ್ರೆಸೆನ್ಸನ್ನು, ಮುಂದಿನ ವರ್ಷ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ನನಗೆ ಅನಿಸುತ್ತೆ ಸರ್. ಅದರಿಂದ ಆ ಥರದ ಒಂದು ನಕಾರಾತ್ಮಕವಾದ ನಿರ್ಣಯವನ್ನು ಈಗ ಮಾಡೋದು ಬೇಡ ಅಂತ ನನ್ನ ಮನವಿ. ನಿಮ್ಮ ಅಭಿಪ್ರಾಯ ಭಾಳ ಪಾಸಿಟಿವ್ ಆಗೇ ಇದೆ. ಆದರೆ ಏನು ಪ್ಲ್ಯಾನ್ ಆಫ್ ಆ್ಯಕ್ಷನ್ ನೀವು ಯೋಚನೆ ಮಾಡಿದಿರೋ ಅದನ್ನು ಕೂಡ ರೆಕಾರ್ಡಲ್ಲಿ ತೊಗೊಂಬನ್ನಿ. ದೆನ್ ವಿ ಕ್ಯಾನ್ ಡಿಸೈಡ್ ವಾಟ್ ಎವರ್ ಯು ಪ್ರಪೋಸ್ ಟು ಬೂಸ್ಟ್ ಅಪ್ ದಿ admission strength by promoting ಯೂನಿವರ್ಸಿಟೀಸ್ ಪ್ರಾಸ್ಪೆಕ್ಟಸ್ ಏನಿದೆಯೋ ಅದನ್ನು ಏನು ಮಾಡಬೇಕು ಅಂತಿದ್ರು ಅದನ್ನು ಲೆಟ್ ಇಟ್ ಬಿ ಆನ್ ರೆಕಾರ್ಡ್ ಸೊ ದಟ್ ಇಟ್ ಕ್ಯಾನ್ ಬಿ ಮಾನಿಟರ್ಡ್. ಈಗ ಅಡ್ಮಿಷನ್ದು
ಸರ್ ಇಲ್ಲಿ ಒಂದು ಕಾನ್ವೊಕೇಶನ್, ಪ್ರಥಮ ಕಾನ್ವೊಕೇಶನ್ ನಡೆದಾಗ ಎಲ್ಲ ಮಕ್ಕಳು ಅಂದರೆ ಇದೇ ರೀತಿ ಒಂದು 5 ಜನ ಏನೋ ಇಂಗ್ಲೀಷ್ ಡಿಪಾರ್ಟ್ಮೆಂಟಿಗೆ ಸೇರಿರ್ತಾರೆ. ಇದೇ ಥರ ಒಂದು ಸಿಂಡಿಕೇಟ್ ಸಭೆಯಲ್ಲಿ ಯಾರ್ಯಾರು 10 ಜನಕ್ಕಿಂತ ಕಮ್ಮಿ ಇರ್ತಾರೆ ಅವ್ರಿಗೆ ರ್ಯಾಂಕ್ ಕೊಡಬಾರ್ದು, ಗೋಲ್ಡ್ ಮೆಡಲ್ ಕೊಡಬಾರ್ದು ಅಂತ ಡಿಸೈಡ್ ಆಗಿರುತ್ತೆ ಸರ್. ಡಿಸೈಡ್ ಆಗಿದ್ರೂ ಅವರು ಗವರ್ನರ್ಗೆ ಲೆಟ್ರ್ ಬರೆದು ನಮಗೆ ರ್ಯಾಂಕ್ ಕೊಡಬೇಕು, ಗೋಲ್ಡ್ ಮೆಡಲ್ ಕೊಡಬೇಕು ಅಂತ ಅವರು ಹೋರಾಟ ಮಾಡಲಾಗಿ ಮಕ್ಕಳು ಕೊನೆಗೆ ಅವ್ರಿಗೆ ಗೋಲ್ಡ್ ಮೆಡ್ಲು ಆಮೇಲೆ ರ್ಯಾಂಕು ಕೊಡಬೇಕಾದಂಥ ಪರಿಸ್ಥಿತಿ ಬಂತು ಸರ್. 5 ಜನ ಇದ್ದರು, ಅವ್ರಲ್ಲಿ 3 ರ್ಯಾಂಕು 1 ಗೋಲ್ಡ್ ಮೆಡ್ಲು ಕೊಡಲೇಬೇಕು ಅಂತ ಹೇಳಿದರು ಸರ್. ಆಮೇಲೆ ಅವ್ರಿಗೆ ನಾವು ತರಿಸಿ ಅದನ್ನೆಲ್ಲ ಮಾಡಿಸಿ ಅವ್ರಿಗೆ ಕೊಟ್ವಿ ಸರ್. ಹಾಗಾಗಿ ಆ ಥರನೂ ನಡೀತಾ ಇದೆ. ಅದರಿಂದ ಅದು ಇದನ್ನು ನಾವು ಎಕ್ಸಾಮಿನೇಷನ್ ಸೆಕ್ಷನ್ನಲ್ಲಿ ಏನು ತಗೊಬೇಕು ಆ್ಯಕ್ಷನು, ಇಲ್ಲಿ ಅಡ್ಮಿಷನ್ ಸೆಕ್ಷನಲ್ಲಿ ಏನು ತಗೋಬೇಕು ಅನ್ನೋದನ್ನು ಡಿಸೈಡ್ ಮಾಡಲಿಕ್ಕೆ ಇದಿದೆ. ಯಾಕೆಂದರೆ ಆಲ್ರೆಡಿ ಇದು ಮೀಡಿಯಾದಲ್ಲಿ ಇರೋದ್ರಿಂದ ಈ ನಮ್ಮ ಈ ಸಭೆ ಏನು ನಿರ್ಣಯ ಕೊಡುತ್ತೆ ಆ ನಿರ್ಣಯವನ್ನು ನಮಗೇನಾದರೂ ಸರ್ಕಾರ ಕೇಳೋದ ಪಕ್ಷದಲ್ಲಿ ನಾವು ಅವ್ರು ಕೊಡಲಿಕ್ಕೆ ಹೆಲ್ಪ್ ಆಗ್ತದೆ ಅನ್ನೋಕ್ಕೋಸ್ಕರ ಈ ಅಜೆಂಡಾ ಇಟ್ಟಿದ್ದಾರೆ ಸರ್ ನಮ್ಮ ಅಧ್ಯಕ್ಷರು. ಹಲೋ ಸರ್, ನಾನು ಕೆಲವು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ ಯಾಕೆ ಕಮ್ಮಿ ಆಗಿದೆ ಅಂತ. ನಮ್ಮಲ್ಲಿ ಮುಂಚೆ 3 ಮೇಜರ್ ಸಬ್ಜೆಕ್ಟ್ ಇದ್ದಾಗ ಸ್ಟೂಡೆಂಟ್ಸ್ ಸ್ಟ್ರೆಂತ್ ತುಂಬ ಜಾಸ್ತಿ ಇತ್ತು. ಇದು ಒಂದು ಯುನೀಕ್ ಯೂನಿವರ್ಸಿಟಿ, ಇದು ರೆಗ್ಯುಲರ್ ಯೂನಿವರ್ಸಿಟಿ ಥರ ಇಲ್ಲ. ನಮ್ಮಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಇದೆ. ಈಗ ತಾನೇ ಸಭೆಗೆ ಆಗಮಿಸಿದಂತಹ ಹ್ಯಾರಿಸ್ ಅವರು, ಜನಪ್ರಿಯ ಶಾಸಕರು, ಶಾಂತಿನಗರ ಬ್ಯಾಂಗ್ಳೂರಿಗೆ ಸೇರಿದಂಥವರಿಗೆ ಸ್ವಾಗತವನ್ನು ಈ ಸಭೆಗೆ ಬಯಸುತ್ತೇವೆ. ಮಾತಾಡಲ ಸರ್, ನಮ್ಮಲ್ಲಿ ಇದು ಬೇರೆ ಯೂನಿವರ್ಸಿಟಿಗಳಲ್ಲಿ ಬರೀ ಸಬ್ಜೆಕ್ಟೇ ಗೊತ್ತಿಲ್ಲ. ಸರಿ ಆಯಿತು, ಎಲ್ಲಿ ಮೀಟಿಂಗ್ ನಡೀತಾ ಇದೆ? ಸತೀಶ್ ಅಂತೇಳಿ ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಪ್ರೊಫೆಸರ್ ಆಗಿದೆ. ನಾನು ರಿಜಿಸ್ಟ್ರಾರ್ ಎವ್ಯಾಲ್ಯೂಯೇಷನ್ ಆಗಿ ಈ ಕ್ಲಸ್ಟರ್ ಯೂನಿವರ್ಸಿಟಿಗೆ ಮಾರ್ಚ್ಗೆ ಬಂದೆ. ಈ 7ನೇ ತಾರೀಕಿಂದ ನನಗೆ ರಿಜಿಸ್ಟ್ರಾರ್ ಇನ್ಚಾರ್ಜ್ ತಗೊಂಡಿದ್ದಾರೆ. ಅದನ್ನು ಇಲ್ಲಿ ನಿಭಾಯಿಸ್ತಾ ಇದ್ದೀನಿ ಸರ್. ಆ ಜಾಗ ನಾನು ರೆಗ್ಯುಲರ್ ರಿಜಿಸ್ಟ್ರಾರ್ ಎಕ್ಸಾಮಿನೇಷನ್ ಸೆಕ್ಷನ್ ಮಾತ್ರ ಸರ್. ಅವರು ಇನ್ನೊಬ್ಬರು ರಾಜಮ್ಮ ರಾಯರೆಡ್ಡಿ ಅಂತ ಬಂದಿದ್ದರು, ಅವ್ರದ್ದು ಕಂಪಲ್ಸರಿ ರಿಟೈರ್ಮೆಂಟ್ ಆಯಿತು. ಅದಾಗಿ ಅವ್ರು ಹೋಗಿ ವೇಕೆನ್ಸಿ ಇದ್ದಿದ್ದರಿಂದ ನಾನು ಅದನ್ನು ನಿರ್ವಹಿಸ್ತಾ ಇದ್ದೀನಿ ಸರ್. ಆಮೇಲೆ ಸರ್ಕಾರಕ್ಕೂ ಬರೆದಿದ್ದೀವಿ ನಾವು, ಸೀನಿಯರ್ ಸೆಲೆಕ್ಷನ್ ಗ್ರೇಡ್ KS ಆಫೀಸರ್ ನಮ್ಮಲ್ಲಿ ಖಾಲಿ ಇದೆ ಕೊಡಿ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಲೆಟ್ರ್ ಹೋಗಿದೆ ಸರ್. ತಾವು ಒಂದು ಮಾತೇಳಿ ಅವ್ರು ಬಂದರೆ ನಮಗೆ ಸಹಾಯ ಆಗುತ್ತೆ ಸರ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಸಹಕಾರ ನಮಗೆ ಬೇಕು ಸರ್. ಇಲ್ಲ ಸರ್ ಸರ್, ಅದಕ್ಕೆ ಹೇಳಿದ್ದು ನಾನೀಗ 7ನೇ ತಾರೀಕು ಅಧಿಕಾರ ತಗೊಂಡೆ, ಮೇಡಮ್ ಮಾತಾಡಿ ಮಾಡೋಣ ಸರ್, ಅದೇನಿದೆ ನೋಡೋಣ ಸರ್. ಥ್ಯಾಂಕ್ ಯು ಸರ್. ಖಂಡಿತವಾಗಿ ನಿಮ್ಮ ಎಲ್ಲ ತರಹ ಏನು ನೀವೇನು ಹೇಳಿದ್ರೆ ನಮ್ಮ ಗಣನೆ ತಗೊಂಡು ನಾವು ಮಾಡ್ತೇವೆ ಸರ್. ಹಾಂ
ಸರ್, ನನ್ನ ಹೆಸರು ನಾನು ಸ್ಕೂಲ್ ಆಫ್ ಲ್ಯಾಂಗ್ವೇಜಸ್ ಆ್ಯಂಡ್ ಲಿಟ್ರೇಚರ್ ಅಂತ ಒಂದು ಸ್ಕೂಲ್ ಇರುತ್ತೆ, ಅದಕ್ಕೆ ನಾನು ಡೈರೆಕ್ಟರ್ ಆಗಿದ್ದೀನಿ ಮತ್ತು ನಾನು ಕನ್ನಡ ಪ್ರೊಫೆಸರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಪ್ರೊಫೆಸರ್ ಮಂಜುನಾಥ್ ಅಂತ. ನಾನು ಸ್ಕೂಲ್ ಆಫ್ ಹ್ಯುಮ್ಯಾನಿಟೀಸ್ ಆ್ಯಂಡ್ ಲಿಬರಲ್ ಆರ್ಟ್ಸ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತೀನಿ ಸರ್. ಪ್ರೊಫೆಸರ್ ಮಂಜುನಾಥ್ ಅಂತ ನನ್ನ ಹೆಸರು. ಮತ್ತು ನಾನು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕಾಲೇಜ್ ಟೀಚರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೂಡ ಆಗಿದ್ದೀನಿ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಡಾಕ್ಟರ್ ಗೋವಿಂದಪ್ಪ ಅಂತೇಳಿ. ಸ್ಕೂಲ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತೇಳಿ ಒಂದು ಸ್ಕೂಲ್ ಇದೆ ಸರ್. ಇಟ್ಸ್ ದ ಬಿಗ್ಗೆಸ್ಟ್ ಸ್ಕೂಲ್ ಇನ್ ದಿ ಯೂನಿವರ್ಸಿಟಿ. ಐ ಆಮ್ ಹೆಡಿಂಗ್ ದಟ್. ಐ ಆಮ್ ದ ಡೈರೆಕ್ಟರ್ ಆಫ್ ಸ್ಕೂಲ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸರಿ ಮಾಡಿ, ಎಕೋ ಆಗ್ತಾ ಇದೆ ಅಂತ. ಇಲ್ಲ, ನಮ್ಗೆ ಹೆಂಗೂ ಅಭ್ಯಾಸ ಮಾತಾಡಿ ಪರವಾಗಿಲ್ಲ ಸರ್. ನನ್ನ ಹೆಸರು ಗೋವಿಂದಪ್ಪ ಅಂತೇಳಿ. ಸ್ಕೂಲ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಅದಕ್ಕೆ ನಾನು ಡೈರೆಕ್ಟರ್ ನಮ್ಮ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಡೀನ್ ಅಂತ ಹೇಳ್ತಾರೆ ಸರ್. ಸೈನ್ಸ್ ಡೀನ್, ಆರ್ಟ್ಸ್ ಡೀನ್, ಕಾಮರ್ಸ್ ಡೀನ್ ಅಂತ. ಈ ವಿಶ್ವವಿದ್ಯಾಲಯದಲ್ಲಿ ಸ್ಕೂಲ್ ಅಂತ ಕಾನ್ಸೆಪ್ಟ್ ಮಾಡಿ ಅದಕ್ಕೆ ಡೈರೆಕ್ಟರ್ ಅಂತ ಮಾಡಿದ್ದಾರೆ. ಇದು ಪ್ರಥಮ ನಮ್ಮ ವಿಶ್ವವಿದ್ಯಾಲಯದ ಡೈರೆಕ್ಟರ್. ಅದರಲ್ಲಿ ಯಾರ್ಯಾರು ಡೈರೆಕ್ಟರ್ ಆಗಿರ್ತಾರೆ, ಈಗ ಮೇಡಮ್ ನಮ್ಮ ಹೋಮ್ ಸೈನ್ಸ್ ಡೈರೆಕ್ಟರ್ ಆಗಿರೋ ಸೀನಿಯರ್ ಪೋಸ್ಟ್. ದಟ್ ವರ್ಚು ಶಿ ಈಸ್ ನೌ ಆಕ್ಟಿಂಗ್ ಆಸ್ ಅ ವೈಸ್ ಚಾನ್ಸಲರ್. ವೈಸ್ ಚಾನ್ಸಲರ್ ಪೊಸಿಷನ್ ಖಾಲಿ ಇದೆ. planning the evaluation and monitoring board of this. ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ದ ಉದ್ದೇಶ ಏನಂದರೆ ಸರ್, ನಮ್ಮ ವಿಶ್ವವಿದ್ಯಾಲಯ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಅಂತೇಳಿ 2009 ರೂಸಾ ಫಂಡೆಡ್ ಇದರಿಂದ ಶುರು ಆಗುತ್ತೆ ಸರ್. ಆವಾಗ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಅಂತ ಸರ್ಕಾರ ನಾಮಿನೇಟ್ ಮಾಡುತ್ತೆ ಸರ್. 2019 ಶುರು ಆಗುತ್ತೆ ಸರ್. ಮೊದಲು ಸ್ಪೆಷಲ್ ಆಫೀಸರ್ ಇರ್ತಾರೆ, ಆಮೇಲೆ ನಮ್ಮ ರೆಗ್ಯುಲರ್ ವೈಸ್ ಚಾನ್ಸಲರ್ ಆಗಿ ಗೋಮತಿ ದೇವಿ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ ಸರ್. ಅಲ್ಲಿಂದ ನಡೆದಂತಹ ಒಂದು ಇದು ಆಪ್ಟ್ ಇನ್ ಆಪ್ಟ್ ಔಟ್ ಅಂದರೆ ಇದು ಈಗ ಇಲ್ಲಿ ನಮ್ಮ ಫ್ಯಾಕಲ್ಟಿಗಳೆಲ್ಲ ಸಂಬಳ ತಗೊಳ್ತಾ ಇರೋದು ಕೊಲೆಜೇಟ್ ಆಫ್ ಡೈರೆಕ್ಟ್ರೇಟ್ ಆಫ್ ಕೊಲೆಜೇಟಿಂದ ಸರ್. ಈಗಲೂ ಇವ್ರದ್ದೆಲ್ಲ ಸ್ಯಾಲ್ರಿ ಆ್ಯಂಡ್ ಬೆನಿಫಿಟ್ಸ್ ಎಲ್ಲ ಬರ್ತಾ ಇರೋದು ನಮ್ಮ ಕೊಲೆಜೇಟ್ ಡೈರೆಕ್ಟ್ರೇಟಿಂದ ಸರ್. ಯೂನಿವರ್ಸಿಟಿ ಅಂತ ಶುರು ಮಾಡ್ತಾರೆ, ಬಟ್ ಇವ್ರನ್ನೆಲ್ಲ ಯೂನಿವರ್ಸಿಟಿ ಒಳಗೆ ಬರಬೇಕು ಅಂದಾಗ ಇವರು ನಮ್ಗೆ ಏನೇನು ಬೆನಿಫಿಟ್ ಕೊಡ್ತೀರಿ, ನಿಮ್ಮ ಯೂನಿವರ್ಸಿಟಿ ಸ್ಟ್ಯಾಚ್ಯೂಟ್ ಅಂತ ಏನಿದೆ ಅಂತ ಕೇಳ್ತಾರೆ ಸರ್. ಆ ಸ್ಟ್ಯಾಚ್ಯೂಟ್ಗೆ ಏನೂ ಇರಲಿಕ್ಕಿಲ್ಲ. ಅವಾಗಿಂದ ಯೂನಿವರ್ಸಿಟಿಯಲ್ಲಿ ಸ್ಟ್ಯಾಚ್ಯೂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸರ್. ಪ್ರಯತ್ನ ಮಾಡಿ ಒಂದು ಎಲ್ಲರೂ ಫ್ಯಾಕಲ್ಟಿ ಮೆಚ್ಚಿದಂಥ ಒಂದು ಸ್ಟ್ಯಾಚ್ಯೂಟ್ನ ಸರ್ಕಾರಕ್ಕೆ ಕಳಿಸಿರ್ತಾರೆ ಸರ್. ಅದು ಗವರ್ನರ್ಗೂ ಹೋಗಿರುತ್ತೆ ಸರ್.
ಗವರ್ನರ್ಗೆ ಹೋದ್ಮೇಲೆ ಅವರು ಒಂದಷ್ಟು ಅಬ್ಸರ್ವೇಷನ್ ಹಾಕಿ ಪುನಃ ನಮ್ಮ ಹೈಯರ್ ಎಜುಕೇಷನ್ ಕಳಿಸಿದ್ರು ಸರ್. ಹೈಯರ್ ಎಜುಕೇಷನ್ನಲ್ಲಿ ಏನಾಯಿತು, ಇದು ಎಫ್ ಒಗೆ ತುಂಬ ಅಡ್ರೆಸ್ ಮಾಡಿದ್ದಾರೆ, ಅದರಿಂದ ಇದು ಎಫ್ ಒ ಕ್ಲಿಯರೆನ್ಸ್ ಆಗಬೇಕು ಅಂತ ಹೇಳಿದರು. ಯಾಕೆ ಫೈನಾನ್ಸ್ ಕ್ಲಿಯರೆನ್ಸ್ ಆಗಬೇಕು ಅಂತ. ಫೈನಾನ್ಸ್ ಇಲ್ಲಿ ಏನಾಗಿದೆ ಅಂದರೆ ಸರ್, ನಮ್ಮ ಸರ್ ಇಲ್ಲ ಸರ್ ಹೇಳ್ತೀನಿ ಸರ್, ಇಲ್ಲಿ ಯೂನಿವರ್ಸಿಟಿ ಆದಮೇಲೆ ಎಸ್ ಸರ್, ಇಲ್ಲಿ ಏನಾಯಿತು ಅಂದರೆ ಸರ್, ನಮ್ಮ ಟೀಚರ್ಸ್ ಎಲ್ಲ ಸೀನಿಯರ್ ಟೀಚರ್ಸ್ ಇದ್ದಾರೆ ಸರ್, ಸೀನಿಯರ್ ಪ್ರೊಫೆಸರ್ಸ್ ಇದ್ದಾರೆ ಸರ್, ಅವ್ರು ಆಲ್ರೆಡಿ ಪ್ರೊಫೆಸರ್ಸ್ ಇದ್ದಾರೆ ಸರ್. ನಾವು ಇವ್ರಿಗೆ ಪೇ ಪ್ರೊಟೆಕ್ಷನ್ ಕೊಟ್ಟರೆ ಮಾತ್ರ ಇವರು ಆಪ್ಟಿನ್ ಆಗ್ತಾರೆ, ಇಲ್ಲದ್ರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ತೊಂದರೆ ಆಗ್ತದೆ ಅನ್ನೋದನ್ನು ನಾವು ಸರ್ಕಾರದ ಗಮನಕ್ಕೆ ತಂದ್ವಿ ಸರ್. ಆಗ ಸರ್ಕಾರದಲ್ಲಿ ಏನಿದೆ ಅಂದರೆ ಸರ್, ಪೇ ಪ್ರೊಟೆಕ್ಷನ್ ನಿಮಗೆ ಕೊಡೋಕ್ಕೆ ಬರೋದಿಲ್ಲ. ಹೊಸ ಯೂನಿವರ್ಸಿಟಿಗೆ ಹೋದರೆ ಅವತ್ತಿಂದು ಅವ್ರದ್ದು ಬೇಸಿಕ್ ಏನಿದೆ ಅಲ್ಲಿಂದ ಶುರು ಮಾಡಿ ಅಲ್ಲಿ ತನಕ ಅವರು ಏನು ಸರ್ವಿಸ್ ಮಾಡಿದ್ದಾರೆ ಅದನ್ನೆಲ್ಲ ಬಿಟ್ಟು ಬೇಸಿಕ್ಗೆ ಕೂರಿಸಿ ಅವ್ರನ್ನ ಆ ಡೆಸಿಗ್ನೇಷನಲ್ಲಿ, ಅಂದರೆ ಸರ್ ಬೇಸಿಕ್ ಅಂದರೆ ಈಗ 2 ಲಕ್ಷ ತಗೊತಾ ಇದ್ರು, ಅದು 1.44 ಹೋಗುತ್ತೆ ಸರ್ ಬೇಸಿಕ್ ಪ್ರೊಫೆಸರ್ಗೆ. ಆಗ 1.44 ಅವ್ರನ್ನ ತಗೊಂಡು ಅಲ್ಲಿಂದ NPS ಮಾಡಬೇಕು ಅಂತ, ಅಂದರೆ ನ್ಯೂ ಪೆನ್ಷನ್ ಸ್ಕೀಮ್ಗೆ ಅವ್ರು ಬರ್ತಾರೆ ಸರ್, ಆಪ್ಟಿನ್ ಆಗಿಬಿಟ್ರೆ. ಅದಕ್ಕೋಸ್ಕರ ನಮ್ಮ ಟೀಚರ್ಸು ನಮಗಿಲ್ಲ, ಇಷ್ಟೆಲ್ಲ ಸರ್ವಿಸ್ ಮಾಡಿದ್ದೀವಿ ನಾವು, ಇಷ್ಟೆಲ್ಲ ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿದ್ದವರು, ನಮಗೆ ಪೆನ್ಷನರಿ ಬೆನಿಫಿಟ್ ಎಲ್ಲ ಇಲ್ಲದೆ ನೀವು ಹಿಂಗೆ ಕೊಟ್ಟರೆ ನಾವು ಬರೋದಿಲ್ಲ ಅಂತೇಳಿ ಸರ್ ನಾವು ಮಾಡ್ತಾ ಇಲ್ಲ ಸರ್. ಸರ್ಕಾರದ ಆದೇಶದ ಪ್ರಕಾರ ಏನಾಗ್ತದೆ ಸರ್, ಹೊಸ ಪೋಸ್ಟ್ ಅಂದರೆ ಯೂನಿವರ್ಸಿಟಿಗೆ ಇವ್ರು ಬಂದ ತಕ್ಷಣ ಅದನ್ನು ಹೊಸ ಪೋಸ್ಟ್ ಅಂತೇಳಿ, ಆ ಹೊಸ ಪೋಸ್ಟಿಗೆ ಬಂದ ತಕ್ಷಣ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಕನ್ಸಿಡರ್ ಮಾಡಿ ಆ ಬೇಸಿಕ್ನ ಅಲ್ಲಿಗೆ ಫಿಕ್ಸ್ ಆಗುತ್ತೆ ಸರ್. ಎಕ್ಸಾಕ್ಟ್ಲಿ ಸರ್, ಹೌದು ಸರ್, ಎಸ್ ಸರ್. ಅದಕ್ಕೋಸ್ಕರ ಹೌದು ಸರ್, ಅದಕ್ಕೋಸ್ಕರ ಅದನ್ನು ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟನ್ನೆಲ್ಲ ರಿಕ್ವೆಸ್ಟ್ ಮಾಡಿ 5-6 ಮೀಟಿಂಗ್ ಆಯ್ತು ಸರ್ ಪ್ರಿನ್ಸಿಪಲ್. ಹೌದು ಸರ್, ಬಟ್ ಹಾಂ ಸರ್, ಕಾಲೇಜಿಯೇಟ್ ಡೈರೆಕ್ಟರೇಟಿಂದ ಇವರು ಯೂನಿವರ್ಸಿಟಿ ಸಿಸ್ಟಮಿಗೆ ಬರ್ತಾರೆ ಸರ್. ಕಾಲೇಜಿಯೇಟ್ ಡೈರೆಕ್ಟರೇಟಲ್ಲಿ ಇಲ್ಲ ಸರ್ ಅಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ ಸರ್. ಕಾಲೇಜಿಯೇಟ್ ಡೈರೆಕ್ಟರೇಟಲ್ಲಿ ಇದ್ದರೆ ರಿಟೈರ್ಮೆಂಟ್ ಏಜು 60 ಸರ್. ಯೂನಿವರ್ಸಿಟಿ ಸಿಸ್ಟಮ್ಗೆ ಬಂದರೆ ಸರ್ ಅವ್ರಿಗೆ 62 ಇದೆ ಸರ್. ಆಮೇಲೆ ಕಾಲೇಜಿಯೇಟಲ್ಲಿ ಇದ್ದರೆ ಟೀಚಿಂಗ್ ಅಷ್ಟೇ ಫೋಕಸ್ ಮಾಡ್ಬೇಕು ಸರ್. ಆಮೇಲೆ ನಮ್ಮ ಯೂನಿವರ್ಸಿಟಿ ಸಿಸ್ಟಮ್ಗೆ ಬಂದಾಗ ಅಲಾಂಗ್ ವಿತ್ ದ ಟೀಚಿಂಗ್ ದೇ ಶುಡ್ ಕಾನ್ಸಂಟ್ರೇಟ್ ಮೋರ್ ಆನ್ ರಿಸರ್ಚ್ ಸರ್. ಹಾಗಾಗಿ ಅದೆಲ್ಲ ಕ್ಲಾರಿಟಿ ಬೇಕಿತ್ತು ಸರ್. ಅದಕ್ಕೋಸ್ಕರ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಕರೆದು ಅಲ್ಲಿ ಫೈನಾನ್ಸ್ ಸೆಕ್ರೆಟರಿ ಅವ್ರ ಜೊತೆ ಎಲ್ಲ ಮಾತಾಡಿ, ರಿಜ್ಜು ಸರ್ ಇದ್ರಲ್ಲ ಸರ್, ಅವ್ರು 2-3 ಮೀಟಿಂಗ್ ತಗೊಂಡಿದ್ರು. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಶ್ರೀಕರ್ ಸರ್ 2-3 ಮೀಟಿಂಗ್ ತಗೊಂಡು, ಇಲ್ಲ ಸರ್ ನಮ್ಮ ಮಕ್ಕಳು ಒಪ್ಪೋದಿಲ್ಲ ಅಂತೇಳಿ ಅದನ್ನೆಲ್ಲ ಮಾಡಿದ್ವಿ ಮೇಡಮ್. ಅದೆಲ್ಲ ಆಗಿ ಕೊನೆ ಹಂತದಲ್ಲಿ ಈಗ ಸರ್ ಅವರೆಲ್ಲ ಇದು ನಮ್ಮ ಸರ್ಗೆ ಹೇಳಿದೆ, ಇದು ನಮ್ಮ ಸ್ಟೇಟಲ್ಲೇ ಫಸ್ಟು ಸರ್ ಈ ಥರ ಸ್ಟ್ಯಾಚ್ಯೂಟ್ ಆಗ್ತಾ ಇರೋದು. ಪೇ ಪ್ರೊಟೆಕ್ಷನ್ ಕೊಟ್ಟು ಅವ್ರನ್ನ ಅಬ್ಸಾರ್ಪ್ಷನ್ಗೆ ನಾವು ಒಪ್ತಾ ಇರೋದು. ಇವ್ರು ಇಲ್ಲಿಗೆ ಬಂದ ತಕ್ಷಣ ಏನಾಗ್ತಾರೆ ಸರ್, ನ್ಯೂ ಪೆನ್ಷನ್ ಸ್ಕೀಮಿಗೆ ಬಂದುಬಿಡ್ತಾರೆ ಸರ್. ಆಗ ಪ್ರೋರೇಟ ಅಂತೇಳಿ 235A ಪ್ರಕಾರ ಎನಿ ಏಜ್ ಸರ್, ಎನಿ ಏಜ್ ಗ್ರೂಪ್ ಸರ್. ಈಗ ಎಸ್ ಸರ್, ಅವ್ರಿಗೆ ಬ್ರೀಫ್ ಮಾಡಬೇಕು ಸರ್. ನಮಸ್ತೆ. ಇನ್ನು ಅಪ್ಡೇಟ್ ಅಂತ ಕೊಡ್ತಾ ಇದ್ದೀವಲ್ಲ ಸರ್. ಇದು ಭಾರತದಲ್ಲಿ ಮೊದಲಿಗೆ ರೂಸಾ ಅಡಿಯೊಳಗೆ ಅಂದರೆ ಎಲ್ಲ ಯೂನಿವರ್ಸಿಟಿ ಅಫ್ಲೇಟಿಂಗ್ ಯೂನಿವರ್ಸಿಟಿಗಳಿದ್ದು ಒಂದು 400 ಕಾಲೇಜು 300 ಕಾಲೇಜು 500 ಕಾಲೇಜು ಥರ ಇದ್ದಿದ್ದರಿಂದ ಅಲ್ಲಿ ಬರೀ ಪರೀಕ್ಷೆ ಮಾಡೋದು ಮತ್ತು ಎಕ್ಸಾಮ್ಗಳು ಇದು ವ್ಯಾಲ್ಯೂಷನ್ ಮಾಡೋದಕ್ಕೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು ರಿಸರ್ಚ್ ಕ್ವಾಲಿಟಿ ಬಿಲ್ಡ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಯಾವ್ಯಾವ ಕಾಲೇಜುಗಳು ನ್ಯಾಕಲ್ಲಿ ತುಂಬ ಪರ್ಫಾರ್ಮೆನ್ಸ್ ಮಾಡಿ ಪೊಟೆನ್ಷಿಯಲ್ ಟು ಬಿಕಮ್ ಅವರು ಯೂನಿವರ್ಸಿಟೀಸ್ ರಿಸರ್ಚ್ ಮಾಡಬಹುದು ಅನ್ನುವಂಥ ಟೀಚರ್ಸ್ ಎಲ್ಲಿದ್ದಾರೆ ಮತ್ತು ಯಾವುದಿದೆ ಅಂತ ಅನ್ನೋದನ್ನು ಐಡೆಂಟಿಫೈ ಮಾಡಿ ಕೇಂದ್ರ ಸರ್ಕಾರದವರು 2014ರಲ್ಲಿ ರೂಸಾ ಅಡಿಯೊಳಗೆ ಕೆಲವು ಕಾಲೇಜುಗಳನ್ನು ಐಡೆಂಟಿಫೈ ಮಾಡಿ ಸರ್. ಹಾಗೆ ಐಡೆಂಟಿಫೈ ಮಾಡಿದಾಗ ಈ 3 ಕಾಲೇಜು, ಮಹಾರಾಣಿ ಸೈನ್ಸ್ ಕಾಲೇಜು, ಮಹಾರಾಣಿ ಆರ್ಟ್ಸ್ ಕಾಲೇಜು, ಹೋಮ್ ಸೈನ್ಸ್ ಕಾಲೇಜುಗಳು, ಇದು ಒಂದು ಕ್ಲಸ್ಟರ್ ಯೂನಿವರ್ಸಿಟಿ ಮತ್ತು ಹೆಣ್ಣುಮಕ್ಕಳ ಎಜುಕೇಷನ್ಗೆ ವಿಶೇಷವಾದ ಫೋಕಸ್ ಕೊಡ್ಬೋದು ಅನ್ನೋ ಕಾರಣಕ್ಕಾಗಿ ಈ ಯೂನಿವರ್ಸಿಟಿಯನ್ನು ಪ್ರಪೋಸ್ ಮಾಡಿದರೆ ಅಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ವಿಶೇಷವಾದ ಮೂಲಭೂತ ಸೌಕರ್ಯಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ 50 ಕೋಟಿ ರೂಪಾಯಿಗಳ ಅನುದಾನದ ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಒಪ್ಪಂದ ಮಾಡಿಕೊಂಡು ಈ ವಿಶ್ವವಿದ್ಯಾಲಯ ಸ್ಥಾಪಿಸಿದೆ ಸರ್. ಇದು ಭಾರತದ 2ನೇ ರೂಸಾ ಮಹಿಳಾ ವಿಶ್ವವಿದ್ಯಾನಿಲಯ. ಇದಕ್ಕೆ ಮೊದಲು ಒಂದು ಕಾಶ್ಮೀರದಲ್ಲೊಂದು ಮಹಿಳಾ ವಿಶ್ವವಿದ್ಯಾನಿಲಯ ಆಗಿತ್ತು. ಅದಾದಮೇಲೆ ದಕ್ಷಿಣ ಭಾರತದಲ್ಲೇ ಮೊದಲ ಮಹಿಳಾ ವಿಶ್ವವಿದ್ಯಾನಿಲಯ ಶುರುವಾಯಿತು ಸರ್ 19 ಮಾರ್ಚಲ್ಲಿ ಆ್ಯಕ್ಟ್ ಮೂಲಕ ಆಗಿನ ಸರ್ಕಾರ ಇದನ್ನು ಅಸ್ತಿತ್ವಕ್ಕೆ ತಂತು. ಆದರೆ ಅವತ್ತಿಂದ ಇವತ್ತಿನವರೆಗೆ 5 ವರ್ಷ ಕಳೆದರು. ಇನ್ನೂ ಇಲ್ಲಿ ಕೆಲಸ ಮಾಡ್ತಿದ್ದ ಟೀಚರ್ಸು ಇವರು ವಿಶೇಷವಾಗಿ ಇವರಿಗೆ ಒಂದು ರಿಸರ್ಚ್ ಮಾಡುವ ಸಾಮರ್ಥ್ಯ ಇದೆ. ಒಂದು ಸ್ಟೇಟ್ ಆಫ್ ಆರ್ಟ್ ಇದನ್ನು ಕ್ರಿಯೇಟ್ ಮಾಡಿ ನ್ಯಾಷನಲ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲಿನ ಎಜುಕೇಷನನ್ನು ಮಕ್ಕಳಿಗೆ ಒದಗಿಸ್ಕೊಡ್ತಾರೆ. ಮತ್ತು ಅದ್ರ ಮೂಲಕ ಹೆಣ್ಣುಮಕ್ಕಳಿಗೆ ಗ್ರೌಂಡ್ ಆಡೋದು ಗೌರ್ಮೆಂಟ್ ಕಾಲೇಜಿಗೆ ಬರೋ ಮಕ್ಕಳಿಗೆಲ್ಲ ಒಂದು ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಸಿಗಬಹುದಾದ ಗುಣಾತ್ಮಕವಾದ ಶಿಕ್ಷಣ ಕೊಡಬೇಕು ಅನ್ನೋ ಆಶಯದಿಂದ ಇದು ಶುರುವಾಗಿದೆ ಸರ್. ಆದರೆ
ಅಡ್ಮಿನಿಸ್ಟ್ರೇಟಿವ್ ಹರ್ಡಲ್ಸ್ ಹೇಗಿತ್ತು ಅಂತಂದರೆ, ಈಗ ಹೇಳೋದಲ್ಲ, ಇಲ್ಲಿ 230 ಜನ ಅಧ್ಯಾಪಕರು ಕೆಲಸ ಮಾಡ್ತಿದ್ದಾರೆ ಸರ್. ಇವರಲ್ಲಿ 180 ಜನಕ್ಕಿಂತ ಮೇಲಿದೆ. ರಿಸರ್ಚಲ್ಲಿ ಭಾಳ ಇದನ್ನು ಸಂಶೋಧನೆಗಳು ಮಾಡಿದ್ದಾರೆ. ಸುಮಾರು ಜನ ಇಲ್ಲಿರೋರಲ್ಲೇ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪೇಪರ್ಸನ್ನು ಪ್ರೆಸೆಂಟ್ ಮಾಡಿದವರಿದ್ದಾರೆ, ರೆಕಗ್ನೇಷನ್ಸ್ ಇದೆ. ಈಗೆಲ್ಲ ಇದ್ದರೂ ಇವ್ರನ್ನ ವಿಶ್ವವಿದ್ಯಾಲಯದಲ್ಲಿ ಒಳಗೆ ತಗೊಳ್ಳೋದಕ್ಕೆ ಆಗಲಿಲ್ಲ. ಯಾಕೆಂದರೆ ಸ್ಟ್ಯಾಚ್ಯೂಟ್ಸು ಆ್ಯಕ್ಟಲ್ಲಿ ಹೇಳಿದರು, ಆ್ಯಕ್ಟ್ ಅಸ್ತಿತ್ವಕ್ಕೆ ಬಂದಿದ್ದ ದಿನ ಯಾರು ಟೀಚರ್ಸ್ ಇರ್ತಾರೆ ಅವರಿಗೆ ಆಪ್ಷನ್ ಕೊಡಬೇಕು. ಇಷ್ಟಪಟ್ಟವರು ವಿಶ್ವವಿದ್ಯಾಲಯದಲ್ಲಿ ಒಳಗೆ ಬರಬೇಕು. ಅವರಿಗೆ ಈ ಸರ್ವಿಸ್ ಬರೋಕ್ಕೆ ಇಷ್ಟ ಇಲ್ಲದೆ ಇದ್ದರು ಕಾಲೇಜ್ ಎಜುಕೇಷನ್ಗೆ ವಾಪಸ್ ಹೋಗ್ಬೋದು ಅಂತ ಮಾಡಿದ್ರು ಸರ್. ಅದು ಮಾಡಬೇಕಾದ್ರೆ ಅದಕ್ಕೊಂದು ಇನ್ಸ್ಟ್ರೂಮೆಂಟ್ ಬೇಕು. ಅದನ್ನು ಸ್ಟ್ಯಾಚ್ಯೂಟ್ಸ್ ಅಂತ ಕರೀತಾರೆ, ಪರಿನಿಯಮಗಳು ಅಂತ. ಆ ಪರಿನಿಯಮಗಳು 5 ವರ್ಷ ಆದರೂ ಇನ್ನೂ ಆಗಲಿಲ್ಲ ಸರ್. ಹಾಗಾಗಿ ಈಗ ನಾವು ಕಾಲೇಜ್ ಎಜುಕೇಷನ್ ಟೀಚರ್ಸು ಅಲ್ಲ, ಈತ ಯೂನಿವರ್ಸಿಟಿ ಟೀಚರ್ಸು ಅಲ್ಲ, ಹಂಗಿದೆ. ಸಂಬಳಕ್ಕಾದರೆ ನಾವು ಆ ಕಡೆ ನೋಡಬೇಕು ಮತ್ತು ಅಕಾಡೆಮಿಕ್ಸ್ಗಾದರೆ ಈ ಕಡೆ ನೋಡಬೇಕು. ಈ ಥರ ಒಂದು ಡೋಲಾಯ ಮನಸ್ಥಿತಿಯಲ್ಲಿತ್ತು. ಇದರ ಪರಿಣಾಮ ನಮ್ಮ ಶಿಕ್ಷಣದ ಕ್ವಾಲಿಟಿ ಮೇಲೂ ಬಿದ್ದಿದೆ. ಅಂದರೆ ನಾವು ವಿಶ್ವವಿದ್ಯಾಲಯದಲ್ಲಿ ಏನೇನು ಮಾಡಬೇಕಾಗಿತ್ತು ಅದನ್ನು ಮಾಡೋಕ್ಕೆ, ರಿಸರ್ಚ್ ಮಾಡೋಕ್ಕೆ ಇವತ್ತು ಕೂಡ ಗ್ರ್ಯಾಂಟ್ಸ್ ಇಲ್ಲ ಮತ್ತು ಟೀಚರ್ಸ್ಗೆ ಫ್ರೀಡಮ್ ಇಲ್ಲ. ಸ್ಟೂಡೆಂಟ್ಸ್ಗೂ ಅಷ್ಟೇ. ಇದು ಒಂದು ಹಿಂದೆ ಕಾಲೇಜಲ್ಲಿ ಹೆಂಗೆ ನಡೀತಿತ್ತೋ ಹಾಗೆಯೇ ಅಕಾಡೆಮಿಕ್ಸ್ ನಡೀತಾ ಇದೆ. ಹೆಸರಿಗೆ ಯೂನಿವರ್ಸಿಟಿ ಥರ ಆಗೋಕ್ಕೆ ಸರ್ಕಾರದಿಂದಲೂ ನಮಗೆ ಇದು ಸಪೋರ್ಟ್ ಸಿಕ್ಕಲಿಲ್ಲ ಸರ್. 5 ವರ್ಷ ಆಯಿತು ಸರ್. ಇದು ಆ್ಯಕ್ಚುಲಿ 6ನೇ ವರ್ಷ ಆಗಿ ನಾವು. ಸೊ ಹಾಗಾಗಿ ಈಗ ಸ್ಟ್ಯಾಚ್ಯೂಟ್ಸು ಒಂದು ಹಂತಕ್ಕೆ ಬಂದಿದೆ ಸರ್. 2, 3, 4 ವರ್ಷಗಳಿಂದ ಇದು ಓಡಾಡಿ ಹಿಂದಕ್ಕೆ ಮುಂದಕ್ಕೆ ಹೋಗಿ ಎಲ್ಲ ಹೋಗಿ ರಾಜ್ಯಪಾಲರಿಗೆ ಹೋಗಿ ವಾಪಸ್ ಬಂದೇ 1.5 ವರ್ಷ ಆಯ್ತು ಸರ್. ಈಗ ಮತ್ತೆ ಹಲವು ಮೀಟಿಂಗ್ಗಳು ಮಾಡಿ ಈಗ ಮಾಡಿದ್ದಾರೆ. ಸೊ ಹಾಗೆ ಮಾಡುವಾಗ ಅವ್ರು ಏನು ಹೇಳಿದ್ರು ಅಂತಂದರೆ, ಯಾರು ಅಧ್ಯಾಪಕರು ಇದ್ದರು ಅವರು ಕಾಲೇಜ್ ಎಜುಕೇಷನ್ ಇಲ್ಲಿ ಒಳಗೆ ಬಂದವರಿಗೆ ಆ ಬರುವ ಅವರ ಸರ್ವಿಸನ್ನು ಕಂಟಿನ್ಯೂ ಮಾಡಬೇಕು. ಅವ್ರದ್ದು ಏನು ಇಲ್ಲಿವರೆಗೂ ರೆಂಡರ್ ಮಾಡಿದ್ರು ಅವ್ರು ಪೇ ಪ್ರೊಟೆಕ್ಷನ್ ಮಾಡಬೇಕು ಮತ್ತು ಪೆನ್ಷನ್ ಸ್ಕೀಮ್ ಇದ್ದವರಿಗೆ ಪೆನ್ಷನ್ ಕೊಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್. ಆದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಕರ್ನಾಟಕದಲ್ಲಿ ಮೆಡಿಕಲ್ ಕಾಲೇಜುಗಳನ್ನ ಇವಾಗ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ, ಯೂನಿವರ್ಸಿಟಿಗಳು ಹೊಸದಾಗಿ ಶುರು ಮಾಡ್ತಿದ್ದಾರೆ. ಎಲ್ಲರಿಗೂ ಕೂಡ ನಮ್ಮ ಯೂನಿವರ್ಸಿಟಿಯಲ್ಲಿ ನಾವು ಮಾಡ್ತಿರುವಂಥ ಪರಿನಿಯಮಗಳು ಒಂದು ಮಾದರಿ ಪರಿನಿಯಮಗಳಾಗ್ತವೆ. ಅದಕ್ಕಾಗಿ ಅವರು ತುಂಬ ತಡೆ ಹಿಡಿದು ಅವರು ಇಲ್ಲ ನಿಮಗೆ ಪ್ರೋ ರೇಟ್ ಆಫ್ ಪೆನ್ಷನ್ ಅಂತ ಒಂದು ಹೊಸ ಇದನ್ನು ಹೇಳಿದೆ ಸರ್. KCSR ಅಲ್ಲಿ ಒಂದು 235A ಅಂತ ಒಂದು ಕ್ಲಾಸ್ ಇದೆ ಸರ್. ಅದು ಯಾವುದಾದ್ರೂ ಒಂದು ಸರ್ಕಾರಿ ಇನ್ಸ್ಟಿಟ್ಯೂಷನ್ನ ವಿಶ್ವವಿದ್ಯಾನಿಲಯವಾಗಿ ಅಥವಾ ನ್ಯಾಷನಲ್ ಇಂಪಾರ್ಟೆನ್ಸ್ ಇರುವಂಥ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿ ಅಪ್ಗ್ರೇಡ್ ಮಾಡಿದಾಗ ಅಲ್ಲಿದ್ದಂಥ ಕೆಲಸ ಮಾಡ್ತಿದ್ದಂಥ ಅಧ್ಯಾಪಕರುಗಳನ್ನ ಏನು ಮಾಡಬೇಕು, ಅವ್ರ ಸರ್ವಿಸಸ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಅವ್ರ ಪೆನ್ಷನ್ ಬೆನಿಫಿಟ್ ಹೇಗೆ ಕೊಡಬೇಕು ಅನ್ನೋದನ್ನು ಕುರಿತಾಗಿರುವಂಥ ಒಂದು ನಿಯಮ ಸರ್. ಅದು ಆ್ಯಕ್ಟಲ್ಲಿ ಹೇಳಿದ್ರು ಇವ್ರಿಗೆಲ್ಲವನ್ನು ಕೊಡ್ತೀವಿ ಅಂತ, ಪೆನ್ಷನ್ನು ಕೊಡ್ತೀವಿ, ಸರ್ವಿಸು ಕಂಟಿನ್ಯೂ ಮಾಡ್ತೀವಿ, ಪೇ ಪ್ರೊಟೆಕ್ಷನ್ ಮಾಡ್ತೀವಿ ಅಂತೆಲ್ಲ ಹೇಳಿದರು. ಆದರೆ FDಗೆ ಹೋದಾಗ ಅವ್ರು ಹೇಳಿದ್ರು ಅದೆಲ್ಲ ಕೊಡೋಕ್ಕೆ ಬರೋದಿಲ್ಲ, ನಿಮಗೆ ನೀವು ಆಗಲೇ ನಮ್ಮ ಸ್ಟೇಟ್ ಗೌರ್ಮೆಂಟ್ ಸರ್, ಸಂಬಳಗಳು ಸ್ಟೇಟ್ ಗೌರ್ಮೆಂಟ್ ಸರ್. ರಿಸರ್ಚ್ ಗ್ರ್ಯಾಂಟ್ಸ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ನವರು ಕೊಡ್ತಾರೆ. ಸ್ಟೇಟಿಂದ ವ್ಯತ್ಯಾಸ ಏನಿಲ್ಲ ಸರ್. ಈಗಾಗಲೇ ನಾವು ಸ್ಟೇಟ್ ಗೌರ್ಮೆಂಟಲ್ಲಿ ಈ 230 ಜನ ಯಾರಿದ್ವಿ ನಾವೆಲ್ಲ ಸ್ಟೇಟ್ ಗೌರ್ಮೆಂಟಲ್ಲಿ ಸಂಬಳ ತಗೊಳ್ತಾ ಇದ್ದವ್ರೆ. ಈಗ ಹೆಡ್ ಚೇಂಜ್ ಆಗುತ್ತೆ ಅಷ್ಟೇ. ಕಾಲೇಜ್ ಎಜುಕೇಷನ್ ಹೆಡ್ಡಲ್ಲಿ ಬರ್ತಾ ಇದ್ದ ಇಂಪ್ಲಿಕೇಶನ್ ಅಂದರೆ ಇದು ಸರ್, ಪೆನ್ಷನ್ ಕೊಡಬೇಕಲ್ಲ ಯೂನಿವರ್ಸಿಟಿಗೆ ಬಂದಾದ್ಮೇಲೆ ನಾವ್ಯಾಕೆ ಪೆನ್ಷನ್ ಕೊಡಬೇಕು ಸರ್ಕಾರದಿಂದ ಅಂತ. ಅಂದರೆ ಒಂದು ಇದು ಕ್ವಾಸಿ ಗೌರ್ಮೆಂಟ್ ಥರ ಆಗುತ್ತೆ ಸರ್. ಇದು ಅಂದರೆ ಒಂದು ಅಟಾನಮಸ್ ಆಗಿರುವಂಥ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ನೀವು ಗೌರ್ಮೆಂಟ್, ಬಟ್ ನಮ್ಮನ್ನು ದೇ ಡೋಂಟ್. ಈಗ ಒಂದ್ಸಾರಿ ನಾವು ಒಳಗೆ ಬಂದ್ಬಿಟ್ರೆ ನಾವು ಗೌರ್ಮೆಂಟ್ ಇಲ್ಲ ಸರ್, ಬರಕ್ಕೆ ನಾವು ಹಿಡಿದು ಹೌದು ಸರ್. ಅಂದ್ರೆ ನಾವೆಲ್ಲೀಗ 25 ವರ್ಷ 30 ವರ್ಷ ಎಲ್ಲ ರಿಸರ್ಚ್ ಮಾಡಿ ಎಲ್ಲ ಇದೆಲ್ಲ ಮಾಡಿ ಈ ವಯಸ್ಸಿನಲ್ಲಿ ಬಂದು ಮತ್ತೆ ನಾವು ಈಗ 2,000 ನಂದು $2 ಲಕ್ಷ ನಂದು ಬೇಸಿಕ್ ಇದ್ದರೆ ನಾನು 1,44,000ದಿಂದ ಮತ್ತೆ ಶುರು ಮಾಡುವಂತಂದರೆ ನಾನು ಅದು ಆ ಥರ ಸಮಸ್ಯೆಗಳಿಂದಾಗಿ ಅದು ತಡ ಆಯಿತು ಸರ್. ಈಗ ಒಂದು ಪ್ರೋರೇಟದೊಳಗೆ ಇಲ್ಲೂ ನಾವು ಸರ್ಕಾರದಲ್ಲಿ ಎಲ್ಲಿವರೆಗೂ ಕೆಲಸ ಮಾಡಿದ್ವು ಅಲ್ಲ ಮಾಡಿದ್ದು ಸರ್. ಈಗ ಫೈನಲ್ ಇರೋ ಅತೀಕು ಮತ್ತು ಅವರಲ್ಲಿ ಜಾಫರ್ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿಂದ ಗವರ್ಮೆಂಟ್ ಸೊ ಅವ್ರು ಕ್ಲಿಯರೆನ್ಸ್ ಕೊಡಬೇಕು. ಅದನ್ನ ನಮ್ಮ ಕ್ಲಿಯರೆನ್ಸ್ ಕೊಡೋಕ್ಕೆ ನಾವು ಸಪೋರ್ಟಿವ್ ಆಗಿ ನಮ್ಮ ಆರ್ಗ್ಯುಮೆಂಟನ್ನು ನಾವು ಫೇವರಬಲ್ ಆಗಿ ಬರೀಬೇಕಲ್ಲ. ಅದೆಲ್ಲ ಆಗಿದೆ ಸರ್. ಅದು ಅದೊಂದು ನಮ್ಮ ಆ್ಯಕ್ಚುಲಿ ಅಶ್ವಥ್ ನಾರಾಯಣ ಅವರು ಇದ್ದ ಕಾಲದಿಂದ ಹಿಡಿದು ಈಗ ನಮ್ಮ ಸುಧಾಕರ್ ಅವರ ಕಾಲದವರೆಗೆ ಹೈಯರ್ ಎಜುಕೇಷನ್ ಹೌದು ಸರ್, ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅವರ ಅಧ್ಯಕ್ಷತೆಯಲ್ಲೇ ಸರ್ ಇಲ್ಲ ಅವರು ಇದನ್ನು ಕೊಡಬೇಕು ಅಂತ ಅವ್ರು ನಮ್ಮ ಪರವಾಗಿ ಫೇವರ್ ಮಾಡಿದ್ರು. ಅದಕ್ಕೆ ಇದು ಇಷ್ಟು ಬಂದಿದೆ ಸರ್. ಈಗ ಪೇ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ, ಬಟ್ ಪೆನ್ಷನನ್ನು ಆ 230 ಪ್ರಕಾರ ನಾವು ಸರ್ಕಾರದಲ್ಲಿ ಈಗ ನಾನು 25 ವರ್ಷ ಸರ್ವಿಸ್ ಮಾಡಿದ್ದೆ. ಕಮಿಟಿದು ಕೆಲಸ ಏನು?
ಸರ್ಕಾರದ ಮೇಲೆ ಒತ್ತಾಯ ತರಬೇಕು ಸರ್. ನಮಗೆ ಇದು ಬೇಗ ಸರ್ಕಾರವನ್ನು ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ಹೇಳಿ, ಎಜುಕೇಷನ್ ಮಿನಿಸ್ಟ್ರಿಗೆ ಹೇಳಿ. What is our responsibility to recommend to the government? Yes, sir. Yes, sir. Part of policy making here. The other thing is, at this point of time, ಈ particular issue ನಲ್ಲಿ government is facing a situation ಏನಂತಂದ್ರೆ post certain period new pension scheme ಇದು new post ಅಂತ ಕನ್ಸಿಡರ್ ಆಗಿ NPS ಆಫ್ ಮಾಡಬೇಕಾಗುತ್ತೆ. ಅದನ್ನ how to handle that situation ಅಂತ ಅಂದ್ಬಿಟ್ಟು certain amendments they have proposed. Okay, ಏನು ಸ್ಟ್ಯಾಚ್ಯೂಸ್ ಡ್ರಾಫ್ಟ್ ಕಳಿಸಿದ್ರು ಅದು ಗವರ್ನರ್ ಹತ್ರ ಹೋಗಿ ವಾಪಸ್ ಬಂದು FD ಹತ್ರ ಎಲ್ಲ ಕೆಲವು ರೆಕಮೆಂಡೇಶನ್ಸ್ ಆಗಿ ದೆನ್ ಥ್ರೂ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಟ್ ಹಸ್ ಕಮ್ ಬ್ಯಾಕ್ ಹಿಯರ್ ಬೈ ಸ್ಪೆಸಿಫಿಕಲಿ ಮೆನ್ಷನಿಂಗ್ ದೀಸ್ ಆರ್ ದಿ ಅಮೆಂಡ್ಮೆಂಟ್ಸ್ ಇನ್ಕಾರ್ಪೊರೇಟ್ ಅಂಡ್ ಸೆಟ್ ಇಟ್ ಬ್ಯಾಕ್ ಅಂತ ಅದನ್ನ ಅದಕ್ಕೆ ನಾವು ಬೇರೆಯವರಲ್ಲಿ ಡಿಸ್ಕಷನ್ ಆಗಿ ಈಗ ಅಪ್ರೂವಲ್ ಕಳಿಸ್ತಾ ಇದ್ವಿ. ಈಗ ಸೆಕೆಂಡ್ ಇದಕ್ಕೆ ನಾವು ಅಡ್ಮಿಷನ್ ಸೆಕೆಂಡ್ ಪಾಯಿಂಟ್ ಆಫ್ ಅಜೆಂಡಾ. I think Yeah. in line Sir, with ಹೌದು that, ಸರ್. Okay, sir. it should be ಹೌದು ಸರ್. Accept. ಇಷ್ಟು ವರ್ಷ ಸರ್ವಿಸ್ ಆದ್ಮೇಲೆ ಮತ್ತೆ ಕರ್ಕೊಂಡು ಬಂದು ಅದನ್ನ ಕಡಿಮೆ ಹೌದೌದು. ನಾಟ್ ಗುಡ್. ಎಸ್ ಸರ್, ಎಸ್ ಸರ್. ಐ ಥಿಂಕ್ ಆಮೇಲೆ ಇನ್ನೊಂದು ವಿಚಾರ ಕೆವನ್ ನಾರಾಯಣ ಸ್ವಾಮಿ ಅವರು ಹೇಳಿದ್ದಕ್ಕೆ ಆ್ಯಡ್ ಮಾಡಬೇಕು ಅನ್ನೋದೇನು ಅಂದರೆ, ಇದು ಒಂದು ವಿಶ್ವವಿದ್ಯಾಲಯ ಆಗಿ ಆ ವಿಶ್ವವಿದ್ಯಾಲಯಕ್ಕೆ ಕಾಲೇಜುಗಳಿಂದ ಮೇಷ್ಟ್ರು ಹೊರಗಡೆಯಿಂದ ಇಲ್ಲಿಗೆ ಬರ್ತಿದ್ದಾರೆ ಅನ್ನೋ ಪರಿಕಲ್ಪನೆ ಕೆಲವ್ರಿಗಿದೆ ಸರ್. ಆ ಥರ ಅಲ್ಲ ಇದು. 3 ಈಗಾಗಲೇ ಎಕ್ಸಿಸ್ಟಿಂಗ್ ಸ್ಟೇಟ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸನ್ನು UPA 2ನಲ್ಲಿ ಮಾಡಿದಂಥ ರೂಸಾ ಕಾರ್ಯಕ್ರಮದ ಅಡಿ ದೋಸ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಹ್ಯಾವ್ ಆಲ್ರೆಡಿ ಅಚೀವ್ಡ್ ಕ್ವಾಲಿಟಿ, ಅಕಾಡೆಮಿಕ್ ಕ್ವಾಲಿಟಿ, ಅವನ್ನ ಯೂನಿವರ್ಸಿಟಿ ಕ್ಲಚಸ್ಸಿಂದ ರಿಲೀಸ್ ಮಾಡಿ ದೇ ಶುಡ್ ಬಿ ಪ್ರಮೋಟೆಡ್ ಟು ಗ್ರೋ ಆ್ಯಸ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಅನ್ನೋ ಕಾರಣಕ್ಕೆ ರೂಸಾ ಅಡಿಯಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡಿದ್ದು. ಆ ಕಾರಣಕ್ಕಾಗಿಯೇ ನ್ಯಾಕಲ್ಲಿ A ಗ್ರೇಡ್ ತೊಗೊಂಡಂಥ ಇನ್ಸ್ಟಿಟ್ಯೂಷನ್ಸನ್ನು 3 ಕ್ಲಬ್ ಮಾಡಿ ಅದಕ್ಕೆ ಅಕಾಡೆಮಿಕ್ ಅಟಾನಮಿ ಕೊಡಬೇಕು. ದೇ ಶುಡ್ ಬಿ ಪ್ರಮೋಟೆಡ್ ಆ್ಯಸ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್. ಅದ್ರ ಮೂಲಕ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ಸಿಗಬೇಕು ಅನ್ನೋದೇ ಅದ್ರ ಉದ್ದೇಶ. ಸೊ ಈ 3 ಕಾಲೇಜುಗಳನ್ನು ಯೂನಿವರ್ಸಿಟಿಯಾಗಿ ಅಪ್ಗ್ರೇಡ್ ಮಾಡಿದರೆ ಬಿಟ್ಟರೆ, ಹೊಸ್ದಾಗಿ ಯೂನಿವರ್ಸಿಟಿನ ಒಂದು ಕಡೆ ಸ್ಥಾಪನೆ ಮಾಡಿ ಆ 3 ಕಾಲೇಜಿನ ಮೇಷ್ಟ್ರುಗಳನ್ನು ಇದಕ್ಕೆ ಬಂದು ಸೇರ್ಕೊಳ್ಳಿ ಅಂತಲ್ಲ. ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ಬೀನ್ ಅಪ್ಗ್ರೇಡೆಡ್ ಇನ್ ಟು ಯೂನಿವರ್ಸಿಟಿ. ಅವರಿಗೆ ಕಂಡೀಷನ್ಸ್ ಇಲ್ಲ ಸರ್. ಅವ್ರ ಕಂಡೀಷನ್ಸ್ ಇರೋದಿಲ್ಲ ಸರ್. ಆ ಥರ ಇಲ್ಲ ಸರ್. ಆ ಮ್ಯಾನೇಜ್ಮೆಂಟಿಗೆ ಸೇರಿದ್ದು ಸರ್. ಅವರು ಪ್ರೊಫೆಸರ್ಗೆ, ಅಸೋಸಿಯೇಟ್ಗೆ, ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಏನು ಅಂತ. ಬಟ್ ನಮ್ದು ಹಂಗಿಲ್ಲ ಸರ್. ನಮ್ಮ UGCಯಲ್ಲಿ ಪ್ರೊಫೆಸರ್ ಅಂದರೆ ಇಷ್ಟೇ ಸ್ಕೇಲ್ ಇರಬೇಕು, ಅಸೋಸಿಯೇಟ್ ಅದನ್ನು ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಡಾಪ್ಟ್ ಮಾಡಿದೆ ಸರ್. ಅದ್ರ ಪ್ರಕಾರನೇ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಸರ್. ಈ ನಮ್ಮ ಸ್ಟೇಟಲ್ಲಿ 3 ಥರದ ವಿಶ್ವವಿದ್ಯಾಲಯಗಳಿದೆ ಸರ್. ಒಂದು ಸ್ಟೇಟ್ ರನ್ ಯೂನಿವರ್ಸಿಟೀಸ್, ಇನ್ನೊಂದು ಮತ್ತು ಪ್ರೈವೇಟ್ ಯೂನಿವರ್ಸಿಟೀಸ್, ಪ್ಯೂರ್ಲಿ ಪ್ರೈವೇಟ್ ಯೂನಿವರ್ಸಿಟೀಸ್. ಈಗ ಜೈನ್ ಯೂನಿವರ್ಸಿಟಿ ಅಲ್ಲ ಸರ್, ಕ್ರೈಸ್ಟ್ ಆ್ಯಂಡ್ ಜೈನ್ ಅವರು ಡೀಮ್ಡ್, ಅದೇ 3ನೇ ಕ್ಯಾಟಗರಿ ಅದು. ಅಂದರೆ ಈಗ ಇವಿದಲ್ಲ ಸರ್, ರೇವಾ ಯೂನಿವರ್ಸಿಟಿ, CMR ಯೂನಿವರ್ಸಿಟಿ, ಅಲಿಯನ್ಸ್ ಯೂನಿವರ್ಸಿಟಿ, ಆಮೇಲೆ ಸೆಂಟ್ ಜೋಸೆಫ್ಸ್ ಅದು ಪೂರ್ತಿ ಅಟಾನಮಸ್ ಅಲ್ಲ ಅದು. ಯಾಕೆಂದರೆ ಅದು ಪಾರ್ಷಲಿ ಏಡೆಡ್ ಸರ್. ಅದು ಸೆಂಟ್ ಜೋಸೆಫ್ಸ್ ಯೂನಿವರ್ಸಿಟಿ, ರೂಸಾ ಯೂನಿವರ್ಸಿಟಿ, ಅದು ಅಂಡರ್ ರೂಸಾ ಬಂದಿರುವಂಥ ಸೆಂಟ್ ಜೋಸೆಫ್ ಯೂನಿವರ್ಸಿಟಿ. ಸೊ ಈ 3 ಕ್ಯಾಟಗರಿಯಲ್ಲಿ ಸ್ಟೇಟ್ ಯೂನಿವರ್ಸಿಟಿಗಳು ಕಂಪ್ಲೀಟ್ಲಿ ಫಂಡೆಡ್ ಆ್ಯಂಡ್ ಗೌರ್ನ್ಡ್ ಬೈ ನಮ್ಮ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ಆ್ಯಕ್ಟ್ 2000 ಸರ್. ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ಆ್ಯಕ್ಟ್ 2000 SM ಕೃಷ್ಣ ಅವ್ರ ಕಾಲದಲ್ಲಿ ಪರಮೇಶ್ವರ್ ಅವರು ಎಜುಕೇಷನ್ ಮಿನಿಸ್ಟರ್ ಇದ್ದಾಗ ಅದನ್ನು ಒಂದು ತಂದ್ರೆ ಸರ್. ಅದು ಒಂದು ಅಮೆಂಡ್ ಮಾಡಿ ಅದರ ಅಡಿಯಲ್ಲೇ ಈಗ ನಾವು ಇದಾಗ್ತಾ ಇರೋದು. ಈಗ ಹೊಸ ಒಂದು ತರಬೇಕು ಅಂತಿದ್ದಾರೆ. ಬಹುಶಃ ವಿಧಾನಸೌಧದಲ್ಲಿ ಮೊನ್ನೆಲ್ಲ ನಿಮ್ಮ ಚರ್ಚೆ ಬಂದಿತ್ತು, ಅದು ಯಾಕೋ ಅದು ಪಾಸ್ ಆಗಲಿಲ್ಲ, ಅಲ್ಲೇ ನಿಂತಿದೆ. ಸೊ ಎರಡನೇ ಇದು ಪ್ರೈವೇಟ್ ಯೂನಿವರ್ಸಿಟೀಸ್, ಅದರಲ್ಲಿ ಸರ್ಕಾರಕ್ಕೇನು ಕಂಟ್ರೋಲ್ ಇಲ್ಲ ಸರ್. ಸಂಬಳ ಎಷ್ಟು ಕೊಡಬೇಕು, ಏನು ಮಾಡಬೇಕು ಅನ್ನೋದು ಆ ಮ್ಯಾನೇಜ್ಮೆಂಟು ತೀರ್ಮಾನ ಮಾಡುತ್ತೆ. ಅದರಲ್ಲಿ ವೈಸ್ ಚಾನ್ಸಲರ್ ಕೂಡ ನಾಟ್ ಅಪಾಯಿಂಟೆಡ್ ಬೈ ದಿ ಗೌರ್ಮೆಂಟ್ ಸರ್. ಆ ಮ್ಯಾನೇಜ್ಮೆಂಟೇ ಅಪಾಯಿಂಟ್ ಮಾಡ್ಕೊಳ್ಳುತ್ತೆ. ಸೊ ಅಲ್ಲಿಗೆ ನಮ್ಮ ಚಾನ್ಸಲರನ್ನು ಕೂಡ ಅವ್ರನ್ನ ವಿಸಿಟರ್ ಅಂತ ಇಟ್ಕೋತಾರೆ. ಬಟ್ ಚಾನ್ಸಲರ್ ಕೂಡ ಅಲ್ಲಿ ಏನು ಗವರ್ನರ್ಗೂ ಇದೇನು ರೋಲ್ ಇರಲ್ಲ ಸರ್. ಬಟ್ ಅವ್ರು ಮಾಡ್ತಿರೋಂಥ ಕ್ವಾಲಿಟಿ ಎಜುಕೇಷನ್ನ ನ್ಯಾಕ್ ಅವರು ಅಕ್ರಿಡ್ ಮಾಡಬೇಕು ಅಂತ ಹೇಳ್ತಾರೆ. 5 ವರ್ಷಕ್ಕೊಂದು ಸಾರಿ ಅವರು ಅಕ್ರಿಡೇಷನ್ ತಗೋಬೇಕು. ಅಂದರೆ ಕ್ವಾಲಿಟಿ ಎನ್ಶೂರ್ ಮಾಡೋದು ನ್ಯಾಕ್ ಒಂದು ಏಜೆನ್ಸಿ ಮತ್ತು UGC ಅವ್ರಿಗೆ ಇರುವಂಥ ಕೆಲಸ. ಇನ್ನು ಈ ಡೀಮ್ಡ್ ಯೂನಿವರ್ಸಿಟಿಗಳು ಅವರು UGCಯಿಂದ ಮತ್ತು ಪೇರೆಂಟ್ ಯೂನಿವರ್ಸಿಟಿಯಿಂದ ಅವರು ಅಟಾನಮಸ್ನ ತೆಗೆದುಕೊಂಡು ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅಂತ ಆಪ್ರೇಟ್ ಮಾಡ್ತಿದ್ದಾರೆ ಸರ್. ಅಂಥವರು ಕೂಡ ಒಂದು 4-5 ಇನ್ಸ್ಟಿಟ್ಯೂಷನ್ಸ್ ಇದೆ. ಕ್ರೈಸ್ಟ್ ಈಸ್ ಒನ್ ಯೂನಿವರ್ಸಿಟಿ ಲೈಕ್ ದಟ್. ಅಲ್ಲಿ ಕೂಡ ಸಂಬಳಗಳ ವಿಚಾರದಲ್ಲಿ ಗೌರ್ಮೆಂಟ್ಗೇನು ವಿಶೇಷತೆ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿದ್ದಂಥ ಏಡೆಡ್ ಪೋಸ್ಟ್ಗಳನ್ನ ಅವರು ಸರೆಂಡರ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ಗೆ. ಯಾಕೆಂದರೆ ಏಡೆಡ್ ಪೋಸ್ಟ್ ಇಟ್ಕೊಂಡ್ರೆ ಇಲ್ಲಿ ರೋಸ್ಟರು, ಸ್ಟೂಡೆಂಟ್ ಅಡ್ಮಿಷನ್ನು ಇದೆಲ್ಲವನ್ನು ಕೂಡ ಸರ್ಕಾರದ ನಿಯಮಗಳ ಪ್ರಕಾರ ಮಾಡಬೇಕಾಗತ್ತೆ.
ಅದಕ್ಕೆ ಅದನ್ನು ನಾವು ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿಬಿಟ್ರೆ ಗೌರ್ಮೆಂಟ್ ಏನೂ ಕೇಳೋಂಗಿರೋದಿಲ್ಲ ಅಂತ ಅವ್ರು ಮಾಡ್ತಿದ್ದಾರೆ ಸರ್. ಸರ್ ಇವು ಇವು ಇಲ್ಲ ಸರ್, ಪ್ರೈವೇಟು ಅಲ್ಲ ಸರ್, ಇಲ್ಲ ಪ್ರೈವೇಟ್ ಬರಬೇಕು. ಡೀಮ್ಡ್ ಯೂನಿವರ್ಸಿಟಿ UGC ರೆಕಗ್ನೇಷನ್ ಸರ್, ಇಟ್ ಈಸ್ ಇಲ್ಲ ಸರ್, ಅದು ದಯಮಾಡಿ ಅಲ್ಲದ್ರ ಬಗ್ಗೆ ನಾನು ಸ್ಟಡಿ ಮಾಡಿದ್ದೀನಿ ಸರ್. ಸರ್ ಇದು ಮಂಡ್ಯ ಯೂನಿವರ್ಸಿಟಿ ಹಿಂಗೆ ಶುರು ಮಾಡಿದ್ದು, ನೃಪತುಂಗ ವಿಶ್ವವಿದ್ಯಾನಿಲಯ ಅಂತ ರೂಸಾ ಅಡಿಯಲ್ಲಿ 3 ವಿಶ್ವವಿದ್ಯಾನಿಲಯಗಳು ಕರ್ನಾಟಕದಲ್ಲಿ ಪ್ರಾರಂಭ ಆದವು ಸರ್. ಮಂಡ್ಯ ಮತ್ತು ನಮ್ಮದು ಒಂದೇ ಸಾರಿ ಪ್ರಾರಂಭ ಆಯಿತು. ಆಮೇಲೆ ಅದೇನು ಆ ಸೊಲ್ಯೂಷನ್ ಹೆಂಗೆ ಮಾಡ್ಕೊಂಡ್ರು ಅಂದರೆ ಅವರು ಅದನ್ನು ಅಫಿಲಿಯೇಟಿಂಗ್ ಯೂನಿವರ್ಸಿಟಿಯಾಗಿ ಕನ್ವರ್ಟ್ ಮಾಡಿಬಿಟ್ರು ಸರ್. ಆಮೇಲೆ ಒಂದು 2 ವರ್ಷ ಆದಮೇಲೆ ಅಲ್ಲಿ 44 ಕಾಲೇಜ್ ಇತ್ತು ಮಂಡ್ಯ ಡಿಸ್ಟಿಕಲ್ಲಿ. ಆ ಕಾಲೇಜುಗಳನ್ನು ಅವರಿಗೆ ಅಫಿಲಿಯೇಟಿಂಗ್ ಕಾಲೇಜ್ ಮಾಡಿ ಅದು ರೂಸಾ ಏನು ರಿಸರ್ಚ್ಗೆ ಮತ್ತು ಇದಕ್ಕೆ ರಾಮಕೃಷ್ಣನವರು ಹೇಳಿದರು ಸರ್, ಅಫಿಲಿಯೇಟಿಂಗ್ ಯೂನಿವರ್ಸಿಟಿ ಅದು ಒಂದು ಆ್ಯಕ್ಟಲ್ಲಿ ಮೈಸೂರು ಯೂನಿವರ್ಸಿಟಿಯಿಂದ ಅದನ್ನು ಪ್ರತ್ಯೇಕಿಸಿ ಅದು ರೂಸಾ ಒಂದೇ ಕಾಲೇಜು ಬಾಯ್ಸ್ ಕಾಲೇಜ್ ಆಫ್ ಮಂಡ್ಯ ಏನಿತ್ತು ಅದನ್ನೇ ರೂಸಾ ಯೂನಿವರ್ಸಿಟಿ ಅಂತ ನಮ್ಮ ಥರನೇ ಅಪ್ಗ್ರೇಡ್ ಮಾಡಿದರು. ಆನಂತರ ಮುಂದಿನ 2 ವರ್ಷಗಳಲ್ಲಿ ಅದನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿದ್ದ ಎಲ್ಲ ಕಾಲೇಜುಗಳನ್ನು ಪ್ರತ್ಯೇಕಿಸಿ ಅದಕ್ಕೆ ಅಟ್ಯಾಚ್ ಮಾಡಿ ಈಗ ಮಂಡ್ಯ ಯೂನಿವರ್ಸಿಟಿ ಅಪ್ಲೈಟಿಂಗ್ ಯೂನಿವರ್ಸಿಟಿ ಲೈಕ್ ಎನಿ ಅದರ್ ಸ್ಟೇಟ್ ಯೂನಿವರ್ಸಿಟಿ. ಇಟ್ ಈಸ್ ಅದು ನಮಗಿರುವಂಥ ಯೂನಿಟ್ರಿ ಸ್ಟೇಟಸ್ ಅದಕ್ಕೆ ಈಗ ಇಲ್ಲ ಸರ್. ಇರೋದು 2, ಒಂದು ನೃಪತುಂಗ ಇದರಲ್ಲಿ ಇರುವಂಥದ್ದು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಅಂತ ಮೊದಲು ಕರೆಯುತ್ತಾ ಇದ್ರಲ್ಲ ಅದು, ಇನ್ನೊಂದು ಈ ಮಹಾರಾಣಿ ಕಾಲೇಜುಗಳು ಸರ್. ಸೊ ಇವಕ್ಕೆ ಇಡೀ ಭಾರತದಲ್ಲಿ ಇಂಥ ಕಾಲೇಜುಗಳು ಬೇರೆ ಬೇರೆ ಕಡೆ ಎಲ್ಲ ಇವೆ. ಸರ್ ಇಲ್ಲಿ ಒಂದು ಏನೆಂದರೆ ಸರ್, ರೂಸಾದಲ್ಲಿ ಒಂದು ಕ್ಲಾಸ್ ಇದೆ ಸರ್, ಆಫ್ಟರ್ 3 ಇಯರ್ಸು ನೀವು ಅಫಿಲಿಯೇಟೆಡ್ ಕಾಲೇಜಸ್ ತೊಗೊಬೇಕು ಅಂತ. ಹಂಗಾಗಿ ಇದು ನಮ್ಮದು ಸ್ಟ್ಯಾಚ್ಯೂಟ್ ಇದು ರೆಗ್ಯುಲೇಟ್ ಆಗಿಲ್ದಿರೋದ್ರಿಂದ ತೊಂದರೆ ಆಗ್ತಾಯಿದೆ ಸರ್. ಈಗ ಸ್ಟ್ಯಾಚ್ಯೂಟ್ ಆದ ತಕ್ಷಣ ನಮ್ಮಲ್ಲಿ ನಾವು ಸರ್ಕಾರಕ್ಕೆ ನಮ್ಮದು ಯೂನಿವರ್ಸಿಟಿ ಆಗಿದೆ ಇವರೆಲ್ಲ ಯೂನಿವರ್ಸಿಟಿ ಸಿಸ್ಟಮಿಗೆ ಬಂದಮೇಲೆ ಸರ್ ನಮಗೆ ಅಫಿಲಿಯೇಟೆಡ್ ಕಾಲೇಜಸ್ ಕೊಡಿ, ಹೆಣ್ಮಕ್ಳು ಬೆಂಗಳೂರಲ್ಲಿ ಆಮೇಲೆ ಸುತ್ತಮುತ್ತ ಯಾರ್ಯಾರು ಇಷ್ಟಪಡ್ತಾರೆ ಅಫಿಲಿಯೇಷನ್ ಕೊಡಿ ಅಂತ ಹೇಳಿ ಬಂದಮೇಲೆ ಸರ್ ಆಗ ನಮ್ಮ ವಿಶ್ವವಿದ್ಯಾಲಯಕ್ಕೆ ನಮಗೆ ರೆವಿನ್ಯೂ ಜನ್ರೇಟ್ ಆಗುತ್ತೆ ಸರ್, ರಿಸೋರ್ಸ್ ಜಾಸ್ತಿ ಆಗುತ್ತೆ. ಮಂಡ್ಯದ ಏನಾಯಿತು ಅಂದರೆ ಸರ್ ಮೈಸೂರನ್ನ ಬೈಫರ್ಕೇಟ್ ಮಾಡಿದ್ರಲ್ಲ ಸರ್, ಚಾಮರಾಜನಗರ, ಹಾಸನ, ಮಂಡ್ಯ ಅಂತ. ಹೌದೌದು, ಕಾಲೇಜಸ್ಗಳಿದೆಯಲ್ಲ ಸರ್, ಅದು ಅಫಿಲಿಯೇಷನ್ಗೆ ಬಂದಾಗ ಒಂದು ಯೂನಿವರ್ಸಿಟಿ ಸಿಸ್ಟಮ್ ಥರ ಇದು ವರ್ಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸರ್ ಮುಂದೆ, ಲೈಕ್ ಅದರ್ ಯೂನಿವರ್ಸಿಟಿ. ಸರ್ ಅದು ಪ್ರೈವೇಟ್ ಸರ್, ಅದು ಪ್ರೈವೇಟೇ ಸರ್, ಅದು ಪ್ರೈವೇಟ್. ಆ ಥರ ಅದನ್ನು ಕೇಳಬೇಕಾಗಿದೆ. ಗೌರ್ಮೆಂಟಲ್ಲಿ ನಾವು ನೋಡಿಕೊಂಡು ಯಾವ ಸರ್ ಈಗಿರೋಂಥ ಕಾಲೇಜೆಲ್ಲ ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿ ಕಂಟ್ರೋಲಲ್ಲಿದೆ ಸರ್. ಸರ್ ಅದು ಆ್ಯಕ್ಚುಲಿ ಅಫಿಲಿಯೇಷನ್ ಅನ್ನೋದಿದೆಯಲ್ಲ ಸರ್, ಬೆಂಗಳೂರಿನಲ್ಲಿ ಸುಮಾರು ನಾನು ಕೇಳಿದಂತೆ ಒಂದು 35 ಮಹಿಳಾ ಕಾಲೇಜುಗಳಿದೆ ಸರ್. ಅದು ಯಾವುದೇ ಯೂನಿವರ್ಸಿಟಿಲಿರಲಿ ಅದನ್ನು ಬೈ ಆ್ಯಕ್ಟ್ ನೀವು ವಿಧಾನಸೌಧದಲ್ಲಿ ಆ್ಯಕ್ಟ್ ಮಾಡಿ ಬೆಂಗಳೂರಿನ ನಗರದೊಳಗೆ ವ್ಯಾಪ್ತಿಯಲ್ಲಿರುವಂಥ ಮಹಿಳಾ ಕಾಲೇಜುಗಳನ್ನು ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದಲ್ಲಿ ಅಫಿಲಿಯೇಟ್ ಮಾಡಬೇಕು ಅಂತ ನೀವು ಒಂದು ತೀರ್ಮಾನ ತೆಗೆದುಕೊಂಡ್ರೆ ಅವರೆಲ್ಲ ಇಲ್ಲಿ ಅಫಿಲಿಯೇಟ್ ಆಗ್ತಾರೆ ಸರ್. ಆಗ ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ 1 ಲಕ್ಷದವರೆಗೂ ಹೋಗುತ್ತೆ. 1 ಲಕ್ಷದವರೆಗೂ ವಿದ್ಯಾರ್ಥಿಗಳ ಸಂಖ್ಯೆ ಹೋದರೆ ನಮ್ಮ ರಿಸೋರ್ಸ್ ಡಿಪೆಂಡೆನ್ಸಿ ಆನ್ ಗೌರ್ಮೆಂಟ್ ಅದು ತುಂಬ ರಿಡ್ಯೂಸ್ ಆಗುತ್ತೆ ಸರ್. ಅದರಿಂದ ಕಾಲೇಜುಗಳಿಗೆ ತನಗೆ ತಾನೇ ಒಂದು ಎಕನಾಮಿಕಲ್ ಆದಂಥ ಒಂದು ಸ್ಟೆಬಿಲಿಟಿ ಬರುತ್ತೆ. ಈಗ ಮಂಡ್ಯಾಗ ಏನು ಮಾಡಿದ್ರು 44 ಕಾಲೇಜು ಕೊಟ್ಟರು, ಹಾಗೆ ಬೆಂಗಳೂರಿನಲ್ಲಿರುವ ಕಾಲೇಜುಗಳು ಅದು ಆ ವಿಚಾರದಲ್ಲಿ ಅದನ್ನ ಸರ್ ಒಂದು ನೋಟ್ ಮಾಡಿ ನಿಮಗೆ ಕೊಡ್ತೀವಿ ಸರ್. ಅಲ್ಲ ಸರ್, ಅದನ್ನ ಒಂದು ಸಾರಿ ನಾವು ನಿಮ್ಮ ಸಭೆ ತಗೊಂಡು ನಾವು ನಿಮ್ಮ ಆಫೀಸ್ಗೆ ಬಂದು ನಿಮ್ಮ ಬಿಡುವಿನ ಟೈಮಲ್ಲಿ ನಾವು ಇದನ್ನು ಬ್ರೀಫ್ ಮಾಡ್ತೀವಿ ಸರ್. ಹೇಳಿದ್ರೆ ನಾನು ಫೈನಾನ್ಸ್ಗೂ ಮಾತಾಡ್ತೀನಿ, ನಾವಿಬ್ರು ವಿಲ್ ರೆಪ್ರೆಸೆಂಟ್ ದ ಗವರ್ಮೆಂಟ್. ಎಸ್ ಸರ್. ಅಂಡ್ ವಿಲ್ ನೋ ಇನ್ ಫೇವರ್ ಆಫ್ ವಿದ್ಯಾಭ್ಯಾಸ. ನೀವು ಅಟ್ಲೀಸ್ಟ್ ಇಟ್ ಶುಡ್ ಹ್ಯಾವ್ ಸಮ್ ಪ್ರಾಪರ್ ರೆಕಮೆಂಡೇಶನ್. ಸೊ ವಿ ಶುಡ್ ಆಲ್ಸೋ ನೋ ವಾಟ್ ವಿ ಆರ್ ರೆಕಮೆಂಡಿಂಗ್. ಬ್ರದರ್ ಹೇಳಿದಂಗೆ ಫೈನಾನ್ಸ್ ಅವರು ನಮಗೇನಾದರೂ ಕೊಡಬಾರ್ದಲ್ಲ, ನಾವೇ ಪ್ರಿಪೇರ್ಡ್ ಆಗಿ ಹೋದರೆ ವಿ ಶುಡ್ ನೋ ವಾಟ್ ಆಲ್ ಆರ್ ದೇರ್, ಇನ್ನೇನಿದೆ, ಬೇರೆ ಎಲ್ಲಿದೆ, ಯಾವ ಥರ ಇದೆ. ಸಮಸ್ಯೆ ಇರೋದು ಸರಿ ಇದೆ, ನೀವು ಕೇಳ್ತಾ ಇರೋದೇನು ತಪ್ಪಿಲ್ಲ, ಕರೆಕ್ಟಾಗಿದೆ, ಅದನ್ನು ಕೊಡೋದು ಸರಿ. ಬಟ್ ಅದು ಕೊಡಲಿಕ್ಕೆ ಅದಕ್ಕೆ ಬೇಕಾದಂಥ ಏನೇನು ಸಪೋರ್ಟಿಂಗ್ ನಮ್ಮ ಕಡೆಯಿಂದ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಸಪೋರ್ಟಿಂಗ್ ಫೇವರಬಲ್ ಸಮನ್ಸ್ ನಮ್ದು ಆಗಬೇಕು. ಯಾಕಂದರೆ ವಾಟ್ ವಿ ಸೇ ಶುಡ್ ಹ್ಯಾವ್ ಸಮ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್, ಆಗ ಅದು ಆಗ್ತದೆ. ಆಮೇಲೆ ನೀವು ಕೇಳ್ತಾ ಇರೋದೇನು ತಪ್ಪೇನಿಲ್ಲ, ನೀವು 25-30 ವರ್ಷ ಮಾಡ್ಕೊಂಡು ಬಂದ್ಬಿಟ್ಟು ಸಡನ್ನಾಗಿ ಇಲ್ಲಿ ಬಂದಿದ ತಕ್ಷಣ ಕಡಿಮೆ ಮಾಡಿ ಅಂತ ಹೇಳೋದು ಇಟ್ಸ್ ನಾಟ್ ಕರೆಕ್ಟ್. ಫೈನಾನ್ಸ್ ಅವರು ಮಾಡೋಂಗಿಲ್ಲ, ಯಾರೂ ಮಾಡಬಾರ್ದು ಅದನ್ನು ನನ್ನ ಪ್ರಕಾರ. ಸರ್ ನೀವು ಹೇಳಿದ್ದನ್ನು ಈಗ ಸರ್ಕಾರ ಅಲ್ಲ
ಅದನ್ನು ಈಗ ನಮ್ಮ ನಾವೇ ಮಾಡಬೇಕು. ಹಲೋ ಸರ್, ಕಂಪ್ಯೂಟರ್ ಸೈನ್ಸ್ ಜೊತೆಗೆ 2020-21 IIT ಮಡ್ರಾಸ್ನಲ್ಲಿ BSc ಡೇಟಾ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತ್ತು. ಸೇಮ್ ಅದೇ ಮಾದರಿನಲ್ಲಿ ನಾವು ಫಸ್ಟ್ ಟೈಮ್ ಆಲ್ ಓವರ್ ಕರ್ನಾಟಕ ಗೌರ್ಮೆಂಟ್ ಸ್ಟೇಟ್ ಯೂನಿವರ್ಸಿಟಿನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್. ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ ತುಂಬ ಪಬ್ಲಿಸಿಟಿ, ಬಿಕಾಸ್ ಎಲ್ಲರಿಗೂ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು ಆ್ಯಂಡ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಗೊತ್ತಿರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಅಂದಾಗ ಹೊಸದು, ಮತ್ತು ಅಟ್ಲೀಸ್ಟ್ ಅವ್ರಿಗೆ ಮನವರಿಕೆ ಮಾಡಿ ಎಲ್ಲ ಪೇರೆಂಟ್ಸ್ಗೂ ಅಂದಿನ ಕಾಲದ ವೈಸ್ ಚಾನ್ಸಲರ್ ಆದಂಥ ಗೋಮತಿ ದೇವಿ ಮೇಡಮ್ ಅವರು ಸ್ವಲ್ಪ ಇನಿಷಿಯೇಟಿವ್ ತೊಗೊಂಡು ಅದನ್ನು 67 ಸ್ಟೂಡೆಂಟ್ಸ್ ಸರ್, ಫಸ್ಟ್ ಬ್ಯಾಚ್ ಇಲ್ಲ ಸರ್, ಇದು MSc ಸರ್, ಇದು ಎರಡು ಸರ್. ಫಸ್ಟ್ ಬ್ಯಾಚು 67 ಸ್ಟೂಡೆಂಟ್ಸು, ಅಂಡರ್ ಗ್ರಾಜುಯೇಟ್ ಹೇಳ್ತಾರೆ ಸರ್. BSc ಡೇಟಾ ಸೈನ್ಸು ಮತ್ತು BSc ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಟೋಟಲಿ 67 ಸ್ಟೂಡೆಂಟ್ಸು. ನೆಕ್ಸ್ಟ್ ಇಯರ್ ಸರ್ 93 ಸ್ಟೂಡೆಂಟ್ಸ್ ಆದರು, ಸೇಮ್ ಅದನ್ನೇ. ಇನ್ ಥರ್ಡ್ ಇಯರ್ ಸರ್ 180 ಸ್ಟೂಡೆಂಟ್ಸ್ ಆದರು. ಸೊ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸು ಸ್ವಲ್ಪ ಎಲ್ಲ ಮತ್ತು ಅದಕ್ಕೆ ಬೇಕಾದಂಥ ಲ್ಯಾಬ್ರೇಟ್ರಿದು ಮತ್ತು ಫೆಸಿಲಿಟಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ, ಅದರಲ್ಲೂ ಸಹ ಇರೋ ರಿಸೋರ್ಸಸ್ನೇ ಬಳಸ್ಕೊಂಡು ಮತ್ತು ಅದನ್ನ 2 ಬ್ಯಾಚ್ ಅಂತ ಮಾಡಿಕೊಂಡು, ಇವನ್ ಸಾಟರ್ಡೆ ಸಂಡೇಸ್ ಆಲ್ಸೋ ವಿ ಆರ್ ಇನ್ವೈಟಿಂಗ್ ದ ಇಂಡಸ್ಟ್ರಿ ಪೀಪಲ್. ಯಾಕೆಂದರೆ ಅವ್ರಿಗೆ ಸ್ಕಿಲ್ ಗ್ಯಾಪ್ ಮತ್ತು ನಾಲೆಡ್ಜ್ ಗ್ಯಾಪ್ ಅಂತ ಹೇಳಿ ಅವ್ರಿಗೆ ಇಂಡಸ್ಟ್ರಿಯಿಂದ ಮಿಷಿನ್ ಲರ್ನಿಂಗು, ಡೀಪ್ ಲರ್ನಿಂಗು ಯಾವ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾರೆ ಅವ್ರನ್ನೆಲ್ಲ ಕರೆಸಿ, ಸೊ 2 ಶಿಫ್ಟಲ್ಲಿ ಮಾಡಿಕೊಂಡು 9 to 4 ಮತ್ತು 10 to 5 ಅಂತ ಒಂದು, ಮತ್ತು ಇವನ್ ಸಾಟರ್ಡೆ ಸಂಡೇಸು ಎಕ್ಸ್ಪರ್ಟ್ಸು ಯಾರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರಲ್ಲ ಅವ್ರಿಗೆ ಸ್ಪೆಷಲ್ ಇನ್ವೈಟೆಡ್ ಟಾಕ್ ಅನ್ನೋ ಇದರಲ್ಲಿ ಆ ಒಂದು ಹೆಡ್ಡಲ್ಲಿ ಅದನ್ನು ಮಾಡೋದು. ಅದಾದಮೇಲೆ ನೆಕ್ಸ್ಟ್ ಇದು ಈ ಸಲ ನಾವು ಬರೀ BSc ಡೇಟಾ ಸೈನ್ಸು ಮತ್ತು BSc ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು 90 ಸ್ಟೂಡೆಂಟ್ಸ್ ಇದ್ದರು. ವೈ ಕಾಂಟ್ ವಿ ಇಂಟ್ರೊಡ್ಯೂಸ್ ಇವನ್ BCA ಅಂತ ಹೇಳಿ, BCAನಲ್ಲಿ ಡೇಟಾ ಸೈನ್ಸು, BCAನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಅಂತ ಹೇಳಿ. ಈ ಸಲ ಫಸ್ಟ್ ಇಯರೇ ನಮಗೆ 235 ಜನ ಸ್ಟೂಡೆಂಟ್ಸ್ ಆದರು ಸರ್. ಮತ್ತು ಇದ್ರ ಜೊತೆಗೆ ಇದು ಸ್ಮೈಲ್ ಫೌಂಡೇಶನ್ ಅಂತ ಚೆನ್ನೈ ಬೇಸ್ಡ್ ಒಂದು NGO 27 lakhs ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟು ಸರ್. ಎಂಟೈರ್ ಆಲ್ ಓವರ್ ಸ್ಟೇಟ್ ಇನ್ ಗೌರ್ಮೆಂಟ್ ಯೂನಿವರ್ಸಿಟಿ ಆರ್ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ನಮ್ಮ ಯೂನಿವರ್ಸಿಟಿನಲ್ಲಿ ಫಸ್ಟ್ ಟೈಮ್ ಅವರು ಒಂದು 5 ರೌಂಡ್ಸು ಟೆಸ್ಟ್ ಎಲ್ಲ ಮಾಡಿ ಅದರಲ್ಲಿ ಯಾರು ಸೆಲೆಕ್ಟ್ ಆದರೂ ಆ ಮಕ್ಕಳುಗಳಿಗೆ ಒಂದು 27 lakhs ಸ್ಕಾಲರ್ಶಿಪ್ನ ಕೊಡ್ಸೋದು ಸರ್. ಮತ್ತು ಈ ಸಲ ಯಾರು ಪ್ಲೇಸ್ಮೆಂಟ್ ಏನಾದರೂ ಮೈಕ್ರೋಸಾಫ್ಟ್ ಕಂಪ್ನಿಯಿಂದ ಮತ್ತು ಹಲವಾರು ನಮ್ಮ ಸೀನಿಯರ್ ಫ್ಯಾಕಲ್ಟಿಗಳ ಹೆಲ್ಪ್ ಮಾಡಿ ಆಲ್ಮೋಸ್ಟ್ ಔಟ್ ಆಫ್ 67 24 ಮೆಂಬರ್ಸು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಸರ್. ಮತ್ತು ಇದಾದಮೇಲೆ ನಮ್ಮ ಮಕ್ಕಳೇ ಪಾಸ್ಔಟ್ ಆದ್ರಲ್ಲ ಅಂತ ಹೇಳಿ, ಮತ್ತು ಎಲ್ಲ ನಮ್ಮ ಅಕಾಡೆಮಿಕ್ ಕೌನ್ಸಿಲಿಂಗ್ ಇದರಲ್ಲಿ MSc ಡೇಟಾ ಸೈನ್ಸು ಮತ್ತು MSc ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಓಪನ್ ಮಾಡಬೇಕು ಅಂತ ಹೇಳಿ ಅದನ್ನು ಓಪನ್ ಮಾಡಿದ್ದೀವಿ ಸರ್. ಅದನ್ನು ತಮ್ಮ ಮುಂದೆ ಇದೆ. ಈ ಸಲ ಫಸ್ಟ್ ಟೈಮ್ ಓಪನ್ ಮಾಡೇ ನಮಗೆ ಫಸ್ಟ್ ಇಯರಲ್ಲಿ 22 MSc ಡೇಟಾ ಸೈನ್ಸು ಮತ್ತು MSc ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗಲ್ಲಿ 21 ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಮತ್ತು ಅದಲ್ಲದೆ ನಮಗೆ 2007ಇಂದನೂ MCA ಇದೆ ಸರ್. MCA ಫುಲ್ ಫ್ಲೆಡ್ಜ್ ಸರ್ ನಮ್ಮಲ್ಲಿ. ಮತ್ತು ಅದಕ್ಕೂ ಸರ್ ಕ್ಯಾಂಪಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತೆಲ್ಲ ಮಾಡ್ತಾಯಿದ್ದೀವಿ. ಬಟ್ ಇಂಟರ್ನಲ್ ಪ್ರಾಬ್ಲಮ್ ತುಂಬ ಇದೆ ಸರ್. ಈ ಒಂದು ಲ್ಯಾಬ್ರೇಟರಿ ಇನ್ಫ್ರಾಸ್ಟ್ರಕ್ಚರ್ಸು ಮತ್ತು ನಮಗೆ ಲ್ಯಾಬ್ರೇಟ್ರಿದು ಮತ್ತು ಇನ್ಫ್ರಾಸ್ಟ್ರಕ್ಚರ್ಸ್ ಈಗ ಪಾರ್ಟಿಷನ್ ಮಾಡಿದ್ದೀವಿ. ನಮ್ಮದು ಜಂಪೋರ್ಟ್ಗೆಲ್ಲ ಹಾಕಿದ್ದೀವಿ. ನಮ್ಮ ಮೇಡಮ್ಗೂ ಸಾಕಷ್ಟು ಸಲ ರಿಕ್ವೆಸ್ಟ್ ಲೆಟ್ರ್ ಕೊಡ್ತಾನೆ ಇದ್ದೀವಿ. ಮತ್ತು ಹೇಳಿದ್ದಾರೆ ಸರ್ ಇದೆಲ್ಲ ಮೀಟಿಂಗ್ ಆದಮೇಲೆ ಇದು ಅಂತ. ಮತ್ತು ಇನ್ನೊಂದು ಮೇಜರ್ ಇದು ಅಂದರೆ ಸರ್, ಈ ಸಲ ನಮ್ಮ BCU ಮತ್ತು ಆಲ್ ಓವರ್ ಸ್ಟೇಟ್ ಯೂನಿವರ್ಸಿಟಿ ಮೈಸೂರು, ತುಮಕೂರು, ಮಂಗಳೂರು, ಧಾರವಾಡ, ಕುವೆಂಪು ನಾವೇನು ಸಿಲೆಬಸ್ ಮಾಡಿದ್ದೋ ಫಸ್ಟ್ ಟೈಮು ಹೈಯರ್ ಎಜುಕೇಷನ್ ಕೌನ್ಸಿಲ್, ಹೈಯರ್ ಎಜುಕೇಷನ್ ಕಮಿಷನರ್ ಪ್ರದೀಪ್ ಸರ್ ಎಲ್ಲ ಯೂನಿವರ್ಸಿಟಿಗಳನ್ನೂ ಒಂದು ಮೀಟಿಂಗ್ ಕರೆದು ಈ ಥರ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿನಲ್ಲಿ ಈ ಬಡ ಮಕ್ಕಳುಗಳಿಗೆ, ದೋಸ್ ಆರ್ ಕಮ್ ಫ್ರಮ್ ಬಿಲೋ ಪಾವರ್ಟಿ ಲೈನ್, ಆ ಮಕ್ಕಳುಗಳಿಗೆ ಕಡಿಮೆ ದರದಲ್ಲಿ ಫೀಸಲ್ಲಿ ಒಂದು ಈ ಥರದ ಮಹತ್ವವಾದ ಒಂದು ಕೋರ್ಸ್ ಸಿಗ್ತಾ ಇದೆ. ವೈ ಕಾಂಟ್ ಯು ಇಂಟ್ರೊಡ್ಯೂಸ್ ಅಂತ ಹೇಳಿ ಆಲ್ ಓವರ್ ಕರ್ನಾಟಕ ಆಲ್ಮೋಸ್ಟ್ ಈ ಸಲ ಒಂದು 7 ಯೂನಿವರ್ಸಿಟೀಸಲ್ಲಿ ಸೇಮ್ ನಮ್ಮ ಸಿಲೆಬಸ್ಸು ನಮ್ಮ ಕೋರ್ಸನ್ನು ಸ್ಟಾರ್ಟ್ ಮಾಡಿದೆ ಸರ್. ನಾವು ಆಲ್ರೆಡಿ ಇದನ್ನು 2021 ಸ್ಟಾರ್ಟ್ ಮಾಡಿದ್ವಿ ಸರ್. ಹ್ಯಾರಿಸ್ ಸರ್ಗೆ ನಾನು ಮಾತಾಡ್ಬೇಕಾದ್ರೆ ಹೇಳಿಲ್ಲ, ನಾನು 2004 ಜಸ್ಮಾ ವುಮೆನ್ಸ್ ಕಾಲೇಜಲ್ಲಿ ವರ್ಕ್ ಮಾಡ್ತಾಯಿದ್ದೆ ಸರ್.
ಅವತ್ತಿನ ಪ್ರಿನ್ಸಿಪಲ್ ಜೊತೆ ನಯನ ಅಂತ ತಮ್ಮನ್ನು ಮೀಟ್ ಮಾಡಿದೆ. ಮಕ್ಕಳುಗಳಿಗೆ ಬೆಂಚಸ್ ಇಲ್ಲ ಅಂತ ನೀವು 150 ಬೆಂಚಸ್ನ ಒಂದು ವಾರದಲ್ಲಿ ಕೊಡ್ತಿದ್ರಿ ಸರ್, ಹೇಳೋಕ್ಕಾಗಲಿಲ್ಲ. ಮತ್ತು ಇನ್ನೊಂದು ಅಪ್ರಿಷಿಯೇಷನ್ ಅಂದರೆ ನಾನು 2004 ಏನು ನೋಡಿದ್ನೋ ಸರ್ನ ಸೇಮ್ ಚಾರ್ಮಿಂಗ್ ಆ್ಯಂಡ್ ಸೇಮ್ ಇದರಲ್ಲಿದ್ದಾರೆ. ಥ್ಯಾಂಕ್ ಯು ಸರ್. ಸಾರಿ ಸರ್, ಈಗ ಮುಂದೆ ನಿಮ್ಮ ಅಸೋಸಿಯೇಷನ್ ಮಾರ್ಗದರ್ಶನ ಅಲ್ಲ, ನಾನು ಹೇಳೋದು ನನಗೆ ಒಂದು ಆಯ್ತು, ಲಾಂಗ್ ಟೈಮ್ ಸ್ಪೀಕರ್ ಫೋನ್ ಮಾಡಿ ಈ ಥರ ಆಯಿತು ಅಂತ ಹೇಳಿದ್ದಾರೆ. ಅದಾದಮೇಲೆ ಈಗ ಬಂದಾಗ ಅಂತ ಹೇಳಿದ್ರೆ ಒಂದು ವರ್ಷ ಆಯ್ತಲ್ಲ ಹೆಚ್ಚು ಕಮ್ಮಿ ಮೆಂಬರ್ ಮಾಡಿ ಇವತ್ತೇನೋ ಮೀಟಿಂಗ್ ಮಾಡ್ತಾ ಇರೋದು ಇವರು ಅಂತ. ಈಗ ಹೇಳ್ತಾರೆ ನನ್ನ ಹೆಸರು ಕರೀಲಿಲ್ಲ ಯಾರು ಅಲ್ಲ ಮೀಟಿಂಗ್ ಕರೆಯುವಾಗ ಮೆಂಬರ್ ಬರಲಿಲ್ಲ, ನಮ್ಮಲ್ಲಿ ಓನ್ ಮೀಟಿಂಗ್ ಬರಲಿಲ್ಲ ಅಂದ್ರೆ ಆಟೋಮ್ಯಾಟಿಕ್ ಮೆಂಬರ್ ನಾವು ಅಲ್ಲಿ ಆಚೆ ಹೋಗ್ಬೇಕಾಗುತ್ತೆ. ಅದು ಮಾಡಿ ನಾವು ಯಾವುದರಲ್ಲೂ ಅಟೆಂಡೆನ್ಸ್ ಅಲ್ಲಿ ಇನ್ನೊಂದರಲ್ಲಿ ಐ ಡೋಂಟ್ ಮಿಸ್ ಎನಿಥಿಂಗ್ ಎಕ್ಸೆಪ್ಟ್ ಸರ್ಟನ್ ಕಮಿಟಿ. ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹೋಗಲ್ಲ, ಏನೋ ಆಗ್ತಾ ಇರುತ್ತೆ ಅಂತ. ಇದು ವಿದ್ಯಾಭ್ಯಾಸ ನೆಕ್ಸ್ಟ್ ಜನರೇಷನ್ ಪ್ರಿಪೇರ್ ಮಾಡುವಂತ ಒಂದು ವ್ಯವಸ್ಥೆಯಲ್ಲಿ ನಮ್ಗೆ ಅವಕಾಶ ಸಿಗ್ತಾಗ ಯಾಕೆ ಬರಲ್ಲ ನಾವು? ಇಟ್ಸ್ ಅವರ್ ಮಾರಲ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ಜನರೇಷನ್ ಪ್ರಿಪೇರ್ ಮಾಡೋದು ಅಲ್ವಾ? ಯಾಕೆ ಬರಲ್ಲ ನಾವು? ಇರೋದೇ ಇರೋಲ್ಲ. ಇವೆಲ್ಲ ಹಿಂದೆ ಇದೆಯಲ್ಲ, ಯಾರೋ ಹೊಸಬ್ರು ಇವರು ಒಂದು ವಾರ ಆಯಿತು ಆಯ್ತು ಓಕೆ, ಒಂದು ವಾರ ಆಯ್ತು ಮುಂಚೆ ಹೋಗ್ತಾ ಇದ್ರಲ್ಲ, member has been served the notice and is not showing interest on our message. I don't belong to that category. Madam, I know what I am doing. I'm not happy to sign, but ಬಂದಿದ್ದೀನಿ ಸೈನ್ ಮಾಡ್ತಾ ಇದ್ದೀನಿ, ಮಾಡಬೇಕಲ್ಲ ಅಂತ. ನಾನು ಹೇಳಲೇ ಇಲ್ಲ, ಮೀಟಿಂಗೇ ಹೇಳಿಲ್ಲ ಇಲ್ಲಿವರೆಗೂ. ನಾಟ್ ಫೇರ್. ಸರ್ ಇನ್ನು ಮುಂದೆ ಹಿಂಗೆ ಆಗೋದಿಲ್ಲ ಸರ್. ನಿಮ್ಮ ಪ್ರೆಸೆನ್ಸ್ ಇವತ್ತು ಒಳ್ಳೆ ಕೆಲಸ ಆಗ್ತಾ ಇದೆ ಸರ್. ನಿಮ್ಮ ಪ್ರೆಸೆನ್ಸಿಂದ ಇವತ್ತು ಸ್ಟ್ಯಾಚ್ಯೂಟ್ ಆಗ್ತಾ ಇದೆ ಅಂದರೆ ಮುಂದಿನ ಎಲ್ಲರಿಗೂ ಯೂನಿವರ್ಸಿಟಿಯವರು ನಿಮ್ಮ ಹತ್ರ ಬರ್ತೀವಿ ಸರ್. ಸರ್ ಎಕ್ಸಾಕ್ಟ್ಲಿ ಸರ್. ಅಲ್ಲ, ಯೂನಿವರ್ಸಿಟಿ ಅಂದರೆ ಯಾವ ಮಟ್ಟಕ್ಕೆ ಇರಬೇಕು? ಹೌದು. ನಮ್ಮ ಮಕ್ಕಳು UK, US-ಗೆ, ಆಸ್ಟ್ರೇಲಿಯಾ, ಕೆನಡಾಗೆ ಹೋಗ್ತಾರೆ. ಇದೇ ಯೂನಿವರ್ಸಿಟಿ ಉಟ್ಕೊಂತಾನೆ ಹೋಗೋದಲ್ಲಿ. ಹೌದು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಹೌದು. ನಮ್ಮ ಯೂನಿವರ್ಸಿಟಿಗಳು ಯಾಕೆ ಈ ಥರ ಇರಬೇಕು? ಸರ್ಕಾರ ಮಾಡಿದ್ಮೇಲೆ ಸರ್ಕಾರ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಅದನ್ನು ಕರೆಕ್ಟಾಗಿ ಅಲ್ಲಿ ಅವರ ಮುಂದೆ ಅದನ್ನು ಪ್ರೆಸೆಂಟ್ ಮಾಡಿ ಮಾಡಿಸ್ಕೋಬೇಕಲ್ಲ. ಅದರಲ್ಲಿ ನೀವು ಸಂಬಳದ ಮಾತಾಡಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಸರ್, ಅದು ಜನ ಬರ್ತಾರೆ. ಅದೇ ಸರ್. ಸ್ಟೂಡೆಂಟ್ಸ್ ಕಮ್ ಇನ್, ಯು ನೀಡ್ ಟು ಡೂ ದಟ್. ನೀವು ಯು ಶುಡ್ ಯೂಸ್ ಅಸ್ ಆಲ್ಸೋ. ನಮ್ಮನ್ನು ಉಪಯೋಗಿಸ್ಕೋಬೇಕು ನೀವು. ಇಲ್ಲ ಸುಮ್ಮನೆ ನಮ್ಗೊಂದು ಕಾಫಿ ಕೊಟ್ಬಿಟ್ಟು ಇಲ್ಲ ಸರ್, ಆಗಲ್ಲ. ಇಲ್ಲ ಸರ್. And I don't believe in that. Okay. So anyway, today I have a lot of other meetings. I have to proceed. And I am also the chairman for PDA. Some meetings are there. ನನಗೆ ಗೊತ್ತೇ ಇಲ್ಲ ಇವತ್ತಿಂದು ನಮಗೆ ಮೆಸೇಜ್. ತುಂಬ ಶಾರ್ಟ್ ನೋಟಿಸ್. ಕಾನ್ಸ್ಟಿಟ್ಯೂಷನ್ ಡೇ ಇದೆ, 2-3 ಕಡೆ ಪಾರ್ಟಿನಲ್ಲೂ ಇದೆ, ಎಲ್ಲ ಕಡೆ ನಡೀತಾ ಇದೆ. ನಾಟ್ ಫೇರ್. ಆಮೇಲೆ ನೀವು ಶುಡ್ ಮೇಕ್ ಇಟ್ ಕ್ಲಿಯರ್. ನಮ್ಮ ಮಾತಾಡಿ ನೀವು ಮೀಟಿಂಗ್ ಫಿಕ್ಸ್ ಮಾಡೋಕ್ಕೆ ಮೊದಲು ನಮ್ಮ ಹತ್ರನೂ ಕೇಳಿ. ಅಟ್ಲೀಸ್ಟ್ ವಿಲ್ ಗಿವ್ ಮೋರ್ ಟೈಮ್. ಆಮೇಲೆ ನೀವು ಇದ್ರ ಬಗ್ಗೆ ಒಂದು ಸ್ಮಾಲ್ ರೈಟಪ್ ಕೊಡಿ, ಕಂಪ್ಯಾರಿಸನ್ ಸ್ಟೇಟ್ಮೆಂಟ್ ಮಾಡಿ. ದೆನ್ ಐ ವಿಲ್ ಟಾಕ್ ಟು FD. ನಾನು ಬ್ರದರ್ ನಾವಿಬ್ರು ಮಾತಾಡ್ತೀವಿ. ಗೌರ್ಮೆಂಟ್ ನಮ್ಮನ್ನ ಇಲ್ಲಿ ಕಳಿಸಿರೋದೇ ಅದಕ್ಕೋಸ್ಕರ ತಾನೇ. ಇಲ್ಲಿರುವಂಥದ್ದನ್ನು ಅಲ್ಲಿ ಹೇಳಿ ನಿಮಗೆ ಸರಿಪಡಿಸ್ಕೊಡೋಕ್ಕೆ, ಇಲ್ಲೇನಾದರೂ ತಪ್ಪಾಗ್ತಾ ಇದ್ರೆ ಅದನ್ನು ಸರಿ ಮಾಡೋಕ್ಕೇ ನಮ್ಮನ್ನು ಕಳಿಸಿರೋದು. ನಾವು ನಮ್ಮ ಡ್ಯೂಟಿ ಮಾಡ್ತೀವಿ, ಬಟ್ ನೀವು ಅದೇ ಥರ ನಮಗೆ ಬೇಕಾದಂಥ ಮೆಟೀರಿಯಲ್ ಕೊಡಬೇಕು. ಆ್ಯಂಡ್ ಇಟ್ ಶುಡನ್ ಬಿ ಒನ್ ಸೈಡ್. ಓವರ್ ಆಲ್ ಡೆವಲಪ್ಮೆಂಟ್ ಆಗಬೇಕು. ವಿಶ್ವವಿದ್ಯಾಲಯ ಅಂದರೆ ಆ ಮಟ್ಟಕ್ಕೆ ಅದು ಬೆಳಿಬೇಕು. ಐ ವಾಸ್ ವೆರಿ ಹ್ಯಾಪಿ ಇದು ಅನೌನ್ಸ್ ಆದಾಗ. ಮಹಾರಾಣಿ ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಲ್ಲ ಮಹಾರಾಣಿ ಕಾಲೇಜು ಇದೆಲ್ಲ. ಸೊ ಐ ವಾಸ್ ವೆರಿ ಹ್ಯಾಪಿ. ಸೊ ಗುಡ್ ಇದು ಅಂತ. ಬಟ್ ಫಸ್ಟ್ ಟೈಮ್ ನಾನು ಒಂದು 2-3 ಸರಿ ಮಾತ್ರ ಬಂದಿದ್ದೀನಿ ಇಲ್ಲಿ. ಈ ಒಂದು ಸರಿ ಫಸ್ಟ್ ಟೈಮ್ ಎಲೆಕ್ಷನ್ ಕೌಂಟಿಂಗ್ ಇಲ್ಲಿ ನಡೀತಾ ಇತ್ತು ಆವಾಗ. ಈಗ ನಡೀತಾ ಇಲ್ಲ ಇಲ್ಲಿ. ಅದು ಬಿಟ್ಟರೆ ನಮ್ಮನ್ನು ಯಾವತ್ತು ಕರೆಸಿಲ್ಲ ನೀವು ಇಲ್ಲಿಗೆ, ನಾವು ಬಂದಿಲ್ಲ ಅಷ್ಟೇ.
ಸರ್ ಆನೆಸ್ಟ್ಲಿ ಒಂದು ಇದಾಗ್ಬಿಟ್ಟಿದೆ ಅಜೆಂಡಾದಲ್ಲಿ, ಒಂದು ಸಬ್ಜೆಕ್ಟ್ ಮುಗಿದೋಗಿದೆ. ಎರಡನೇದು ಇನ್ನು ಬಾಕಿದೆಲ್ಲ ಐ ಥಿಂಕ್ ದೇ ಆರ್ ಮಿಯರ್ ಫಾರ್ಮಾಲಿಟಿ ಥರ ಇದೆ. ಸಬ್ಜೆಕ್ಟ್ ಇದೆ ಸರ್ ಹೇಳಿದ್ದೇ ಇದೆ ಸರ್, ಅಲ್ಲಿ ಡೆವಲಪ್ಮೆಂಟ್ ಇಲ್ಲದೆ ಇರೋದು ಲೋಕಾಯುಕ್ತ ಬಂದಿತ್ತು, ಅದು ಇಂಪಾರ್ಟೆಂಟ್ ಇಶ್ಯೂ ಇದೆ ಸರ್. ಅದು ಬಂದು ಅವರು ಇದನ್ನೇ ಅಡ್ರೆಸ್ ಮಾಡಿದ್ದಾರೆ. ಅದು ಅಲ್ಲ, ಲೋಕಾಯುಕ್ತ ಎಲ್ಲ ಹೇಳೋ ಮಟ್ಟಕ್ಕೆ ನಾವು ಮಾಡ್ಕೋಬಾರ್ದಲ್ರಿ. ನೀವೇ ಇಡೀ ಮುಂದಿನ ಜನ್ರೇಷನ್ಗೆ ಪಾಠ ಹೇಳ್ಕೊಡೋರು ನಿಮಗೆ ಬಂದು ಲೋಕಾಯುಕ್ತ ಪಾಠ ಹೇಳ್ಕೊಟ್ರೆ ಹೇಗಿರುತ್ತೆ? ಯು ಶುಡ್ ಓನ್ಲಿ ಡೂ ಇಟ್. ಸರ್ ಅದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಸಂಬಂಧಪಟ್ಟಿದೆ ಸರ್. ಅದೇ ಇನ್ಫ್ರಾಸ್ಟ್ರಕ್ಚರ್ ಆಲ್ಸೋ ನೀವು ಕೇಳಬೇಕಲ್ಲ. ಕೇಳಿಲ್ಲ ಸರ್. ಕೇಳಿದೆ, ಒತ್ತಡ ಮಾಡಿ ತರಬೇಕು, ನೀವು ಉಪಯೋಗಿಸ್ಕೋಬೇಕಲ್ಲ. ನಮ್ಮನ್ನೆಲ್ಲ ಎಲ್ಲೂ ಉಪಯೋಗಿಸ್ಕೊಂಡೇ ಇಲ್ವಲ್ಲ. 1 ವರ್ಷ ಮೇಲಾಗಿದೆ ನನಗೆ ಮೆಂಬರ್ ಅಂತ ಅನೌನ್ಸ್ ಮಾಡಿ, ನೀವು ಕರೆದೇ ಇಲ್ಲ ನಮ್ಮನ್ನು. ನೀವು ಮತ್ತು ನಮ್ಮನ್ನೆಲ್ಲ ಯೂಸ್ ಮಾಡಿ ನಾವು ಮಾತಾಡ್ತೀವಿ, ಅಸೆಂಬ್ಲಿಯಲ್ಲೂ ಮಾತಾಡ್ತೀವಿ, ಹೊರಗಡೆನೂ ಮಾತಾಡ್ತೀವಿ. ಸಮಥಿಂಗ್ ಇಸ್ ಜೆನ್ಯೂನ್ಲಿ ಕರೆಕ್ಟ್, ವಿಲ್ ಟಾಕ್ ಟು ದ ಕನ್ಸರ್ನ್ ಪೀಪಲ್. ನಾವು ಸುಮ್ಮನೆ ಕೂತ್ಕೊಳ್ಳೋ ಜನ ಅಂತೂ ಅಲ್ಲ. ನೀವು ಉಪಯೋಗಿಸ್ಕೊಂಡಿಲ್ಲ, ನನ್ನ ತಪ್ಪಲ್ಲ, ಇದು ನಿಮ್ಮ ತಪ್ಪು. ಇನ್ಮೇಲೆ ಬರ್ತೀವಿ ಸರ್, ಬರ್ತೀವಿ ಸರ್. ಅಲ್ಲಲ್ಲ, ಐ ಹ್ಯಾವ್ ಫುಲ್ ಇದು ನಿಮಗೆ ಬೇಕಾಗಿರೋ ಎಲ್ಲ ಅದೆಲ್ಲ ಸಿಗಲೇಬೇಕು. ಯು ಶುಡ್ ಗೆಟ್ ಇನ್ಫ್ರಾಸ್ಟ್ರಕ್ಚರ್. ನೀವು ಈಗ ತಾನೇ ಬಿ ಡಿ ಎ ವಿಚಾರ ಹೇಳಿದ್ರಿ, ನಿಮ್ಮಲ್ಲಿ ಒಂದು ಮನವಿ ಸರ್. ದಯಮಾಡಿ ಬಿ ಡಿ ಎಯಿಂದ ನಮ್ಮ ಕ್ಯಾಂಪಸ್ನ ಸ್ವಲ್ಪ ಅದನ್ನು ಸ್ವಲ್ಪ ಇದನ್ನು ಇಲ್ಲಿ ಕೆಲವು ಉದ್ಯಾನವನಗಳು ಅವು ಇವೆಲ್ಲ ಮಾಡೋದಕ್ಕೆ ಅವ್ರ ಕೈಲಿ ಬಿ ಡಿ ಅವ್ರ ಕೈಲಿ ದಯಮಾಡಿ ಮಾಡಿಸ್ಕೊಡಿ ಸರ್. ನಿಮಗೆ ಓವರಾಲ್ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ನೀವು ಏನಂದರೆ, ದಿಸ್ ಹ್ಯಾಸ್ ಟು ಬಿ ಇಂಪ್ರೂವ್ಡ್ ಆಸ್ ಎ ಒನ್ ಆಫ್ ದ ಬೆಸ್ಟ್, ಬಿಕಾಸ್ ಫಾರ್ ವುಮನ್ ಯೂನಿವರ್ಸಿಟಿ ಬೇರೆ ಇದೆ. ವಿ ಹ್ಯಾವ್ ಟು ಡೆವಲಪ್ ಇಟ್ ಇನ್ ಎ ಗುಡ್ ವೇ. ಅದಕ್ಕೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ. ಬಿ ಡಿ ಎಯಿಂದ ಅಲ್ಲ, ಸರ್ಕಾರದಿಂದನೇ. ಬಿ ಡಿ ಏನಾದರೂ ಸಣ್ಣ ಪುಟ್ಟದ್ದು ಈಗ ನೀವೇನು ಕೇಳ್ತಾ ಇದ್ದೀರೇನೋ ಇದು ಕೇಳ್ತಾ ಇದ್ರೆ ಅವೆಲ್ಲ ದೊಡ್ಡ ಕತೆ ಅಲ್ಲ. ಬಟ್ ಗೌರ್ಮೆಂಟಿಂದ ನಾವು ತೊಗೊಂಡು ಬರುವಂಥದ್ದು ಆಗಬೇಕು. ಅದನ್ನು ಕಲೆಕ್ಟಿವ್ ಆಗಿ ಮಾಡೋಣ. ನಾವು ಒಂದು ಡೇಟ್ ಫಿಕ್ಸ್ ಮಾಡೋಣ. ವಿಲ್ ವಾಕ್ ಥ್ರೂ ದ ಯೂನಿವರ್ಸಿಟಿ ಏನಿದೆ ನೋಡೋಣ. ಗೌರ್ಮೆಂಟ್ ಇದು CSR ಆಲ್ಸೋ ವಿ ಕ್ಯಾನ್. CSR ಆಲ್ಸೋ ತರ್ಬೋದು. ಈಗ ಸರ್ಕಾರ ಹತ್ರನೂ CSR ಫಾರ್ ಎಜುಕೇಷನ್ ಬರ್ತಾ ಇದೆ. ನೀವು ಯಾರು ಹೋಗಿ ಕೇಳ್ತಾ ಇಲ್ಲ. ನೀವು ಆ ಕಡೆ ಕಾಲೇಜ್ ಏಟ ಯೂನಿವರ್ಸಿಟಿನ ಅಂತ ಇನ್ನೂ ಇದ್ದೀರಾ ನೀವು. ನಮ್ಮ ಇನ್ಸೆಕ್ಯೂರಿಟಿಯಿಂದಾಗಿ ಸ್ವಲ್ಪ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡಿ ಸರ್. ಆಮೇಲೆ ನಮಗೆ ಪ್ರಾಬ್ಲಮ್ ಗೊತ್ತಾದರೆ ಸಾಲ್ವ್ ಮಾಡೋಕ್ಕೆ ವಿಲ್ ಪುಟ್ ಆಲ್ ಎಫರ್ಟ್ಸ್. ಬಟ್ ಅದರಿಂದ ಬಾಕಿ ಇರೋದೇನು ಇದಾಗಬಾರ್ದಲ್ಲ. ಎಷ್ಟಿದೆ ಅಜೆಂಡಾ, ಏನೇನಿದೆ? ಅಜೆಂಡಾ ಒಂದು ಪಿ ಜಿ ಅಡ್ಮಿಷನ್ಸು ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ 15ಕ್ಕಿಂತ ಕಮ್ಮಿ ಇರಬಾರ್ದು ಅಂತ ಹೇಳಿ ಒಂದು ಏನೋ ಡಿಸಿಷನ್ ತಗೊಂಡಿದ್ದಾರೆ ಸರ್. ಆಮೇಲೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ 10ಕ್ಕಿಂತ ಕಮ್ಮಿ ಇದ್ದರೆ ಆ ಕೋರ್ಸ್ನ ನೀವು ರನ್ ಮಾಡಿಬಿಡಿ, ಅವ್ರನ್ನ ನಾನ್ ಟೀಚಿಂಗ್ ತಗೋಬೇಕು ಅಂತ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್ ಅವರು ಹೇಳಿದರು. ಮುಂದೆ ನಮ್ಮದು ಅದೇ ಥರ ಕೇಳ್ತಾರೆ. ಅದಕ್ಕೆ ಪ್ರಿಕಾಕ್ಷನರಿಯಾಗಿ ಒಂದು ಮೀಟಿಂಗ್ ಇಟ್ಟು ಏನು ಡಿಸಿಷನ್ ತಗೋತೀವಿ ಅದು ಸರ್ಕಾರದ ಗಮನಕ್ಕೆ ತರೋಣ ಅಂತೇಳಿ ಅಜೆಂಡಾ 2ರಲ್ಲಿ ಇದೆ ಸರ್. ವಾಟ್ ಇಸ್ ಗುಡ್, ಏನು ಒಳ್ಳೇದು ಆ ಡಿಸಿಷನ್ ತಗೊಳ್ಳಿ ನೀವು. ಅದೇ ಸರ್, ಅದಕ್ಕೆ ಮಾಡಿರೋದು ತಗೋಬೇಡಿ. ಅದು ಸರ್, ಅದಕ್ಕೆ ತಮ್ಮ ಸಹಕಾರ ಇರೋದ್ರಿಂದ ನೀವು ಅಲ್ಲಿ ಮಾತಾಡ್ತೀವಿ ಅಂದರೆ ನೀವು ಹೇಳಿದ್ದು. ಇನ್ಫ್ಯಾಕ್ಟ್ ಸಿನ್ಸ್ ದಿ ಅಡ್ಮಿಷನ್ PG level has come down drastically, the proposal, I mean, placed before the meeting, ಇದನ್ನು ಕ್ಯಾನ್ಸಲೇ ಮಾಡಿಬಿಡೋ ಅಂತ ಏನು? ಹಾಂ, ಮತ್ತೆ ಸರ್ ಒಳ್ಳೆ ಡಿಸಿಷನ್ ತಗೊಂಡ್ರೆ ಸರ್, ಕೋರ್ಸನ್ನು ಸ್ಥಗಿತಗೊಳಿಸುವ ಅಥವಾ ಮುಂದುವರಿಸುವ ಬಗ್ಗೆ ನಿರ್ಣಯ ಅಂತ ಬಿಟ್ಟಿದೆ. ಓಕೆ, ಒಂದು ನನ್ನ ಸಬ್ಮಿಷನ್ ಇದೆ ಸರ್. ಅದೇ ಅದಕ್ಕೆ ಪ್ರಪೋಸಲ್ ಕೊಟ್ಟರು, ನಮ್ಮ ಆ್ಯಕ್ಷನ್ ಪ್ಲ್ಯಾನ್ ಕೊಟ್ಟರು. ನಾನು ಹೇಳಿದೆ ಅದನ್ನು ಲೆಟ್ ಇಟ್ ಕಮ್ ಇನ್ ರೈಟಿಂಗ್ ಸೊ ದಟ್ ಪಿ ಜಿ ಕೋರ್ಸಸ್ ಸರ್. ಸರ್ ಒಂದು ಸರ್ ಬೇರೆ ಬೇರೆ ಇದೆ ನೋಡಿ ಸರ್. MA ಇಂಗ್ಲೀಷು, ಎಕನಾಮಿಕ್ಸು, ಹಿಸ್ಟ್ರಿ, ಸೋಷಿಯಾಲಜಿ, ಯಾವ್ಯಾವ ಸಬ್ಜೆಕ್ಟ್ಲಿ ಎಷ್ಟು ಮಕ್ಕಳು ಸೇರಿದ್ದಾರೆ? ಇಂಗ್ಲೀಷ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇದೆ ಸರ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸು, ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ, ಸರ್ ಇದು ಅಡ್ವಾನ್ಸ್ ಕೋರ್ಸಸ್ ಇದೆ ಸರ್. ಅದನ್ನು ಡೇಟಾ ಸೈನ್ಸಸ್ ಇದೆ ಸರ್. ಇದೆಲ್ಲ ಲಾಸ್ಟ್ 3 years ಸ್ಟ್ರಾಟಜಿಸ್ ಕೊಟ್ಟಿದ್ದಾರೆ ಸರ್. ಸರ್ ಅದು ನೆಕ್ಸ್ಟ್ ಇದೆ ಸರ್. ನಾವು ನಾಮಿನಲ್ ಆಗಿ ಅಂದರೆ ಮಕ್ಕಳಿಗೆ ನಾಮಿನಲ್ ಆಗಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಏನು ಕೊಡ್ತಿದೆ ಆನ್ ಪಾರ್ ವಿತ್ ಅಷ್ಟೇ.
SC ST ಆ ಥರ ಏನಾದರೂ ಕ್ಯಾಟಗರಿ ಇದೆ ಸರ್, ಇದೆ ಸರ್. ಹೌದು ಸರ್, ಅವ್ರಿಗೆ ಫ್ರೀ SC ST ಮಕ್ಕಳಿಗೆ ಫ್ರೀ ಶಿಪ್ ಕಾರ್ಡ್ ತಂದರೆ ಸರ್ ಅವ್ರ ಅಡ್ಮಿಷನ್ ಫ್ರೀ ಸರ್. ಸರ್ಕಾರದ ಕಾರ್ಯಕ್ರಮ ಫ್ರೀ ಇದೆ ಅಲ್ಲ ಸರ್? ಅದು ಲಾಸ್ಟ್ ಗೌರ್ಮೆಂಟ್ ಇರುವಾಗ ನಾವು ಅಪ್ ಟು PG ವರೆಗೂ ಫ್ರೀ ಮಾಡಿದ್ವಲ್ಲ ಸರ್. MA ಮಕ್ಕಳಿಗೆ 10,680 ಇದೆ ಸರ್ ನಮ್ಮಲ್ಲಿ. ಅಲ್ಲಲ್ಲ, ಐ ರಿಮೆಂಬರ್ ನಮ್ಮ ಸಿದ್ದರಾಮಯ್ಯನವ್ರು ಲಾಸ್ಟ್ ಟೈಮ್ ಇದ್ದಾಗ ಹೌದು ಸರ್, ಮಹಿಳೆಯರಿಗೆ ಅಂದರೆ ಫುಲ್ ಎವ್ರಿಥಿಂಗ್ ಫ್ರೀ ಮಾಡಿದ್ವಲ್ಲ, ಅದ್ಯಾಕೆ ನಾವು ಇಲ್ಲಿ ಬರ್ತಾ ಇಲ್ಲ ಸರ್? ಯೂನಿವರ್ಸಿಟಿ ಸಿಸ್ಟಮಲ್ಲಿ ಹೇಳಿಲ್ಲ ಸರ್, ಗೌರ್ನಮೆಂಟಿಗೆ ಸರ್ಕಾರದ ಸರ್. ಇಲ್ಲ ಸರ್, ಅದು ಮೊದಲು ಫೀಸ್ ಪೇ ಮಾಡ್ತಾರೆ, ಮಾಡಿದ್ಮೇಲೆ ಅದು ಸ್ಕಾಲರ್ಶಿಪ್ದಲ್ಲಿ ಮತ್ತೆ ರೀಫಂಡ್ ಮಾಡ್ತಾರೆ ಸರ್. ಮೊದಲು ಪೇ ಮಾಡಬೇಕು. SSP ಪೋರ್ಟಲ್ ಅಂತ ಇದೆ ಸರ್, ಅದರ ಮುಖಾಂತರ ಅವರು ಮಕ್ಕಳು ತೊಗೊಳ್ತಾರೆ. ಮಾಡೋಕ್ಕೇನು ನಮ್ಮವ್ರ ಹತ್ರ ದುಡ್ಡಿರಲ್ಲ. ಅಲ್ಲಲ್ಲ, ಈ ರೀಪೇಮೆಂಟ್ ತಗೊಳ್ಳೋವರೆಗೂ ಆ ಸರ್ಕಾರದಿಂದ ಹೇಳೋಣ, ನಾವು ಹೇಗಿದ್ರು ಸರ್ಕಾರ ಕೊಡ್ತಾ ಇದ್ರೆ ಯಾಕೆ ಪೇ ಮಾಡಿ ವಾಪಸ್ ಕೊಡೋದಲ್ಲ ಯಾಕೆ ಬೇಕು ಸರ್? ನೀವು ಆ ಥರ ಮಾಡಿಸಿದ್ರೆ ಯಾವ ರೀತಿ ತೊಂದರೆಗಳು ಇರೋದಿಲ್ಲ ಸರ್ ಈ ಮಕ್ಕಳಲ್ಲಿ. ಏನು ಬ್ರದರ್, ನಮ್ಮ ಸರ್ಕಾರನೇ ವಿ ಹ್ಯಾವ್ ಬ್ರಾಟ್ ಇನ್ ದಟ್ ಫ್ರೀ ಅಪ್ ಟು PG, ನೋ ಫೀಸ್ ಅಟ್ ಅ ಗೌರ್ಮೆಂಟ್ ಲೆವೆಲ್ ಫಾರ್ ವುಮೆನ್, ಇವನ್ ಯಾವುದೇ ಎಜುಕೇಷನ್ಗೆ. ಸೊ ಇವರು ದುಡ್ಡು ಕಟ್ಟು ಅಂದರೆ ಆ ಕಟ್ಟಕ್ಕೆ 10,000 ಇಲ್ಲದೇನು ನಮ್ಮವ್ರು ಕೆಲವರು ಮಾಡೋಕ್ಕೆ ಬರಲ್ಲ. ಹಾಂ ಸರ್, ಅದೇ ತುಂಬ ತೊಂದರೆ ಆಗಿ ನಮ್ಮಲ್ಲಿ ಜನಕ್ಕೆ ಫೀಸ್ ಕಟ್ಟಿಸಿ ಕಾಲೇಜ್ ಸೇರಿಸೋ ಕೆಲಸ ಮಾಡ್ತೀವಿ ಇವತ್ತು ದಿವಸ. ನಮ್ಗೆ ಗೊತ್ತಿದೆ ಅದು. ಒಂದು 4,000 ಕಟ್ಟಕ್ಕಿರಲ್ಲ, 3,000 ಇರಲ್ಲ. ಯಾವುದೋ ಚಿನ್ನ ಹಿಡ್ಕೊಂಡು ಬರ್ತಾರೆ, ಇದು ಇಟ್ಬಿಟ್ಟು ಏನೋ ಕೊಡಿಸಿ ಸರ್ ಮಾಡಿ ಸರ್ ಅಂತೇಳಿ. ಅಂದರೆ ದಟ್ ಈಸ್ ದ ರಿಯಲ್ ಟ್ರೂ ಪಿಕ್ಚರ್. ಐ ಥಿಂಕ್ ಇದೊಂದು ನೀವು ನೋಟ್ ಮಾಡಿ, ನಾವು ಮಾತಾಡೋಣ, ಅದನ್ನು ಕಟ್ಟದೇನೆ ನಾವು ಮಾಡಿಸೋಣ ಅಂತ. ಸರ್, ಒಂದು ಸಬ್ಮಿಷನ್ನು ಸರ್ ತಮಗೆ. ಸರ್, ಇಲ್ಲಿ ಏನಾಗ್ತದೆ, ಫಸ್ಟು ನೀವು ಫೀಸ್ ಕಟ್ಸ್ಕೊಂಡಿಲ್ಲ ಅಂದರೆ ಸರ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಏನು ಬರುತ್ತೆ ಅವ್ರ ಅಕೌಂಟ್ಗೆ ಹೋಗ್ಬಿಡುತ್ತೆ ಸರ್. ಮಕ್ಕಳು ಇಲ್ಲಿ ಫೀಸು ಕಟ್ಟೋದಿಲ್ಲ, ಅವ್ರ ಅಕೌಂಟ್ಗೆ ನಾವು ಸರ್ಕಾರ ಹಾಕಿದ್ಮೇಲೆ ಆ ಫೀಸ್ನ ಇಲ್ಲಿ ಕಟ್ಟಬೇಕು ಸರ್. ಅವ್ರ ಮಕ್ಕಳೇನು ಮಾಡ್ತಾರೆ, ಇಲ್ಲೂ ಕಟ್ಟೋದಿಲ್ಲ ಸರ್. ಕೊನೆಗೆ ಡಿಗ್ರಿ ಮುಗಿಸೋಗಿ ಮಾರ್ಕ್ಸ್ ಕಟ್ಟಬೇಕು ಅಂತಾರೆ ಸರ್. ಆ ಸ್ಕಾಲರ್ಶಿಪ್ಪು ಸರ್ಕಾರ ಕೊಡುತ್ತಾನೆ. ಹೌದು ಸರ್. ಎಲ್ಲ ಅಡ್ಮಿಷನ್ ಆಗಿದೆ, ಇಲ್ಲಿಗೆ ಕೊಡೋಕ್ಕೆ ಮಾಡಿದ್ರೆ ಆಯ್ತಲ್ಲ. ಅಲ್ಲಿ ಕೂತ್ಕೊಂಡು ಓದೋದನ್ನ ಇಲ್ಲ ಸರ್, ಹಂಗಾಗೋದಿಲ್ಲ ಸರ್. ಮಕ್ಕಳ ಅಕೌಂಟ್ಗೆ ಹೋಗುತ್ತೆ ಸರ್. ಆಧಾರ್ ಮಕ್ಕಳ ಅಕೌಂಟ್ಗೆ ಹೋಗೋ ಬದಲು ಇಲ್ಲಿ ಅವ್ರ ಅಡ್ಮಿಷನ್ ಆಗಿದ್ರೆ ಇಲ್ಲಿ ಕೊಡ್ಬೋದಲ್ಲ. ಅದು ಇಲ್ಲ ಸರ್, ಸಿಸ್ಟಮ್ ಇಲ್ಲ ಸರ್. ಅದು ಸರ್ ಆ ಸಿಸ್ಟಮ್ ಈಗಿಲ್ಲ. ಪ್ರಾಬ್ಲಮ್ ಇರೋದು ಅವರು ಮೊದಲು ಕಟ್ಟೋದು, ಆಮೇಲೆ ಅವರ ಅಕೌಂಟ್ಗೆ ಹೋಗೋದು, ಅಲ್ಲಿ ತಿರುಗಿ ವಾಪಸ್ ಕಟ್ಟಲ್ಲ ಅನ್ನೋ ಸಮಸ್ಯೆ ಇಲ್ಲ ಸರ್. ನೀವು ಹೇಳಿದಂತೆ ಈಗ ಸರ್ಕಾರ ಎಲ್ಲರೂ ಹಣ ಬಂದ ಹೆಣ್ಣು ಮಕ್ಕಳಿಗೆ ಹಣ ಕಟ್ಸ್ಕೊಳ್ಳೋದೇ ನೀವು ಎಕ್ಸಾಮ್ ಅವ್ರನ್ನ ಸೇರಿಸ್ಕೊಳ್ಳೋಂಥ ಒಂದು ವ್ಯವಸ್ಥೆ ಮಾಡಿದ್ರೆ ಮತ್ತೆ ಅವ್ರ ಅಕೌಂಟ್ಗೆ ಹೋಗಿ ವಾಪಸ್ ಕೊಟ್ಟೋ ಪ್ರಶ್ನೆ ಬರಲ್ಲ. ನಿಮ್ಮ ಇದ್ರದ್ದು ಎಲ್ಲ ನಮ್ಗೆ ಮಾಡಿ ಒಂದು ಸ್ಮಾಲ್ ಸಿನಾಪ್ಸಿಸ್ ನನಗೆ ನಾಳೆ ತಂದುಕೊಡಿ. ನಾನು ಫೈನಾನ್ಸು, ನಾನು ಬ್ರದರ್ ಕೂತ್ಕೊಂಡು ಫೈನಾನ್ಸು ಮತ್ತು ಎಜುಕೇಷನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಕೂತ್ಕೊಂಡು ಮಾತಾಡ್ತೀವಿ. ಯಾಕೆ ಇವನ್ನೆಲ್ಲ ಇನ್ನೂ ಇದೆಲ್ಲ ಏನು 10-5 ಜನ ಬರೋ ನಮ್ಮ ಪಾಪ್ಯುಲೇಷನ್ಗೆ ಇದು ಅಡ್ಮಿಷನ್ನೇ ಅಲ್ಲ. ಹೌದು ಸರ್, ನಿಜ ಸರ್. ಸರ್, ನೀವು ಹೇಳ್ದಂಗೆ ಫ್ರೀ ಶಿಪ್ ಕೊಟ್ಟರೆ ನಮಗೆ ಫೆಸಿಲಿಟಿ ಕೊಡೋಕ್ಕಾಗೋದಿಲ್ಲ ಸರ್. ಆ ಥರ ಆದರೆ ಮಕ್ಕಳ ಅಡ್ಮಿಷನ್ ಜಾಸ್ತಿ ಆಗುತ್ತೆ ಸರ್. ಮಾಡ್ಬೋದು ಸರ್. ಯಾರು ಮಾಡಬೇಕಾಗಿರೋದು ನಾವೇ ತಾನೇ. ಹೌದು ಸರ್. ಬೇರೆ ಯಾರೋ ಪಕ್ಕದೂರವ್ರು ಬಂದು ಇಲ್ಲ ಸರ್. ಸರ್ಕಾರ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಕಟ್ಟೋದು ಯಾಕೆ ಸರ್? ಅದಕ್ಕೆ ನಾವು ಫ್ರೀ ಶಿಪ್ ಕಾರ್ಡ್ ಇರೋರ ಮಕ್ಕಳಿಗೆ ನಾವು ಅವ್ರ ಹತ್ರ ಫೀಸೇ ಕಟ್ಟಿಸ್ಕೊಳ್ಳೋದಿಲ್ಲ ಸರ್. ಅದೇ ಆದೇಶ ನಾವೇ ಮಾಡಿದ್ದೀವಿ ಸರ್. ಯಾರ್ಯಾರಿಗೆ ಫ್ರೀ ಶಿಪ್ ಕಾರ್ಡ್ ತರ್ತಾರೆ ಸರ್ SC ST ಮಕ್ಕಳು, ಆ ಮಕ್ಕಳಿಂದ ನಾವು ಫೀಸೇ ತಗೊಳ್ಳೋದಿಲ್ಲ ಸರ್. ಅವ್ರಿಗೆ ಫ್ರೀಯಾಗೇ ಕೊಡ್ತೀವಿ ಸರ್. ಹೆಣ್ಮಕ್ಳಿಗೆ ಎಲ್ಲರಿಗೂ ಫ್ರೀ ಇದೆ. ಆಗಲಿ ಸರ್. ಸೊ ಯೋರ್ಸ್ ಇಸ್ ಎ ಫ್ರೀ ಯೂನಿವರ್ಸಿಟಿ. ಈಗ ಇನ್ಶೂರೆನ್ಸ್ ಕ್ಲೈಮ್ ಮಾಡೋ ಥರ ಹಾಸ್ಪಿಟಲ್ಗಳು ಕ್ಯಾಶ್ಲೆಸ್ಸು ಇಲ್ಲಿ ಬಂದು ಓದ್ಕೋಬೇಕು, ನಾವು ಗೌರ್ಮೆಂಟಿಗೆ ನೀವು ತಗೋಬೇಕು. ಹಂಗಾದ್ರೆ ತುಂಬ ಒಳ್ಳೆಯದು ಸರ್. ಆ ಥರನೇ ಮಾಡಬೇಕು. ಈಗ ಹಾಸ್ಪಿಟಲಲ್ಲಿ ಹಾಗೆ ತಾನೆ, ಯು ಹ್ಯಾವ್ ಇನ್ಶೂರೆನ್ಸ್, ಅಡ್ಮಿಟ್ ಮಾಡಿ ನೀವೇನು ದುಡ್ಡು ಕಟ್ಟಬೇಕಾ, ಅವರು ಇನ್ಶೂರೆನ್ಸ್ ಕಂಪನಿ ಹತ್ರ ತಗೊಳ್ತಾರೆ. ಐ ಥಿಂಕ್ ವಿ ಶುಡ್ ವರ್ಕ್ ಔಟ್ ಸಮಥಿಂಗ್ ಲೈಕ್ ದಟ್. ಮಾತಾಡೋಣ, ಅದು ನಾನು ಮಾತಾಡ್ತೀನಿ. ಅದು ಕೊಡಿ ನನಗೆ. ನೀವು ಒಂದು 1 or 2 days we will fix a time. All those things. What all are important things ಡಿಪಾರ್ಟ್ಮೆಂಟ್ ನಾವು ಮಾತಾಡೋಣ. ಪ್ರಿನ್ಸಿಪಲ್ ಸೆಕ್ರೆಟರಿ ಎಜುಕೇಷನ್ ಮಾತಾಡೋಣ, ಸುಧಾಕರ್ ಹತ್ರ ಮಾತಾಡ್ತೀನಿ. ಇವೆಲ್ಲ ಮಾಡಿದ್ರೆ ಅನುಕೂಲ ಆಗ್ತದೆ. ಹೌದು ಸರ್, ತುಂಬ ಅನುಕೂಲ ಆಗುತ್ತೆ ಸರ್. 10 ಜನ 5 ಜನ ಬಂದರೆ ಪಾಸಿಬಲ್. ಅಟ್ಲೀಸ್ಟ್ ಎಲ್ಲ ಕೋರ್ಸಲ್ಲಿ ಒಂದು 25-30 ಜನ ಇರಬೇಕು. ಹೌದು ಸರ್. PG ಕೋರ್ಸಿಗೆ ಪಾಪ್ಯುಲೇಷನ್ ಇದೆ ಅಲ್ಲ ನಮ್ಮ, ಎಲ್ಲಿ ಹೋಗ್ಬೇಕು? ಹೌದು ಸರ್. ಆಮೇಲೆ ನಮ್ಮಲ್ಲಿ ಒಳ್ಳೆ ಫ್ಯಾಕಲ್ಟೀಸ್ಗಳಿದ್ದಾರೆ ಸರ್. ಫ್ಯಾಕಲ್ಟಿ ಅಂತೂ ತುಂಬ ಚೆನ್ನಾಗಿದ್ದಾರೆ ಸರ್. ಜನರಲಿ ಎಲ್ಲರೂ ಒಳ್ಳೆಯವರೇ. ಆಮೇಲೆ ಯಾವ ವಿಶ್ವವಿದ್ಯಾಲಯದಲ್ಲಿ ಇಷ್ಟು ಸ್ಟ್ರೆಂತ್ ಇರೋ ಫ್ಯಾಕಲ್ಟಿ ಇಲ್ಲೇ ಇಲ್ಲ ಸರ್. ಕೆಲಸ ಇಲ್ಲದೆ ನೀವು ಪದ್ಯ ಇದು ಬರ್ಕೊಂಡು ಕೂತ್ಕೊಂಡಿರ್ತೀರಿ. ಸರ್ ಇಲ್ಲ ಸರ್, ಇಲ್ಲ ಆ ಥರ ಇಲ್ಲ ಸರ್. ಸರ್ ಸರ್ ಆಟೋನಮಸಲ್ಲಿದ್ದಾಗ ನಮ್ಮಲ್ಲಿರತ್ತಂಥ ಫ್ಯಾಕಲ್ಟಿ ಎಲ್ಲನೂ ತುಂಬ ಜನ PhDs ಪ್ರೊಡ್ಯೂಸ್ ಮಾಡಿದ್ದಾರೆ ಸರ್. ಒಬ್ಬೊಬ್ರು 8-10 ಮಾಡಿದ್ದಾರೆ ಸರ್ ಅದೆಲ್ಲನೂ.
ಸರ್ ಸೆಕೆಂಡ್ ಅಜೆಂಡಾ ಮೇಡಮ್. ಸರ್ ಈಗ ಸರ್ ಈಗ ಕಂಟಿನ್ಯೂ ಮಾಡ್ಬೋದಾ ಸರ್ ಈಗ? ಸರ್ ಈಗ ಸರ್ ಈಗ ಐ ಆಮ್ ನಾಟ್ ಕಮ್ ಪ್ರಿಪೇರ್ಡ್. ನಾನು ಚೆಕ್ ಮಾಡೋಣ ಏನು ಮೀಟಿಂಗು ನಮ್ಗೆ ಯಾಕೆ ಇಲ್ಲಿವರೆಗೂ ಇದೇನು ಅಲ್ಲಿಗೆ ಹೊರಡುತ್ತೆ ಸರ್ ಮಾತು. ಸರ್ ಈಗ ಸೆಕೆಂಡ್ ಕಂಟಿನ್ಯೂ ಮಾಡೋದಕ್ಕೆ ಇದು ಮಾಡಿ ಸರ್. ಈಗ ಅಡ್ಮಿಷನ್ಸ್ ಏನಿದೆ ಸರ್, ಈಗ ಆಸ್ ಆಫ್ ನಾವು ಏನೇನಿದೆ ಅದನ್ನು ನೀವು ಏನು ಹೇಳ್ತೀರಾ ಸರ್? ಕಂಟಿನ್ಯೂ ಮಾಡೋಣ ಸರ್. You should not stop any Okay. of the courses according to me. With Thank you, sir. whatever the strength which is there, we have You done. have to increase the strength, Okay. but it has to continue. It should not be called back. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲರೂ ಒಪ್ಪಿಗೆ ಇದೆ ಅಂತ ಭಾವಿಸ್ತೇನೆ. ಅಲ್ಲಲ್ಲ, ವಿಲ್ ಸಪೋರ್ಟ್ ಯು. ಯು ಗಿವ್ ವಾಟ್ ಎವರ್ ಇಟ್ ಈಸ್. ಬಟ್ ನೀವು ಅಡ್ಮಿಷನ್ ಜಾಸ್ತಿ ಮಾಡಲಿಕ್ಕೆ ನಿಮ್ಮ ಪ್ರಯತ್ನ. ಈಗ ನೋಡಿ, ಪಿ ಜಿ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಥರ ಸಪೋರ್ಟ್ ಮಾಡ್ತೀರಾ ಆ ಒಂದು ಹಿನ್ನೆಲೆ ಇಟ್ಕೊಂಡು ಮಕ್ಕಳು ಸೇರ್ತಾರೆ. ಹೌದು ಸರ್, ಹೌದು ಸರ್. ಯಾರು ಸುಮ್ಮನೆ ಬಂದು ಅಡ್ಮಿಷನ್ ಮಾಡ್ಕೊಂಡು ಹೋಗಲ್ಲ. ಹೌದು ದೇ ಸರ್. ವಿಲ್ ಸಿ ಹೂ ಇಸ್ ದಿ ವಿತೌಟ್ ಯುವರ್ ಸಪೋರ್ಟ್ ಪಿ ಜಿ ಯಾರು ಮಾಡೋಕ್ಕಾಗುತ್ತೆ? ಇಟ್ಸ್ ಇಂಪಾಸಿಬಲ್. ಸೊ ಇಟ್ ಡಿಪೆಂಡ್ಸ್ ಆನ್ ಯು. But no course should be stopped. We should do more courses and we should see that more admission happen. ಅದು ನಿಮ್ಮ ಜವಾಬ್ದಾರಿ. ಖಂಡಿತ ಸರ್. ಸೊ ಮೂರನೇ ಅಜೆಂಡಾ ಉಪಲೋಕಾಯುಕ್ತರು ಮತ್ತು ನಮ್ಮ ಮಹಿಳಾ ಆಯೋಗದ ಮಾನ್ಯ ಅಧ್ಯಕ್ಷರು ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಸ್ಥಳ ಕಟ್ಟಡದ ಪರಿಶೀಲನೆ ನಡೆಸಿರುವುದರ ಬಗ್ಗೆ ಸರ್. ಸೊ ಇದು ಆ್ಯಕ್ಚುಲಿ ಈಗ ಲೋಕಾಯುಕ್ತದವರು ಬಂದಿದ್ರು ಸರ್, ಮಹಿಳಾ ಆಯೋಗದವರು ಬಂದಿದ್ರು. ನಮ್ಮ ಹಾಸ್ಟೆಲ್ಸ್ ಪರಿಶೀಲನೆ ಮಾಡಿದ್ದಾರೆ. ನಮ್ಮ ಹಾಸ್ಟೆಲ್ಗಳಿರೋದು ತುಂಬ ಸರಾಸರಿ ಒಂದು 40ರಿಂದ 50 ವರ್ಷದ ಹಳೆಯದು ಸರ್. ಸೊ ಅದನ್ನು ಪುನರ್ ನವೀಕರಣ ಮಾಡಬೇಕು. ಸೊ ಅದು ಪರಿಶೀಲನೆ ಮಾಡಿ ಮಕ್ಕಳು ಸಾಕಷ್ಟು ಕುಂದುಕೊರತೆಗಳ ಬಗ್ಗೆ ಹೇಳ್ಕೊಂಡ್ರು ಸರ್. ಸೊ ಅದ್ರ ಬಗ್ಗೆ ನಾವು ಕನ್ಸರ್ನ್ಡ್ ಅಥಾರಿಟೀಸ್ಗೆಲ್ಲ ನಾವು ಲೆಟ್ರ್ ಹಾಕಿದ್ದೀವಿ ಸರ್. BBMPಗೆ ಒಂದು ನಮಗೆ ಹೆಲ್ತ್ ಸೆಂಟ್ರ್ ಪ್ರೊವೈಡ್ ಮಾಡಿ, ನೈರ್ಮಲ್ಯ ಕ್ಲೀನ್ಲಿನೆಸ್ ಮಾಡಿಕೊಡಿ. ಆಮೇಲೆ ಎಲ್ಲ ತುಂಬ ಹಳೆಯ ಮರಗಳೆಲ್ಲ ಇದೆ ಸರ್. ತುಂಬ ಹಳೆಯದಾದಂತಹ ಯೂನಿವರ್ಸಿಟಿ ಆಗಿರೋದ್ರಿಂದ ಅದನ್ನೆಲ್ಲ ಸಾಕಷ್ಟು ಸರ್. ಆ್ಯಕ್ಚುಲಿ ಹೊಸ ಹಾಸ್ಟೆಲ್ ಕೂಡ ನಮ್ಮ ಸರ್ ಅದರಲ್ಲಿ ಫರ್ನಿಚರ್ಸ್ ಎಲ್ಲನೂ ಇನ್ನೂ ಪ್ರೊವೈಡ್ ಆಗಿಲ್ಲ ಸರ್. ಸೊ ಫರ್ನಿಚರ್ಸ್ ಎಲ್ಲ ರೂಲ್ಸ್ ಆದವ್ರ ಕಡೆ ರೈಟ್ಸಿಂದ ಮಾಡಬೇಕು ಸರ್ ಅದನ್ನು. ಸೊ ಅವರಿಂದ ನಮಗೆ DC ಇಂದ ನಮಗೆ ಬರಬೇಕು. ಸೊ ಅದನ್ನು ಆಮೇಲೆ ಪರ್ಮನೆಂಟ್ ಎಲೆಕ್ಟ್ರಿಫಿಕೇಷನ್ ಆಗಿಲ್ಲ ಸರ್ ಅದು. ಸೊ ಅದು ಈಗ ಮಾಡ್ತಾ ಇದ್ದಾರೆ ಸರ್ ಈ ಸದ್ಯದಲ್ಲೇ. ಸೊ ಅದು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಸರ್ ಅಶ್ವಥ್ ನಾರಾಯಣ್ ಸಾಹೇಬ್ರೆ ಅವ್ರು ಮಾಡಿದ್ದಾರೆ ಸರ್. ಅವಳ ಹೌದು, 1 ವರ್ಷ ಆಗಿದೆ ಸರ್. ಎಲ್ಲ ಇರ್ಬೇಕು ತಾನೆ. ಈಗ ನಾನೇನೋ ಮಾತಾಡಿದ್ರೆ ವಿರೋಧ ಪಕ್ಷ, ಪಕ್ಷ ಈ ಪಕ್ಷ ಬೇಡ, ಅದಲ್ಲ. ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್. ಅಶ್ವಥ್ ನಾರಾಯಣ್ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ನಾವು ಪಕ್ಷ ಗೀಕ್ಷ ಮಾತಾಡೋಕ್ಕೆ ಹೋಗಲ್ಲ. ಬಟ್ ನಾನು ಹೇಳಿದ ಇನಾಗ್ರೇಷನ್ ಅಂತ ಬಂದಾಗ ಅದು ನೀವು ವಿಶ್ವವಿದ್ಯಾಲಯದಲ್ಲಿ ಇದನ್ನು ಮಕ್ಕಳು ಓದಿ ಇಲ್ಲಿಂದ ಆಚೆ ಹೋಗೋರು ನೋಡೋಗಿ ಇನಾಗ್ರೇಷನ್ ಮಾಡುವಾಗ ಹೆಂಗಿರಬೇಕು ಅಂತ ಅವನೊಂದು ಕಲ್ಪನೆ ತೊಗೊಂಡ್ರೆ ಅರ್ಧ ಮಾಡಿದ್ರೆ ಇನಾಗ್ರೇಷನ್ ಮಾಡ್ಬೋದು ಅಂತನಾ? ಯು ಹ್ಯಾವ್ ಟು ಸೆಟ್ ಸರ್ಟನ್ ಎಕ್ಸಾಂಪಲ್ಸ್ ಅಲ್ಲ ಸರ್. ಅದು ಅಂದರೆ ಅದಾಗಿದ್ದು ಹೇಗೆ ಅಂದರೆ ವಿಶ್ವವಿದ್ಯಾಲಯ ಇನಾಗ್ರೇಟ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆಯನ್ನು ಇದು ಅದು ಈಗ ಎಲೆಕ್ಟ್ರಿಫಿಕೇಶನ್ ಆಗಿಲ್ಲ, ಫರ್ನಿಚರ್ಸ್ ಇಲ್ಲ, ಅದನ್ನು ಯಾರು ಅಲ್ಲಿ ಹೋಗಿ ಉಪಯೋಗಿಸ್ಕೊಳ್ಳೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ರೆಡಿ ಆಗಿಲ್ಲ ಅನ್ನೋ ಥರ ಇರುವಾಗ ಇನಾಗ್ರೇಷನ್ ಮಾಡಿಬಿಟ್ರೆ ಅವ್ನು ಕಾಂಟ್ರಾಕ್ಟ್ರು ಮತ್ತೆ ಬರಲ್ಲ, ಯಾರೂ ಬರಲ್ಲ, ಆಗೋಯ್ತಲ್ಲ ಕೆಲಸನೇ. ಸೋಲಾರು ಇಲ್ಲ ಹಾಗಿದ್ದೆ ಹಾಗೆ ಸರ್. ಹಾಂ, ಅಟ್ಲೀಸ್ಟ್ ಫಿನಿಶ್ ಆದಮೇಲೆ ಮಾಡಬೇಕು. ಕಟ್ಟಡ ರೆಡಿ ಇದೆ ಅಷ್ಟೇ ಸರ್. ಈಗ ಎಲ್ಲ ಸಮಸ್ಯೆಗಳು ಇರೋದ್ರಿಂದ ನಾವು ಕೊಟ್ಟಿದ್ದಾರೆ ಸರ್. 1 ತಿಂಗಳೊಳಗೆ ಈ ಹಳೆ ಯಾರು ಕಾಂಟ್ರಾಕ್ಟರ್ ಯಾರು? ರೈಟ್ಸ್ ಅವ್ರು ಸರ್. ರೈಟ್ಸ್ ಅವರು. ಹಾಂ ಸರ್. ನೀವು ಇದೆಲ್ಲ ಒಂದು ಕೊಡಿ. ಖಂಡಿತ ಸರ್. ಅವ್ರಿಗೆಲ್ಲ ಮಾತಾಡ್ತೀನಿ. ದಯಮಾಡಿ ನಮ್ಮ ಕಮಿಷನರ್ಗೆ ತಾವೊಂದ್ಸಲಿ ಮಾತಾಡಿ ಸರ್, ಮಂಜುಶ್ರೀ ಅವ್ರಿಗೆ. ಮಂಜುಶ್ರೀ ನಮ್ಮ ಕೊಲೆಜೆಟ್ ಕಮಿಷನರ್. ಅಲ್ಲ, ನೀವು ನನಗೆ ಇವೆಲ್ಲ ಕೊಟ್ಟರೆ ನೀವು ಬನ್ನಿ, ಒಂದು 1 or 2 days ನನಗೆ ಮಾತಾಡಿ ಬನ್ನಿ. ನಾನು ಎಲ್ಲರಿಗೂ ಮಾತಾಡ್ತೀನಿ. ಅದೇನೇನು ಆಗಬೇಕು ನಾವು ಕೂತ್ಕೊಂಡು ಮಾಡಿಸ್ತೀವಿ ಸರ್. ಒಂದು ತಮ್ಮ ಹತ್ರ ಭೇಟಿ ಮಾಡ್ತೀವಿ ಸರ್. ಭೇಟಿ ಸರ್. ನೆಕ್ಸ್ಟು 4ನೇ ಅಜೆಂಡಾ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ನೀಡಲಾಗಿರುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಪ್ರವೇಶಾತಿ ಶುಲ್ಕ. ಸೊ ಇದನ್ನು ಕೂಡ ಸರ್ ಟೆಂಡರ್ ಆಗಿದೆ, ವರ್ಕ್ ಆಗಿದೆ ಅಂದಮೇಲೆ ದಟ್ ಹ್ಯಾಸ್ ಟು ಬಿ ಫಿನಿಶ್ಡ್. ಸರ್ ಒಂದು ಸಬ್ಮಿಷನ್ ಸರ್. ಈಗ ತಮ್ಮ ಸುಧಾಮೂರ್ತಿ ದಾಸ್ ಅವ್ರ ಜೊತೆ, ತಮ್ಮ ಜೊತೆ ಯಾರು ನಮ್ಮ ಜನಪ್ರತಿನಿಧಿಗಳಿದ್ದಾರೆ ಅವ್ರ ಜೊತೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಏನೇನು ಆಗಬೇಕಾಗಿದೆ ಅನ್ನೋದನ್ನು
ಕುರಿತು ನಿಮ್ಮ ಜೊತೆ ನಿಮಗೆ ಬ್ರೀಫ್ ಮಾಡಿ ನಿಮಗೆ ರಿಕ್ವೆಸ್ಟ್ ಮಾಡಿ ಮತ್ತು ನಿಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಮಾಹಿತಿಯನ್ನು ಕೊಡೋದಕ್ಕೆ ನಾವು ನಮ್ಮಲ್ಲಿ ಡೈರೆಕ್ಟರ್ಸ್ ಒಂದು ಕಮಿಟಿ ಮಾಡಿದರೆ ಮಾಡಬೇಕು ಅನ್ನೋದು ವಿಲ್ ಕಮ್ ಹಿಯರ್ ಎಲ್ಲ ಕರೆದು ಮಾತಾಡೋಣ. ಆಗಲಿ ಸರ್. ಟೆಂಡರ್ ಆಗಿರೋದು ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ಏನು ಅರ್ಥ ಇದೆ ಅದಕ್ಕೆ? ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ವಿ ಡೋಂಟ್ ಟೇಕ್ ಇಟ್ ದಟ್ ವೇ. ಸೊ ವಿ ಶುಡ್ ಸಿ ದಟ್ ಇಟ್ ಇಸ್ ಆಲ್ ಡನ್. ಇದನ್ನು ಬಾಕಿ ಇರೋದು ಮಾತಾಡೋಣ. ಅದು ಈಗ ಸುಧಾಮ್ ದಾಸ್ ಸರ್ ಅವರು ಆಗಲೇ ಈಗ ನೀವೊಂದು ಹೇಳಿದ್ರಿ ಸರ್, ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು. ಇವರು ಹೇಳಿದ್ರು ನೀವು ಇದನ್ನು ಅಕಾಡೆಮಿಕ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಏನು ನಿಮ್ಮ ಪ್ಲ್ಯಾನ್ಸ್ ಏನಿದೆ ಅಂತ ಕೇಳ್ತಾಯಿದ್ರು. ಅದನ್ನೆಲ್ಲ ಡಿಸೈನ್ ಮಾಡಿ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ತಮಗೆ ಪ್ರಪೋಸ್ ಮಾಡೋದಕ್ಕೆ ಈ ಅಕಾಡೆಮಿಕ್ ಕೌನ್ಸಿಲಿಂದ ಒಂದು ಸಮಿತಿಯನ್ನು ಸೀನಿಯರ್ ಟೀಚರ್ಸು ಡೈರೆಕ್ಟರ್ಸ್ ಇರೋದು ಮಾಡಿದರೆ ಅವರು ರಿಜಿಸ್ಟರು ಹೆಂಗೋ ಅದರ ಇವರಾಗಿರ್ತಾರೆ, ಅವರು ಈಗ ಇಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ನಿಮ್ಗೆ ಸಬ್ಮಿಟ್ ಮಾಡಿ ನಿಮ್ಮ ಮೂಲಕವಾಗಿ ಅದನ್ನು ಮಾಡಿಸ್ಕೊಳ್ಳೋದಕ್ಕೆ ಬೇಕಾದ್ರೆ ಒಂದು ಸಮಿತಿಯನ್ನು ಮಾಡೋದಕ್ಕೆ 15 ಎಕರೆ ಸಿಟಿ ಸೆಂಟ್ರಲ್ಲಿ ಇಲ್ಲಿ ಎದುರುಗಡೆ ಫ್ರೀಡಮ್ ಪಾರ್ಕ್ ಪಟ್ಟ ಒಂದು ಕಾಲೇಜ್ ಇದೆ ಸರ್, ಜೀವ ವಿಜ್ಞಾನ ಕಾಲೇಜು, ಅದು ಕೂಡ ಇಲ್ಲಿಗೆ ಬರ್ತದೆ ಸರ್. ಸೆಂಟ್ ಜೋಸೆಫ್ ಕಾಲೇಜು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಇರೋದು. ಯೂನಿವರ್ಸಿಟಿ ಮಾಡಿ ನೀವು ಯು ವಿಲ್ ನಾಟ್ ಬಿಲೀವ್, ಅವರು ಅಲ್ಲಿ 60,000 ಮಕ್ಕಳು ಬರ್ತಾರೆ ಅಲ್ಲಿಗೆ. ಬಿಲ್ಡಿಂಗ್ ಕಟ್ಟಿದ್ರು, ಅದು ಕಟ್ಟಿದ್ರು, ಅಡ್ಮಿಷನ್ ಇಲ್ಲ. ನಾವು ಹೋಗಲ್ಲಿ ಕೂತು ಒಂದು ಅಡ್ಮಿಷನ್ ಕೇಳಿದ್ರೆ ಇಲ್ಲ, ಅದಿಲ್ಲ, ಮಾರ್ಕ್ ಇಲ್ಲ ಅಂತಾರೆ. ಆಮೇಲೆ ಯಾವನೋ ದುಡ್ಡು ಕೊಟ್ಟರೆ ಅಡ್ಮಿಷನು ಕೊಡ್ತೀವಿ. ನಾವೇನು ಇಟ್ಸ್ ಔಟ್ ಆಫ್ ಏನು ರೆಕಾರ್ಡಿಂಗ್ ಯಾಕಂದರೆ ಆ ಮಟ್ಟಕ್ಕೆ ಡಿಮ್ಯಾಂಡ್ ಇದೆ. ನಾನು ಹೇಳೋದು ಇಟ್ಸ್ ಸೋ ಮಚ್ ಡಿಮ್ಯಾಂಡ್. ನೀವು ನೋಡಿದ್ರೆ ಜನ ಬರ್ತಾ ಇಲ್ಲ, ಇಲ್ಲಿ ಯಾರೂ ಇಲ್ಲ ಅನ್ನೋ ಮಟ್ಟಕ್ಕೆ ನಾವಿದ್ದೀವಿ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್? ವೈ? ಇರೋರೇ ತಾನೇ ಅಲ್ಲಿರೋರು. ನಿಮ್ಮಷ್ಟು ಪಾಠ ಹೇಳ್ಕೊಡಕ್ ಆಗದೆ ಇರೋರು ಇರ್ಬೋದಲ್ಲಿ, ಖಂಡಿತ ಸರ್. ನಿಮ್ಮ ಹೋಗಿರೋರು ಇರ್ಬೋದಲ್ಲಿ, ಖಂಡಿತ ಸರ್. ಯಾಕೆ ನಾವು ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ವಿ ಹ್ಯಾವ್ ನೋ ದಟ್ ಕೈಂಡ್ ಆಫ್ ಎ ಕಾನ್ಸಂಟ್ರೇಷನ್. ನೀವೊಂದು ಮೀಟಿಂಗ್ ಜಾಗನೇ ಸರಿ ಇಲ್ಲ ನಿಮ್ದು. ನೀವು ಸ್ವಲ್ಪ ಅಪ್ಗ್ರೇಡ್ ಆಗಬೇಕು. ಈಗ ಇದ್ರೆ ನೀವು ಹಿಂಗೆ ಇರ್ತೀರಾ. ಯು ಶುಡ್ ಅಪ್ಗ್ರೇಡ್. ಒಂದು ಕಟ್ಟಡ ಒಂದು ರೆಡಿ ಇದೆ ಸರ್, ಹೊಸ ಕಟ್ಟಡ ಒಂದು ಇನಾಗ್ರೇಷನ್ ಮುಗ್ದಿಲ್ಲ, ಕರೆಂಟ್ ಇಲ್ಲ. ಹೌದು ಸರ್, ಹೌದು ಸರ್. ಬ್ರದರ್, ವಿಲ್ ವಾಕ್ ಥ್ರೂ, ಲೆಟ್ ಅಸ್ ಫಿಕ್ಸ್ ಎ ಟೈಮ್. ವಿಲ್ ಗಿವ್ ಟೈಮ್. ನಾವು ನಮ್ಗೊಂದು ಜವಾಬ್ದಾರಿ ಕೊಟ್ಟರೆ ನಾವು ಅದನ್ನು ಸೀರಿಯಸ್ ಆಗಿ ತಗೊಳ್ತೀವಿ. ನಾವೇನು ಸುಮ್ಮನೆ ಬಂದು ಕಾಫಿ ಟೀ ಕುಡಿಯೋಕ್ಕೆ ಕುಡಿಯಲ್ಲ ನಾವು, ಸುಮ್ಮನೆ ಬರೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ವಿಲ್ ಟೇಕ್ ಇಟ್ ಅಪ್. ನೀವು ಇದೊಂದು ಬ್ರದರ್ ನೀವು ಫಿನಿಶ್ ಮಾಡಿ, ನಾನು ಐ ವಿಲ್ ಜಾಯಿನ್. ನಾನು ಮಾತಾಡಿ ನಾವು ಒಂದು ಡೇಟ್ ಇಬ್ರು ಬರ್ತೀವಿ. ನೀವು ಹೇಳಿ ಆ ರೈಟ್ಸ್ ಅವ್ರನ್ನ ನಾನು ಮಾತಾಡ್ತೀನಿ ಅವ್ರಿಗೆ. ಅವ್ರ ಜವಾಬ್ದಾರಿ ಅದು ಮುಗಿಸ್ಕೊಡ್ಬೇಕು ನಮಗೆ. ಇಟ್ಸ್ ಅ ಟೆಂಡರ್ಡ್ ವರ್ಕ್ ಅಲ್ವಾ? ಹೌದು ಸರ್. ವೈ ಆರ್ ದೇ ನಾಟ್ ಕಂಪ್ಲೀಟಿಂಗ್ ಇಟ್? ಅರ್ಧಂಬರ್ಧ ಮಾಡಿ ನಿಲ್ಸಿದ್ರೆ ನಾಟ್ ಫೇರ್. 21ನೇ ಇಸ್ವಿಯಿಂದ ಅವ್ರು ತೊಗೊಂಡಿದ್ರು ಸರ್. 24 ಆದರೂ ಆಯಿತು ಸರ್, ಬಂದಿಲ್ಲ. ಅದೇ ಅವ್ರು ಮಾಡೋದು. ಈಗ ಇನಾಗ್ರೇಷನ್ ಆಯಿತು, ಹ್ಯಾಂಡ್ ಓವರ್ ಆಯಿತು. ಹೌದು ಸರ್. ಕಾಲೇಜೇ ಅದನ್ನ ಲೋಕಾಯುಕ್ತ ಕೊಡಬೇಕು. ನೀವು ಕೊಟ್ಟಿದೆ ಸರ್. ಅದಕ್ಕೆ ಸಂಬಂಧಪಟ್ಟಂತೆ ಲೆಟರ್ಗಳೆಲ್ಲ ಕೊಟ್ಟಿದ್ದೀವಿ ಸರ್. ಎಲ್ಲ ಕೊಟ್ಟಿದ್ದೀವಿ ಸರ್. ಅದನ್ನು ಕೊಟ್ಟರೆ ಅವರು ಚೆಕ್ ಮಾಡ್ತಾರೆ ಎಷ್ಟು ಬಿಲ್ ಆಗಿದೆ, ಎಷ್ಟಾಗಿದೆ, ಯಾಕೆ ವರ್ಕ್ ಆಗಿಲ್ಲ ಅಂತ. ಹೌದು ಸರ್. ಸರ್, ಇಲ್ಲಿ 4ನೇ ಅಜೆಂಡಾದಲ್ಲಿ ಸರ್ ಫೀಸ್ ಸ್ಟ್ರಕ್ಚರು ಆಮೇಲೆ ಪ್ರವೇಶಾತಿ ಶುಲ್ಕ ಕಮ್ಮಿ ಮಾಡಬೇಕು ಅಂತಿದೆ ಸರ್. ಅದಕ್ಕೆ ಒಂದು ಕಮಿಟಿಲಿ ಡೈರೆಕ್ಟರ್ಸ್ ಕಮಿಟಿ ಮಾಡಿ ನಾನು ಕನ್ವೀನರ್ ಆಗಿ ಮೇಡಮ್ ಅಧ್ಯಕ್ಷತೆಯಲ್ಲಿ ತಮ್ಮ ಹತ್ರ ಬಂದು ಅದೇ ಈಗ ವುಮನ್ದು ಏನಾದರೂ ಕಮ್ಮಿ ಮಾಡ್ಬೋದಾ ಅದ್ರ ಚೂರು ಚರ್ಚೆ ಮಾಡಿ ಅದರದ್ದೊಂದು ಫೀಸ್ ಸ್ಟ್ರಕ್ಚರ್ ತಮ್ಮ ಹತ್ರ ಬರ್ತಾರೆ ಸರ್. ನಮ್ಮದೊಂದು ಕಮಿಟಿ ಮಾಡ್ತೀವಿ. ಆಲ್ ಡೈರೆಕ್ಟರ್ಸ್ ಇರ್ತಾರೆ ಸರ್, 6 ಸ್ಕೂಲ್ ಡೈರೆಕ್ಟರ್ ಇರ್ತಾರೆ ಸರ್. ನೆಕ್ಸ್ಟ್ ಮೀಟಿಂಗ್ಗೆ ಇವೆಲ್ಲ ಅಜೆಂಡಾ ಇಡಿ. ಒಂದೊಂದು ವಾರ ಆದಮೇಲೆನೋ ಯಾವಾಗ ಒಂದು ಮೀಟಿಂಗ್ ಇಡಿ. ನಮಗೆ ಅಜೆಂಡಾ ಮೊದಲೇ ಕೊಡಿ. ಹಾಂ ಸರ್. ಸ್ವಲ್ಪ ಪ್ರಿಪೇರ್ ಆಗಿ ಬರ್ತೀವಿ. ಆಗಲಿ ಸರ್. ನೀವು ನಮ್ಗೆ ಅಜೆಂಡಾನೇ ಕೊಟ್ಟಿಲ್ಲ, ನನಗೇನು ಬಂದಿಲ್ಲ. ನಾನು ಜಸ್ಟ್ ಸರ್ ಇದು ಎಮರ್ಜೆನ್ಸಿ ಓನ್ಲಿ ಸ್ಟ್ಯಾಚ್ಯೂಟ್ಗೋಸ್ಕರ ಅರ್ಜೆಂಟ್. ಸರ್ ಸರ್ ಎಮರ್ಜೆನ್ಸಿ ಮೀಟಿಂಗಲ್ಲಿ ಏನು ಎಮರ್ಜೆನ್ಸಿ ಏನಿದೆ ಸ್ಟ್ಯಾಚ್ಯೂಟ್ ಮಾಡಿ. ಆಯ್ತು ಸರ್. ಮಾಡಿ ಕಳಿಸಿ. ಬೇಕಾದ್ರೆ ಬಾಕಿದನ್ನ ಯು ಕ್ಯಾನ್ ಡಿಫರ್ ದಿ ಅದರ್ ಇಶ್ಯೂಸ್. ವಿ ವಿಲ್ ಕಮ್ ಟುಗೆದರ್ ವಿತ್ ಪ್ರಾಪರ್ ಕ್ಲಿಯರ್. ಸ್ವಲ್ಪ ಪ್ರಿಪ್ರೇಷನ್ ಮಾಡಿ. ಆಮೇಲೆ ಸ್ವಲ್ಪ ನೀವು ಆಲ್ಸೋ ಮೇಕ್ ಅಸ್ ನೋ ವಾಟ್ ಇಸ್ ದೇರ್. ಈ ಕಮಿಟಿ ಮಾಡಿರೋದಕ್ಕೂ ನಮ್ಮನ್ನೆಲ್ಲ ಮೆಂಬರ್ ಮಾಡಿರೋದಕ್ಕೆ ಏನಾದರೂ ಅನುಕೂಲ ಆಗಬೇಕು ಬೇಡ? ಹೌದು ಸರ್. ಹೌದು ಸರ್. ಎಮರ್ಜೆನ್ಸಿಗೆ ಯಾವುದೊಂದು ಅಜೆಂಡಾ ಅಪ್ರೂವ್ ಮಾಡ್ಕೊಂಬೇಡ. ಬಾಕಿದೆಲ್ಲ ಇನ್ಕ್ಲೂಡಿಂಗ್ ಸಮ್ ಆಫ್ ದಿ ಇಶ್ಯೂಸ್ ಲೈಕ್ ಮಹಿಳಾ ಆಯೋಗದವ್ರು ಬಂದು ಕಂಪ್ಲೇಂಟ್ ಮಾಡ್ತಾರೆ, ಲೋಕಾಯುಕ್ತದವರು ಸೀರೀಸ್ ಆಫ್ ಇದು ಇಶ್ಯೂಸ್ ರೈಸ್ ಮಾಡಿದ್ದಾರೆ. ಆಲ್ ದೀಸ್ ಥಿಂಗ್ಸ್ ಇದಕ್ಕೆಲ್ಲ ಸ್ಕೋಪ್ ಕೊಡಬಾರ್ದು. ಈಗ ಇಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಕ್ಯಾಂಪಸ್ಸಲ್ಲಿ? 4888 ಮಕ್ಕಳಿದ್ದಾರೆ ಸರ್. ನಾರ್ಮಲ್ ಮಹಾರಾಣಿ ಕಾಲೇಜು, ಮಹಾರಾಣಿ ಯೂನಿವರ್ಸಿಟಿಯಲ್ಲಿ ಎಷ್ಟು ಜನ ಜಾಸ್ತಿ ಆಗಿಲ್ಲ. 6000 ಇದ್ದಿದ್ದು ಕಡಿಮೆ ಆಗಿದೆ ಸರ್. ಮಹಾರಾಣಿ ಕಾಲೇಜ್ ಇಸ್ ಒನ್ ಆಫ್ ದ ಲ್ಯಾಂಡ್ ಮಾರ್ಕ್ ಕಾಲೇಜಸ್.
ಇವಾಗ ಯಾರೂ ಬರ್ತಾ ಇಲ್ಲ ಅಡ್ಮಿಷನ್ಗೆ. ಈಗ ಏನೂ ಇಲ್ಲ ಅಂದರೆ ಲಾಸ್ಟಲ್ಲಿ ಇಲ್ಲಿಗೆ ಬರೋ ಥರ. ಮೊದಲು ಅಡ್ಮಿಷನ್ ಸಿಗ್ತಾ ಇರಲಿಲ್ಲ. ಹೌದು ಸರ್ ತುಂಬ ಇದಿತ್ತು ಸರ್. ಮೊದಲು ಅಡ್ಮಿಷನ್ ಸಿಗ್ತಾ ಇರಲಿಲ್ಲ, ಭಾಳ ಇನ್ಫ್ಲೂಯೆನ್ಸ್ ಮಾಡಿ ಅಡ್ಮಿಷನ್ಗೆ ಏನೇನೋ ಸರ್ಕಸ್ ಮಾಡಬೇಕಿತ್ತು. ಈಗ ಎಲ್ಲೂ ಸಿಗದೆ ಹೋದರೆ ಇಲ್ಲಿಗೆ ಬಂದು ಅಡ್ಮಿಟ್ ಆಗೋ ಪರಿಸ್ಥಿತಿಗೆ ಬಂದಿದೆ. ಹಾಂ ಸರ್. ಸೊ ಇದನ್ನು ನೀವು ಬದಲಾಯಿಸ್ತಾ ಹೋದರೆ ಮತ್ತು ಯೂನಿವರ್ಸಿಟಿ ಅಂತೇಳಿ ಏನು ಪ್ರಯೋಜನ? ಆಗಲಿ ಸರ್, ಅಪ್ರೂವ್ ಆಯಿತು. ನಾವು ಇನ್ನೊಂದು ಮೀಟಿಂಗ್ ಫಿಕ್ಸ್ ಮಾಡಿ ನೀವು ಯು ಡೂ ಲಿಟಲ್ Yes, sir. ಪ್ರಿಪ್ರೇಷನ್ನ ಮೀಟ್ ಮಾಡಿ. ಹಾಂ ಸರ್. ಮಾಡಿ ನಾವು ಕುತ್ಕೊಂಡು ಒಂದು ಪ್ರಾಪರಾಗಿ ಇದು ಮಾಡಿಬಿಟ್ಟು ಹಾಂ ಸರ್. ಇಬ್ಬರು ಇರ್ತೀವಿ. ನೀವು ಯಾವಾಗ ಬರ್ತೀರಾ ಅಂದರೆ ನಾನು ಅವ್ರನ್ನೂ ಕರೆಸ್ಕೊಳ್ತೀನಿ. ಆಗಲಿ ಜೊತೆಗೆ ಸರ್. ಕೂತ್ಕೊಳ್ಳೋಣ, ನಮ್ಮ ಆಫೀಸಲ್ಲಿ BD Yes, sir. ಕೂತ್ಕೊಳ್ಳೋಣ. ಹಾಂ ಸರ್. ಕುತ್ಕೊಂಡು ಮೀಟಿಂಗ್ ಮಾಡಿಬಿಟ್ಟು ನೀಟಾಗಿ ಏನೇನು ಆಗಬೇಕು, ಯಾರ ಕಡೆಯಿಂದ ಆಗಬೇಕು ಅವೆಲ್ಲ ಸ್ವಲ್ಪ ಮಾಡಿ ವಿಲ್ ವರ್ಕ್ ಆನ್ ಇಟ್. ನಾನು ಐ ಪರ್ಸನಲಿ ಟಾಕ್ ಟು ಆಲ್ ಸರ್. ನನ್ನ ಸಬ್ಮಿಷನ್ ಇಲ್ಲಿ ಏನಂದರೆ ಸರ್, ಅದೇ ಈಗ ನಿಮ್ಮ ಹತ್ರ ಮಾತಾಡಲಿಕ್ಕೆ ಈ ಪ್ರವೇಶಾತಿ ಶುಲ್ಕ ಎಲ್ಲ ಇದೆ ಸರ್. 6 ಸ್ಕೂಲ್ ಡೈರೆಕ್ಟರ್ಸ್ ಇದ್ದಾರೆ ಸರ್. ಅವ್ರ ಜೊತೆಗೆ ನಾನು ಕನ್ವೀನರ್ ಆಗ್ತೀನಿ ಸರ್. ಮೇಡಮ್ ಅಧ್ಯಕ್ಷತೆಯಲ್ಲಿ ತಮ್ಮ ಹತ್ರ ಬಂದು ಮಾತಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೊಂದು ಕಮಿಟಿಗೆ ನೀವು ಅಪ್ರೂವಲ್ ಕೊಟ್ಟರೆ ಆ ಕಮಿಟಿ ಜೊತೆಗೆ ಇದೇನೇನಿದೆ ಅಜೆಂಡಾ ತಂದು ನಿಮ್ಮ ಹತ್ರ ಮಾತಾಡಿ ಮಾಡಬೇಡಿ. ಹಾಂ ಸರ್. ಒಂದು 2-3 ಜನ ಬನ್ನಿ. ಹಾಂ ಸರ್. ಕಮಿಟಿ ಮಾಡಿದ್ರಿ, ನಮ್ಮನ್ನು ಬಿಟ್ಬಿಟ್ರಿ, ಅವ್ರನ್ನ ಕರ್ಕೊಂಡು ಅದಕ್ಕೆ ಬರೀ ಡೈರೆಕ್ಟರ್ಸ್ ಇರ್ತಿದ್ದೀನಿ. ಟೀಚರ್ಸ್ ಕತೆ ಕರೆಕ್ಟ್ ಸರ್, ಎಕ್ಸಾಕ್ಟ್ಲಿ ಅದು ಬೇಡ. ಹಾಂ ಸರ್. ನೀವೀಗ ಒಂದು 2-3 ಜನ ಬನ್ನಿ. ನಾವು ಆಮೇಲೆ ಇದನ್ನು ನೀವು ಜಸ್ಟ್ ಅಪ್ರೈಸ್ ಅಸ್. ಓಕೆ ಸರ್. ದೆನ್ ವಿಲ್ ಹ್ಯಾವ್ ಎ ಮೀಟಿಂಗ್ ಓನ್ಲಿ, ದೆನ್ ವಿಲ್ ಟೇಕ್. ಅದ್ರ ಮಧ್ಯದಲ್ಲಿ ಈಗ ನೀವು ಬಿಲ್ಡಿಂಗ್ ಹೇಳಿದ್ರಿ, ಇನ್ನೊಂದು ಹೇಳಿದ್ರಿ, ನಾವು ಮಾತಾಡ್ತೀವಿ. ಆಗಲಿ. ಅದನ್ನೇನು ಮಾಡ್ಕೊಡೋಕ್ಕಾಗುತ್ತೆ ಮಾಡಿಸ್ಕೊಡೋಣ. ಆಗಲಿ. ಅವ್ರ ರೈಟ್ಸು ಇವರು ಟೆಂಡರ್ ಆಗಿರೋದು ಯಾಕಾಗಿಲ್ಲ, ನಾವಿಬ್ಬರು ಬರ್ತೀವಿ, ಆವಾಗಲೇ ಅವ್ರನ್ನೂ ಕರೆಸೋವಂಥ ಕೆಲಸ ಮಾಡೋಣ. ಸೊ ಇನ್ಸ್ಪೆಕ್ಷನ್ ಟುಗೆದರ್ ಮಾಡೋಣ. ಆಗಲಿ ಸರ್. ಸೊ ಅಟ್ ಲೀಸ್ಟ್ ವಿಲ್ ಹ್ಯಾವ್ ಎನ್ ಐಡಿಯಾ. ಆಗಲಿ ಸರ್. ಬರೀ ಇಲ್ಲಿ ಬಂದು ಕೂತ್ಕೊಂಡು ನಿಮ್ಮ ಮೀಟಿಂಗ್ ಸೈನ್ ಹಾಕಿ ಹೋದರೆ ನೋ ಯೂಸ್. ಹಾಂ ಸರ್. ಅರ್ಥ ಆಯ್ತಲ್ವ? ಆಮೇಲೆ ನಿಮ್ಮ ಪ್ರಯತ್ನ ಭಾಳ ಇದೆ. ನಾನು ನಿಮಗೆ ಫಸ್ಟ್ ಪಾಯಿಂಟು ಫೇವರಬಲ್ ಆಗಿ ಮಾತಾಡಿದ್ರು, ಬಾಕಿ ಯಾವ ಪಾಯಿಂಟು ಫೇವರಬಲ್ ಆಗಿ ನಾನು ಇರಲ್ಲ. ಯಾಕೆಂದರೆ ನಾನು ಡೆವಲಪ್ಮೆಂಟ್ ಆಗಬೇಕು. ನಾನು ವಿದ್ಯಾರ್ಥಿಗಳ ಫೇವರ್ ಆಗಿರೋವಂಥದ್ದು. ಹೌದು ಸರ್. ನೆಕ್ಸ್ಟ್ ಜನ್ರೇಷನ್ ಪ್ರಿಪ್ರೇಷನ್ ನೀವು ಮಾಡ್ತಾ ಇರೋದು. ನೀವು ಸಂಬಳಕ್ಕೋಸ್ಕರ ಕೆಲಸಕ್ಕೆ ಬರ್ತಾ ಇದ್ದೀರಾ ಅಂತ ತಿಳ್ಕೊಂಡ್ರೆ ತಪ್ಪು. ದಟ್ ಈಸ್ ಸೆಕೆಂಡ್ರಿ. ಮೇನ್ ಪ್ರಾಡಕ್ಟ್ ಈಸ್ ವಾಟ್ ಯು ಆರ್ ಕಮಿಂಗ್ ಟು ಪ್ರಿಪೇರ್ ದ ನೆಕ್ಸ್ಟ್ ಜನ್ರೇಷನ್. ಯು ಆರ್ ಗೆಟಿಂಗ್ ಸ್ಯಾಲ್ರಿ, ಎಸ್, ದಟ್ ಯು ಹ್ಯಾವ್ ಟು ಗೆಟ್. ನಾವಿಲ್ಲಿ ಬರ್ತೀವಿ ಏನೋ ಮೀಟಿಂಗ್, ಮೇ ಬಿ ಸಿಟ್ಟಿಂಗ್ ಫೀಸ್ ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ನಾನೆಲ್ಲೂ ಯಾವ್ದು ತೊಗೊಳಕ್ಕೆ ಹೋಗಲ್ಲ. ಬಟ್ ಓಕೆ, ನಾವು ಬರ್ತೀವಿ ಸರ್. ಬಟ್ ವೈ ಆರ್ ವಿ ಕಮಿಂಗ್ ಹಿಯರ್, ಯಾಕೆ ಬರ್ತಾ ಇದ್ದೀವಿ ಇಲ್ಲಿ, ಅದು ಇಂಪಾರ್ಟೆಂಟ್. ಅದನ್ನು ನೀವು ಕೂಡ ಕಾನ್ಸಂಟ್ರೇಟ್ ಮಾಡಿದ್ರೆ ಮಾತ್ರ. ನೋಡಿ, ನೀವು ಜಸ್ಟ್ ನೋಡಿ, ಸೆಂಟ್ ಜೋಸೆಫ್ ನನ್ನ ಕ್ಷೇತ್ರದಲ್ಲೇ ಇದೆ, ಜಸ್ಟ್ ಯೂನಿವರ್ಸಿಟಿ ಯಾವ ಥರ ಇದೆ ನೋಡಿ. ಅವ್ರ ಹತ್ರ ಸರ್ಪ್ಲಸ್ ದುಡ್ಡಿಗೆ ಜಾಗ ಎಲ್ಲಾದರೂ ಸಿಕ್ಕಿದ್ರೆ ತಗೊಳಕ್ಕೆ ರೆಡಿ ಆಗ್ತಾ ಇದ್ದಾರೆ ಅವರು ಸಿಟಿಯಲ್ಲಿ. ನಾವು ಇಲ್ಲಿ ಫಂಡ್ ಇಲ್ಲ ಅಂತೇಳಿ ಅಳ್ತಾ ಇದ್ದೀವಿ ನಾವು. ಸರ್, ನಾವು ಸರ್ಕಾರಿ ಹಣದ ಮೇಲೆ ಡಿಪೆಂಡ್ ಆಗಿದೆ. ಅವರಿಗೆ ನಿಮಗೆ ಗೊತ್ತು ಎಷ್ಟು ಫೀಸ್ಗಳೆಲ್ಲ ಅಲ್ಲ, ಕರೆಕ್ಟು. ಸರ್ಕಾರ ಕೂಡ ಇವತ್ತು ಹಿಂದೆ ಥರ ಇಲ್ಲ. ನಮ್ಮ ಸರ್ಕಾರದ ಬಡ್ಜೆಟ್ 3 ಲಕ್ಷ ಕೋಟಿ ಸರ್. ಬಟ್ ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ಎಜುಕೇಷನ್ಗೆ ಅದರಲ್ಲಿ ಮ್ಯಾಕ್ಸಿಮಮ್ ದುಡ್ಡು ಬರ್ತಾ ಇದೆ ಸರ್. ಒಂದು ಸಬ್ಮಿಷನ್ ಸರ್, ಮಾಡಿಸ್ಬೇಕಲ್ಲ. ಒಂದು ಸಬ್ಮಿಷನ್ ಸರ್. 2013ರಲ್ಲಿ ನಾವು ಇದೊಂದು ಲೆಕ್ಕ ಮಾಡಿದ್ವಿ, ಅದಕ್ಕೆ ಕೇಳಿದ್ವಿ. 1,60,000 ಕೋಟಿ ಇತ್ತು ಸರ್ ನಮ್ಮ ದೇಶದ, ನಮ್ಮ ರಾಜ್ಯದ ಬಜೆಟ್. ಆಗ 4,800 ಕೋಟಿ ಕೊಟ್ಟರು ಸರ್ ಹೈಯರ್ ಎಜುಕೇಷನ್ಗೆ. ಈಗ 3,60,000 ಕೋಟಿ ಆಗಿದೆ ಸರ್. ಈಗಲೂ 4,900 ಕೋಟಿ ಸರ್ ಮೊನ್ನೆ. ನಾನು ಕಮೆಂಟ್ ಮಾಡೋಂಗಿಲ್ಲ, ಅದು ಅದರ ಇದು ಬೇರೆ. ಅದ್ರಲ್ಲಿ ತಮ್ಮ ಅಲ್ಲ, ಇಬ್ಬರು ಸುಧಾಮ್ ಸರ್ ನಿಮ್ಗೆ ಹೇಳ್ತೀರಂದರೆ 3,60,000 ಕೋಟಿ ಆದರೂ ಹೈಯರ್ ಎಜುಕೇಷನ್ ಬಜೆಟ್ ನಮ್ಮಲ್ಲಿ 2013ರಲ್ಲಿ ಏನಿತ್ತು ಅಷ್ಟೇ ಇದೆ. ಅದನ್ನು ನಿಮ್ಮ ಗಮನಕ್ಕೆ ತರಕ್ಕೆ ಹೇಳಿ. 85% ಸಂಬಳಕ್ಕೆ ಇದು 15%ಅಲ್ಲಿ ಬೆಳೆ ಇಲ್ಲ. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಹೋಗ್ಬೇಕು. ಅಲ್ಲ, ಬಟ್ ನಿಮಗೆ ಒಳ್ಳೆ ಸಂಬಳ ಕೊಡ್ತೀವಿ, ಕೊಡಬೇಕು, ಸಂಬಳನೂ ಚೆನ್ನಾಗಿ ಕೊಡಬೇಕು. ಬಟ್ ನಿಮ್ಮ ಔಟ್ಪುಟ್ ಜಾಸ್ತಿ ಆಗಬೇಕು ಸರ್. ಅದು ಇದ್ರ ಮೇಲೆ ಡಿಪೆಂಡ್ ಆಗಿದೆಯಲ್ಲ ಸರ್. ಈಗ ಒಂದು ಒಳ್ಳೆ ಲ್ಯಾಬ್ ಇಲ್ಲದೆ ಹೋದರೆ ನಾವು ಅದನ್ನು ಪರ್ಫಾರ್ಮ್ ಮಾಡೋಕ್ಕಾಗೋದಿಲ್ಲ. ಈ ಪಾಪ ಸೈನ್ಸ್ ಟೀಚರ್ಸ್ ಹೇಳಿದ್ರೆ ಅವರಿಗೆ ಅದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ, ಅವ್ರಿಗೆ ಬೇಕಾಗಿರುವಂಥ ಲ್ಯಾಬ್ ಎಕ್ವಿಪ್ಮೆಂಟ್ ಸಿಗ್ತಾ ಇಲ್ಲ. ಈ PG ಕ್ಲಾಸ್ ರೂಮ್ಸ್ ಇಲ್ಲ, ಆಮೇಲೆ ಬೆಂಚ್ಗಳಿಲ್ಲ ಕುಳಿತುಕೊಳ್ಳೋಕ್ಕೆ, ತುಂಬ ಬೇಸ. ಎಜುಕೇಷನ್ ಮಿನಿಸ್ಟ್ರಿಗೂ ನಾನು ಸುಧಾಕರ್ ಹತ್ರನೂ ಮಾತಾಡ್ತೀನಿ. ಸಮಥಿಂಗ್ ಸೀರಿಯಸ್ಲಿ ಸರ್ಕಾರ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರೆ ಇನ್ನೊಂದು ವರ್ಷದಲ್ಲಿ ಟರ್ನ್ಔಟ್ ಮಾಡ್ಬೋದು. ಥಿಂಗ್ಸ್ ಕ್ಯಾನ್ ಬಿ ಡನ್. ಯಾಕೆಂದರೆ ನೀವೆಲ್ಲ ಒಳ್ಳೊಳ್ಳೆ ಇದು ಇನ್ನೊಂದು 2 ವರ್ಷ ಬಿಟ್ಟರೆ ನೀವೆಲ್ಲ ರಿಟೈರ್ಡ್ ಆಗಿ ಹೋಗ್ತೀರಾ. ಆಮೇಲೆ ಇನ್ಯಾರೋ ಇಟ್ಸ್ ಟೈಮ್. ವೆರಿ ಇಂಪಾರ್ಟೆಂಟ್ ಇಸ್ ದ್ಯಾಟ್. ಮಾತಾಡ್ತೀವಿ, ವಿಲ್ ಸಿಟ್ ಅಂಡ್ ಡಿಸ್ಕಸ್ ಬ್ರದರ್. ಓಕೆ, ಅದು ಮಾಡಿ, ಆ ಥರ ಮಾಡಿ.
ಮೇಡಮ್ ಸರ್ ಎರಡನೇದು ಅಪ್ರೂವ್ ಮಾಡಕ್ಕೆ ಹೇಳಿದ್ರೆ ಫೀಸ್ ಸ್ಟ್ರಕ್ಚರ್ಸ್ ಬಗ್ಗೆ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ಮಾನ್ಯರ. ಹಾಂ ಓಕೆ, ಹಾಂ ಅದನ್ನು ಒಂಚೂರು ನೋಟ್ ಡೌನ್ ಮಾಡಿಕೊಂಡ್ರೆ ಸರಿ ಆಗ್ತದೆ. ಸರ್ ಇದಲ್ದಲ್ಲೇ ನಮಗೆ ಈ ವರ್ಕ್ ಪ್ರೋಗ್ರೆಸ್ ಮಾಡಬೇಕಾದ್ರೆ ನಾವು 2-3 ಕಮಿಟೀಸ್ ಮಾಡಬೇಕು ಸರ್. ಒಂದು ವರ್ಕ್ ಕಮಿಟಿ ಅಂತ, ಒಂದು ಸೆಂಟ್ರಲ್ ಪರ್ಚೇಸ್ ಕಮಿಟಿ ಅಂತ. ನೀವು ಅದೆಲ್ಲ ಅದು ಅಪ್ರೂವಲ್ ಕೊಟ್ಟರೆ ನಾವು ಕಮಿಟೀಸ್ ಅದೇ ಸರ್. ಈಗ ಏನು ನಮ್ಮ ಯೂನಿವರ್ಸಿಟಿ ಡೆವಲಪ್ಮೆಂಟ್ ಫಂಡಲ್ಲಿ ಸರ್ ಈಗ ಫರ್ನಿಚರು ಸ್ಟೂಡೆಂಟ್ಸ್ ಹೌದು ಸರ್, ಯೂನಿವರ್ಸಿಟಿ ಡೆವಲಪ್ಮೆಂಟ್ ಫಂಡಲ್ಲಿ ಇದೆ ಸರ್. ಸ್ವಲ್ಪ ಈಗ ಮಕ್ಕಳಿಗೆ ಈಗ ಮೆಗಾ ಹಾಸ್ಟೆಲ್ ನಾವು ಶಿಫ್ಟ್ ಮಾಡಬೇಕು ಅಂದರೆ ಅವ್ರಿಗೆ ಫರ್ನಿಚರ್ಸ್ ನಾವು ಕೊಡಬೇಕು. ಸೊ ಅದಕ್ಕೆ ನಾವು ಡೆವಲಪ್ಮೆಂಟ್ ಫಂಡಿನ ನಾವು ತೊಗೋಬೇಕಾದ್ರೆ ಸರ್. ಸೊ ಅದಕ್ಕೆ ಈ ಕಮಿಟಿ ನಮ್ಗೆ ಅಪ್ರೂವಲ್ ತೊಗೊಂಡ್ರೆ ನಾವು ಅದರಿಂದ ವಿ ಹ್ಯಾವ್ ಅರೌಂಡ್ ಸರ್ ಕೇಳ್ತಾ ಇರೋದು ಇದನ್ನೆಲ್ಲ ನನಗೆ ಡೀಟೇಲ್ಸ್ ಕೊಡಿ. ಈಗ ಸದ್ಯಕ್ಕೆ ಡೆಫರ್ ಮಾಡಿ ಆಮೇಲೆ ಮುಂದಿಡಿ ಅಂತ ಹೇಳ್ತಾ ಇದ್ದೀರಲ್ಲ ಸರ್ ಇದನ್ನು. ಬಟ್ ಎರಡು ಅದೇ ಸರ್ ಈಗೇನು ಕಮಿಟಿ ಹಾಂ ಸರ್ ಪರ್ಚೇಸ್ ವರ್ಕ್ಸ್ ಕಮಿಟಿ ಅಂತ ದುಡ್ಡಿದೆ ಸರ್, ದುಡ್ಡಿದೆ ಸರ್. ಈಗ ಏನಿದೆ ನಮ್ಮಲ್ಲಿ ಯೂನಿವರ್ಸಿಟಿ ಡೆವಲಪ್ಮೆಂಟ್ ಫಂಡಲ್ಲಿ ಏನಿದೆ ಸರ್, ಡೆವಲಪ್ಮೆಂಟ್ಗೆ 3 ಕೋಟಿ ಫಂಡ್ ಇದೆ ಸರ್. ಆಮೇಲೆ ರೈಟ್ ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ 37 ಕೋಟಿ ಇದೆ ಸರ್. ಆಯಿತು, ಈಗ ನಾನು ಕೇಳೋದು ನೀವು 3 ಕೋಟಿಯಲ್ಲಿ ಏನ್ ಡೆವಲಪ್ಮೆಂಟ್ ಮಾಡ್ತೀರಾ ಸರ್? ಈಗ ಲೋಕಾಯುಕ್ತ ಪ್ಲಾನ್ ನೀವು ಕಮಿಟಿಗೆ ನಾವು ಮಾಡಿಕೊಟ್ರೆ ಆ ಕಮಿಟಿ ಏನ್ ಬೇಕು ಅದನ್ನ ಮಾಡಿದ್ರೆ ನಾವು ಕಮಿಟಿ ಮಾಡೋದ್ರಲ್ಲಿ ಏನ್ ಅರ್ಥ ಇದೆ? ವಿ ನೀಡ್ ಟು ಪ್ಲಾನ್ ಏನ್ ಮಾಡಬೇಕು, ಅದು ಯಾವ ದಿಕ್ಕಿನಲ್ಲಿ ಉಪಯೋಗಿಸ್ತೀರಾ ಅನ್ನೋದು ಪ್ಲಾನ್ ಮಾಡಿ, ಆಮೇಲೆ ಕಮಿಟಿ ಮಾಡೋಣ. ಆಗಲಿ ಸರ್, ಆಗಲಿ ಸರ್. ನೀವು ಸುಮ್ಮನೆ ಕಮಿಟಿ ಮಾಡಿಬಿಟ್ಟು ನೀವು ಇಷ್ಟ ಬಂದಂಗೆ ಮಾಡ್ತೀರಾ, ಆಮೇಲೆ ಏನಾಗಲಿಲ್ಲ ನಾವು ಅದು ತಗೊಂಡ್ವಿ ಅಂದರೆ ಪ್ರಯೋಜನ ಇಲ್ಲ. ಸೊ ಕಮಿಟಿ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಏನಾಗಬೇಕು, ಪ್ರಿಯಾರಿಟಿ ಏನು, ಫಸ್ಟ್ ಪ್ರಿಫರೆನ್ಸ್ ಏನಿದೆ ನಮಗೆ. ಈಗ ಆಕ್ಸಿಜನ್ ಇಲ್ಲ ಅಂದಮೇಲೆ ಬೇರೆ ಎಲ್ಲ ನೋಡಿ ಪ್ರಯೋಜನ ಏನಿದೆ, ಆಕ್ಸಿಜನ್ ತಾನೇ ಫಸ್ಟ್ ಬೇಕು. ಸೊ ಫಸ್ಟ್ ಏನು ಬೇಕು, ಸೆಕೆಂಡ್ ಏನು ಬೇಕು, ನಾವು ಮೇಕ್ ಎ ಪ್ರಿಯಾರಿಟಿ ಲಿಸ್ಟ್, ದೆನ್ ಯು ಟೇಕ್ ಅಪ್ ದಟ್. ಆಮೇಲೆ ನಾವು ಕಮಿಟಿ ಮಾಡೋಣ. ಕಮಿಟಿ ಮಾಡಿಬಿಟ್ರೆ ಆಮೇಲೆ ನಾವು ಕೇಳೋಕ್ಕಾಗಲ್ಲ, ಹೌದು ನೀವು ಕಮಿಟಿ ಮಾಡಿದ್ರಿ, ನಾವು ವಿ ಹ್ಯಾವ್ ಡನ್, ನೋ, ವಿ ವಿಲ್ ಮೇಕ್ ಎ ಪ್ಲ್ಯಾನ್. ಸೊ ನೀವು ಒಂದು ಕೆಲಸ ಮಾಡಿ, ಇವತ್ತು ಏನು ಬೇಕು ಅದು 1-2 ಪಾಯಿಂಟು ಈ ಮೀಟಿಂಗಲ್ಲಿ ಮಾಡಿ, ಬಾಕಿ ಇರೋ ಮೀಟಿಂಗನ್ನು ಮುಂದೂಡೋಣ. ನಾವು ಒಂದ್ಸರಿ ಸಿಗೋಣ, ಫಸ್ಟ್ ಮಾತಾಡೋಣ, ಆಮೇಲೆ ಒಂದು ಮೀಟಿಂಗ್ ಕರೆಯೋಣ. ಶಾರ್ಟ್ ನೋಟಿಸ್ ಮೀಟಿಂಗ್ ಕರೆಯೋಣ ಅಂತ. ಏನು ಮೀಟಿಂಗ್ ರಿಸ್ಟ್ರಿಕ್ಷನ್ ಇದೆಯಾ ಕರಿಬಾರ್ದು ಅಂತ? ಏನಿಲ್ವಲ್ಲ. ಸೊ ದೆನ್ ವಿಲ್ ವರ್ಕ್ ಆನ್ ಲಿಟಲ್ ಬಿಟ್ ಸಿಸ್ಟಮ್ಯಾಟಿಕ್ ಆಗಿ ಏನಾದರೂ ಒಂದು ಮಾಡೋಣ. ವಿಲ್ ಸಿ ಇಫ್ ಸಮಥಿಂಗ್ ಕ್ಯಾನ್ ಬಿ ಡನ್. ಓಕೆ ಸರ್, ನಮಸ್ತೆ ಸರ್. ಸರ್ ಇವಾಗ ಸರ್ ಹೇಳಿದ್ರು ನಮ್ಮ ಮೈಕಲ್ಲಿ ಏನೋ ಕೇಳಿಸ್ತಾ ಇಲ್ಲ, ಸ್ವಲ್ಪ ಸೌಂಡ್ ಸಿಸ್ಟಮ್ ಕರೆಕ್ಟ್ ಆಗಿರೋದು ಇಲ್ಬಮ್ಮ. ಮೈಕು ನಿಮ್ಮ ಜಾಗ ಏನೂ ಸರಿ ಇಲ್ಲ, ಕೇಳಿಸ್ಬಾರ್ದು ಅಂತಾನೆ ಮಾತಾಡೋಂಗಿದೆ. ಸರ್ ಇವಾಗ ಸರ್ ಹೇಳಿದ್ರು ಏನಂದ್ರೆ SC/ST ಮಕ್ಕಳಿಗೆ ಫ್ರೀ ಕೊಡಬೇಕು ಅಡ್ಮಿಷನ್ ಫೀಸ್ ಅಂತ ಸರ್ ಹೇಳಿದ್ದಲ್ಲಮ್ಮ, ಹಾಗೆ ಗವರ್ನಮೆಂಟ್ ಆದೇಶ ಇದೆ ಸರ್. ಅಂದರೆ ನಮ್ಮ ಮನವಿ ಏನಂದರೆ ಸರ್, ಬರೀ SC/ST ಅಂತಲ್ಲ ಸರ್, ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆ, ಅದು OBC ಆಗಿರ್ಬೋದು, SC/ST ಆಗಿರ್ಬೋದು. ಕೆಲವು ಸ್ಟೂಡೆಂಟ್ಸ್ಗೆ ಸಿಂಗಲ್ ಪೇರೆಂಟ್ಸ್ ಏನು ಓದ್ತಾ ಇದೆಯಮ್ಮ? BA ಸರ್, ಫೈನಲ್. ಸಬ್ಜೆಕ್ಟು ಬೇರೆ ಇದೆ. ಈಗ ನೀನು ಹೇಳ್ತಾ ಇರೋ ಸಬ್ಜೆಕ್ಟ್ ಬೇರೆ. SC/STಗೆ ರಿಸರ್ವೇಷನ್ ಇರೋದ್ರಿಂದ SC/ST ಬಗ್ಗೆ ಮಾತಾಡ್ತೀವಿ. ಈಗ ನಮ್ಮ ರಾಜ್ಯದಲ್ಲಿ ಎಲ್ಲ ಮಹಿಳೆ ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೆ ಫ್ರೀ ಇದೆ, ಎಕ್ಸಂಪ್ಷನ್ ಇದೆ. ಸೊ ನಿನ್ನ ಸಬ್ಜೆಕ್ಟಿಗೆ ನೋ ಇಂಪಾರ್ಟೆನ್ಸ್ ಹಿಯರ್. ಯು ಆಲ್ರೆಡಿ ಹ್ಯಾವ್ ಟು ಸಿ ಹೌ ಇಟ್ ಹ್ಯಾಸ್ ಟು ಬಿ ಟೇಕನ್. ಆಮೇಲೆ ರಿಸರ್ವೇಷನ್ ಬಗ್ಗೆ ಅದು ಕಾನ್ಸ್ಟಿಟ್ಯೂಷನಲ್ ಸಬ್ಜೆಕ್ಟು. ಎಲ್ಲರಿಗೂ ಕೊಡಬೇಕು, ಎಲ್ಲರಿಗೂ ಕೊಡಬಾರ್ದು ಅನ್ನೋದನ್ನು ನಾನು ನೀನು ಕೂತ್ಕೊಂಡು ತೀರ್ಮಾನ ಮಾಡೋಕ್ಕಾಗಲ್ಲ. ಫಾರ್ ಎ ಟಾಪಿಕ್ ಟು ಡಿಸ್ಕಸ್ ಇಟ್ ಈಸ್ ಗುಡ್, ಬಟ್ ದಟ್ ಈಸ್ ನಾಟ್ ಎ ಡಿಸ್ಕಷನ್. ನಾವು ಮಾಡೋಕ್ಕಾಗಲ್ಲ, ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ರಾಜ್ಯದಲ್ಲಿ ಎಲ್ಲ ಮಹಿಳೆ ಮಕ್ಕಳಿಗೂ ಎಲ್ಲರಿಗೂ ಫ್ರೀ ಇದೆ ನನ್ನ ಪ್ರಕಾರ, PGವರೆಗೂ ಕರ್ನಾಟಕದಲ್ಲಿ. ನಾವು ಆಲ್ ಎನಿ ಕ್ಯಾಸ್ಟ್ ರಿಲಿಜಿಯನ್ನು ನಾವು ಫ್ರೀ ಕೊಡ್ತಾ ಇದ್ದೀವಿ, ಇಫ್ ಐ ಆಮ್ ರೈಟ್. ಸೊ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ, ಯು ಗೆಟ್ ಇಟ್ ಫ್ರೀ. ಟ್ಯೂಷನ್ ಫೀಸ್ ಎಕ್ಸಂಪ್ಷನ್. ಹಾಂ, ಅದೇ ಟ್ಯೂಷನ್ ಅಲ್ಲ, ವಾಟ್ ಎವರ್ ಇಟ್ ಈಸ್ ಎಜುಕೇಷನ್ಸಲ್ಲಿ ಫ್ರೀ ಇದೆ ಅಂತಿದೆ, ಅದನ್ನು ಸ್ವಲ್ಪ ತಗೊಳ್ಳಿ ನೀವು. ನಮ್ಮ ಸರ್ಕಾರನೇ ಮಾಡಿರೋದು, ನಾವೀಗ ಅದನ್ನು ಕೊಡ್ತಾ ಇದ್ದೀವಿ. ಅದಿಲ್ಲ ಅಂದರೆ ಅದನ್ನು ಸರಿ ಮಾಡಿಸೋಣ. ನಾವು ಹೇಳಿದ್ದೀವಿ, ಯಾಕೆ ಕೊಡಲ್ಲ? ಕೊಡಿ ನೀವು, ಅದನ್ನು ತೆಗೀರಿ. ಅವ್ರು ಹರ್ ರಿಕ್ವೆಸ್ಟ್ ಈಸ್ ಎಲ್ಲರಿಗೂ ಕೊಡಿ ಅಂತ ಅಲ್ವಮ್ಮ? ಎಲ್ಲ ಡಿಸರ್ವಿಂಗ್ ಕೊಡಿ ಅಂತ. ಓಕೆ, ಡಿಸರ್ವಿಂಗ್ ಕೊಡ್ಬೇಕು, ನಾವು ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ದೀವಿ. ಹೆಣ್ಮಕ್ಳು ಹಾಂ, ಇಲ್ಲಿ ಗಂಡು ಮಕ್ಳಂತೂ ಬರಲ್ವಲ್ಲ ನಿಮ್ಮ ಹತ್ರ, ಹೆಂಗೋ ಆಯ್ತಲ್ಲ, ಅದನ್ನು ನಾವು ಮಾತಾಡೋಣ.
we'll have some discussion, we'll also call maybe principal secretary education and all, and we'll sit. ಅವ್ರಿಗೆ ಹೇಳೋಣ ಇದನ್ನ ಈ ಥರ ಮಾಡಿಕೊಡಿ, ಇದನ್ನು ಡೆವಲಪ್ ಮಾಡಬೇಕು ಅಂದರೆ ಏನಾದರೂ ಮಾಡಬೇಕಲ್ಲ. ಸುಮ್ಮನೆ ಇಲ್ಲೇ ಕೂತ್ಕೊಂಡು ನಿಮ್ಮ ಸಂಬಳ ಸಿಗ್ತಾ ಇಲ್ಲ, ನಿಮ್ಗೆ ಅದಾಗ್ತಾ ಇಲ್ಲ ಅಂದ್ರೆ ನಾವು ಕೂತ್ಕೊಂಡು ಮಾತಾಡಿ ಏನು ಪ್ರಯೋಜನ ಆಗಲ್ಲ. ಸಮ್ ಕಾಂಕ್ರೀಟ್ ಡಿಸಿಷನ್ ಶುಡ್ ಹ್ಯಾಪನ್. ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ಓಕೆ ಸರ್, ಒಂದು ನಿಮಿಷ. ಈ ಸಭೆಗೆ ತಮ್ಮ ಅನೇಕ ಕಾರ್ಯಕ್ರಮಗಳನ್ನು ಬದಿಗೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಅನೇಕ ಸಲಹೆ ಸೂಚನೆಗಳನ್ನು ಕೊಟ್ಟಿರುವಂತಹ ಹ್ಯಾರಿಸ್ ಸರ್ ಅವರಿಗೆ ನಮ್ಮ ಈ ಸಭೆಯ ಪರವಾಗಿ, ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸುಧಾಮ ದಾಸ್ ಸರ್ ಅವರು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಬದಿಗತ್ತಿ ಇಲ್ಲಿಗೆ ಬಂದು ನಮ್ಮ ಜೊತೆ ಇಲ್ಲಿಯ ತನಕ ಶಾಂತ ರೀತಿಯಲ್ಲಿ ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಕೊಡೋದಕ್ಕೆ ಅವರಿಗೂ ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಈ ಮೀಟಿಂಗಿನ ಅಧ್ಯಕ್ಷತೆ ವಹಿಸಿದ್ದಂತಹ ಮೇಡಮ್ ಅವರಿಗೆ ಮತ್ತು ಎಲ್ಲ ಮೆಂಬರ್ಗಳಿಗೂ ಧನ್ಯವಾದವನ್ನು ಹೇಳ್ತಾ ಈ ಮೀಟಿಂಗ್ನ ಇಲ್ಲಿಗೆ ಮುಗಿಸ್ತಾ ಇದೆ. ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್. ಓಕೆ, ಥ್ಯಾಂಕ್ ಯು.